Hello friends, namaste and happy evening, and I would like to welcome you all in this today's mastermind session. So in the series of Change Your Life in 10 days, you know that we are in a third day today. So today I am very excited to teach you the things because I am going to teach you the power of thoughts. Okay. ನಮ್ಮ ಯೋಚನೆಗಳ ಒಂದು ಪವರ್ ಯಾವ ರೀತಿಯಾಗಿರುತ್ತೆ, ಅದರ ಆಧಾರದ ಮೇಲೆ ನಮ್ಮ ಜೀವನವನ್ನ ಹೇಗೆ ನಾವು ಚೆನ್ನಾಗಿ ಕಟ್ಟಿಕೊಳ್ಬಹುದು ಅಂತ ಅನ್ನೋದ್ರ ಬಗ್ಗೆ ನಾನು ನಿಮ್ಮೊಂದಿಗೆ ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. Well friends, before I'm going to teach you those all things, you know that as usual there should not be any kind of a disturbance or distractions from your end. Therefore make sure that your all notifications from your phone are completely off, and please inform your family members not to disturb you, and grab the pen and notebook to make a notes, because I'm going to tell you the very important things today. So that's what only you need to take a notes well, and you need to attend it completely. And suppose if you get any kind of a questions, you may ask after the webinar. Well friends, suppose if you are watching it as a recorded format, just I would request you, please watch it in one go. Well friends, so then let's begin. Well friends, there was a man long ago. ಆ ಮನುಷ್ಯ ತುಂಬಾ ಬುದ್ಧಿವಂತ ಮನುಷ್ಯನಾಗಿದ್ದ ಫ್ರೆಂಡ್ಸ್. ಓಕೆ, ಅವನು ಎಷ್ಟು ಬುದ್ಧಿವಂತ ಮನುಷ್ಯ ಆಗಿದ್ದ ಅಂತಂದ್ರೆ ಅವನಿಗೆ ಎಲ್ಲರೂ ಪಂಡಿತ ಅಂತಂದು ಕರೀತಾ ಇದ್ರು. ಆ ಪಂಡಿತ ತುಂಬಾ ಬುದ್ಧಿವಂತ ಇರ್ತಾನೆ, ಅವನಿಗೆ ಜಗತ್ತಿನ ಎಲ್ಲ ವಿಷಯಗಳು ಗೊತ್ತಿರ್ತವೆ. ಓಕೆ, ಹಿ ನ್ಯೂ ಆಲ್ ದ ಥಿಂಗ್ಸ್. ಸೊ ಆದ್ರಿಂದ ಅವನಿಗೆ ಮಹಾನ್ ಪಂಡಿತ, ವೇದಾಂತಿ ಅಂತಂದು ಕರೀತಾ ಇರ್ತಾರೆ. ಆಕ್ಚುಲಿ ಆಡುಮುಟ್ಟದ ಸೊಪ್ಪಿಲ್ಲ ಅಂತಂದು ಹೆಂಗ್ ಹೇಳ್ತಾರೋ, ಆ ಪಂಡಿತನಿಗೆ ಗೊತ್ತಿಲ್ಲಾರ್ದಂತ ಯಾವುದೇ ವಿಷಯಗಳೇ ಇರಲ್ಲ. ಸೊ ಅಂತ ಪಂಡಿತ ಒಂದಿನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಜಸ್ಟ್ ನದಿಯನ್ನ ದಾಟ್ತಾ ಇರ್ತಾನೆ. ನದಿ ದಾಟ್ತಾ ಇರ್ಬೇಕಾದ್ರೆ ಅಲ್ಲಿ ಬೋಟ್ ಇರುತ್ತೆ, ಬೋಟ್ ಅಲ್ಲಿ ಕೂತ್ಕೊಳ್ತಾನೆ ಅವನು. ಸೊ ಈಗ ಅಂಬಿಗ ಹುಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನದಿ ದಂಡೆ ಬಿಟ್ಟು ಸ್ವಲ್ಪ ಹೊತ್ತು ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದ ತಕ್ಷಣನೇ ಆ ಪಂಡಿತನಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಎಲ್ಲೇ ಹೋಗ್ಲಿ ನನಗೆ ಎಲ್ಲಾ ವಿಷಯಗಳು ಗೊತ್ತು ಅನ್ನೋದನ್ನ ಇನ್ನೊಬ್ಬರಿಗೆ ತೋರಿಸ್ಬೇಕು ಅಂತಂತಂದು ತನ್ನ ಬಗ್ಗೆ ತಾನು ತುಂಬಾ ಜಂಬ ಕೊಚ್ಕೊಂಡು ಮಾತನಾಡ್ತಾ ಇರ್ತಾನೆ. ಹಾಗೇನೆ ಅವನು ಆ ಒಂದು ಅಂಬಿಗನಿಗೆ ಕೇಳಿಕೆ ಶುರು ಮಾಡ್ತಾನೆ. ಹೇ ಅಂಬಿಗ, ನಿನಗೆ ಸಂಸ್ಕೃತ ಗೊತ್ತಾ? ಡು ಯು ನೋ ಸಂಸ್ಕೃತ? And Ambika says that, sir, I am a very poor man. You know, how can I learn the Sanskrit? You know, I don't know. Oh my goodness. ಹಾಗಾದ್ರೆ ನಿನ್ನ ಜೀವನದಲ್ಲಿ 25% ಜೀವನ ವೇಸ್ಟ್ ಅಂತಂತಾನೆ. ಹೋಲಿ ಬಿಡಿ, ಏನೋ ದೊಡ್ಡವರು ಒಂದ್ ಮಾತಂದ್ರು ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು ಮತ್ತೆ ಅಂಬಿಗ ಸುಮ್ನೆ ಹುಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಮತ್ತೆ ಪಂಡಿತ ಸುಮ್ನೆ ಇರ್ತಾ ಇಲ್ಲ, ಮತ್ತೆ ಅವನನ್ನ ಕೇಳ್ತಾನೆ, ಹಲೋ, ನಿನಗೆ ವೇದಗಳು ಗೊತ್ತಾ? ಈಗ ಮತ್ತೆ ಅಂಬಿಗ ಅಂತಾನೆ, ಇಲ್ಲ ಸ್ವಾಮಿ, ನನ್ಗೆ ಗೊತ್ತಿಲ್ಲ. ಅಯ್ಯೋ, ಹಾಗಾದ್ರೆ 50% ಜೀವನ ವೇಸ್ಟು ಅಂತಂದ. ಈಗ ಒಂಚೂರು ಸಿಟ್ಟು ಬರುತ್ತೆ ಅಂಬಿಗನಿಗೆ, ಆದ್ರೂ ಸಹ ತಡ್ಕೊಂಡ್ಬಿಟ್ಟು ಅವನು ಸುಮ್ನೆ ತನ್ನ ಪಾಡಿಗೆ ತಾನು ಹುಟ್ಟಾಕ್ತಾ ಇರ್ತಾನೆ. ಮತ್ತೆ ಈಗ ಆ ಒಂದು ದೋಣಿ ನದಿ ದಂಡೆ ಬಿಟ್ಟು ಒಂದ್ ಸ್ವಲ್ಪ ಮತ್ತೆ ಮುಂದಕ್ಕೆ ಹೋಗ್ತಾ ಇರುತ್ತೆ ನದಿಯಲ್ಲಿ. ಈಗ ಮತ್ತೆ ಪಂಡಿತ ಸುಮ್ನೆ ಇರ್ತಾ ಇಲ್ಲ, ಮತ್ತೆ ಕೇಳ್ತಾನೆ, ಹೇ, ನಿನಗೆ ಸಾಹಿತ್ಯ ಗೊತ್ತಾ? ಈಗ ತಲೆ ಕೆಟ್ಬಿಡ್ತು ಅಂಬಿಗನಿಗೆ. ಅವನು ಒಂದೇ ಮಾತಲ್ಲಿ ಹೇಳ್ತಾನೆ, ನೋಡಿ ಸ್ವಾಮಿ, ನನಗೆ ದೋಣಿ ಹುಟ್ಟು ಹಾಕೋದು ಅಂದ್ ಬಿಟ್ರೆ ನನಗೇನು ಗೊತ್ತಿಲ್ಲ. ಆದ್ರಿಂದ ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ನನಗೇನು ಕೇಳ್ಬೇಡಿ. ಆಗ ಪಂಡಿತ ನಗ್ತಾ ಅವನಿಗಂತಾನೆ, ಅಯ್ಯೋ ಹುಚ್ಚ, ಹಾಗಾದ್ರೆ ನಿನ್ನ ಜೀವನದ 75% ವೇಸ್ಟು ಅಂತಂದ. ಸೊ ಅಷ್ಟ್ರಲ್ಲೇ ಮೈ ಡಿಯರ್ ಫ್ರೆಂಡ್ಸ್, ಆ ದೋಣಿ ನದಿ ಮಧ್ಯದಲ್ಲಿ ಬಂದಿರುತ್ತೆ. ನದಿ ಮಧ್ಯದಲ್ಲಿ ಬಂದ ತಕ್ಷಣ ದೋಣಿಯಲ್ಲಿ ಏನೋ ಒಂದು ಚಿಕ್ಕ ರಂಧ್ರ ಉಂಟಾಗ್ಬಿಟ್ಟು ದೋಣಿಯಲ್ಲಿ ನಿಧಾನವಾಗಿ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನವಾಗಿ ನೀರು ಬರ್ತಾ ಈಗ ಆ ದೋಣಿ ಫುಲ್ ನೀರಿನಿಂದ ತುಂಬ್ಕೊಂಡ್ಬಿಟ್ಟು ಇನ್ನೇನು ಹೊಯ್ದಾಡುತ್ತಾ ಅದೀಗ ಮುಳುಗೋ ಸ್ಟೇಜಿಗೆ ಬಂದಿದೆ. ಆಗ ಅಂಬಿಗ ತರಾತುರಿಯಿಂದ ಪಂಡಿತನ ಕೇಳ್ತಾ ಇದ್ದಾನೆ, ಹೇ ಸ್ವಾಮಿ, ನಿಮಗೆ ತರ್ಣತಂತ್ರ ಗೊತ್ತಾ? ತರ್ಣತಂತ್ರನ? ಅದೇನು? ಅಯ್ಯೋ ಗೊತ್ತಿಲ್ಲ ಸ್ವಾಮಿ, ದ ಆರ್ಟ್ ಆಫ್ ಸ್ವಿಮ್ಮಿಂಗ್ ಈಸ್ ಕಲೆ. ಆಗ ಪಂಡಿತ ಅಂತಾನೆ, ನನಗದು ಗೊತ್ತಿಲ್ಲ. ಹಾಗಾದ್ರೆ ನಿಮ್ಮ ಜೀವನದ 100% ಜೀವನನೇ ವೇಸ್ಟು. ವೆಲ್ ಫ್ರೆಂಡ್ಸ್, ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ನೋಡಿ, ಆ ಪಂಡಿತನಿಗೆ ಅಲ್ಲಿ ಎಲ್ಲಾ ಗೊತ್ತಿದ್ರು ಜೀವನದಲ್ಲಿ ಈಜುವ ಕಲೆ ಅನ್ನೋದು ಒಂದು ಗೊತ್ತಿಲ್ಲದೆ ಇರೋದ್ರಿಂದ ಹೇಗೆ ಜೀವನದಲ್ಲಿ ವಿಫಲತೆನ ಅನುಭವಿಸ್ತಾ ಇದ್ದಾನೋ, ಅದೇ ರೀತಿ ಇವತ್ತು ನಿಮ್ಮ ಜೀವನದಲ್ಲಿ ನೀವೆಷ್ಟೇ ವೈಸ್ ಇರ್ಬೋದು, ನೀವೆಷ್ಟೇ ಕ್ಲೇವರ್ ಇರ್ಬೋದು, ನೀವೆಷ್ಟೇ ಇಂಟೆಲಿಜೆಂಟ್ ಇರ್ಬೋದು, ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಿದ್ದೇ ಇರ್ಬೋದು, ನೀವೆಷ್ಟೇ ಕಲ್ತಿದ್ದಿರ್ಬೋದು, ನೀವೆಷ್ಟೇ ಶ್ರೀಮಂತರಿರ್ಬೋದು, ನಿಮ್ಮ ಹತ್ರ ಸಾಕಷ್ಟು ಇರ್ಬೋದು, ಹೌದಾ? ಎಲ್ಲ ವಿಷಯಗಳು ಗೊತ್ತಿದ್ರು ಸಹ
ಇವತ್ತು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಈ ಥಾಟ್ಸ್ ಅಂದ್ರೆ ಯೋಚನೆಗಳನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಯೋಚನೆಗಳನ್ನ ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು, ಯೋಚನೆಗಳಿಂದ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅಂತ ಅನ್ನೋದನ್ನ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಿಮ್ಮ ಜೀವನದಲ್ಲಿನೂ 100% ಜೀವನ ವೇಸ್ಟ್ ಆಗುತ್ತೆ. ಓಕೆ, ಸೊ ಇಟ್ಸ್ ಬಿಕಾಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ದಟ್ ಈಸ್ ದ ಪವರ್ ಆಫ್ ಥಾಟ್ಸ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ನಮ್ಮ ಜೀವನದಲ್ಲಿ ಥಾಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಯೋಚನೆಗಳಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಥಾಟ್ ಈಸ್ ಈಕ್ವಲ್ ಟು ಸಕ್ಸಸ್. Yes, and as well as one more thing I just would like to add here, thought is equal to success and as well as it equal to failure also, because whatever in your life either you get success or you may get failure, but it depends on your thought my dear friends. What kind of a thoughts ನೀವು ಯಾವ ರೀತಿ ಯೋಚನೆ ಮಾಡ್ತೀರಿ ಅದೇ ನೀವು ಆಗ್ತೀರಾ. ವೆಲ್, ಸೊ ಇವತ್ತು ನೀವೊಂದು ಲಿಂಬೆ ಹಣ್ಣನ್ನ ನೋಡ್ತೀರಿ ಅಂತ ಇಟ್ಕೊಳ್ಳಿ. ಇವಾಗ ನೀವು ಲಿಂಬೆ ಹಣ್ಣು ತಿಂದ್ರೆ ಏನಾಗುತ್ತೆ, ನಿಮ್ಗೆ ಹುಳಿ ಹತ್ತಾ ಇದೆ. ಓಕೆ, ಅದೇ ರೀತಿ ಈಗ ಇನ್ ಕೇಸ್ ನೀವು ಅದೇ ನಿಂಬೆ ಹಣ್ಣನ್ನ ಆಸ್ಟ್ರೇಲಿಯಾದಲ್ಲಿ ಹೋಗಿ ತಿಂದ್ರು ಅಲ್ಲಿಯೂ ಸಹ ಹುಳಿನೇ ಹತ್ತುತ್ತೆ. ಎಸ್, ಅದೇ ನಿಂಬೆ ಹಣ್ಣನ್ನ ನೀವು ಅಮೆರಿಕಾದಲ್ಲಿ ತಿಂದ್ರು ಅಲ್ಲಿಯೂ ಅದು ಹುಳಿನೇ ಹತ್ತುತ್ತೆ. ಲಿಂಬೆ ಯಾವಾಗಲೂ ಸಿಹಿ ಹತ್ಲಿಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಅಂದ್ರೆ ಈ ಲಾ ಎಲ್ಲ ಕಡೆಗೆ ಅಪ್ಲೈ ಆಗುತ್ತೆ. ಓಕೆ, ಥಾಟ್ ಈಸ್ ಈಕ್ವಲ್ ಟು ಸಕ್ಸಸ್ ಆರ್ ಫೇಲ್ಯೂರ್ ಅನ್ನುವಂತ ಈ ಲಾ, if you go any part of the world, it can be applicable. Okay, it's like I know that very well law of gravity. Yes, law of gravity ಬಗ್ಗೆ ನಿಮ್ಗೆ ಗೊತ್ತಿದೆ. Suppose if you jump from the building, okay, obviously do you go up or do you come down? ಓಕೆ, ನೀವು ಕೆಳಗಡೆನೆ ಬೀಳ್ತೀರಿ, ಮೇಲಂತರೂ ಹೋಗೋದೇ ಇಲ್ಲ ಅಲ್ವಾ. ಈಗ ನಾವು ಇಂಡಿಯಾದಲ್ಲಿ ಇದ್ದು ನಾವು ಇವತ್ತು ಬಿಲ್ಡಿಂಗ್ ನಿಂದ ಮೇಲಿಂದ ಜಂಪ್ ಮಾಡಿದ್ರೆ ಕೆಳಗಡೆ ಬರ್ತೀವಿ. ಅದೇ ರೀತಿ ಸಪೋಸ್ ಇಫ್ ಯು ಗೋ ಅಮೆರಿಕಾ ಅಂಡ್ ಯು ಕ್ಯಾನ್ ಜಂಪ್ ಫ್ರಮ್ ಎನಿ ಬಿಲ್ಡಿಂಗ್, ಸೊ ದೇರ್ ಆಲ್ಸೋ ಯು ಫಾಲ್ ಡೌನ್ ಓನ್ಲಿ. ಅಂಡ್ ಸಪೋಸ್ ಇಫ್ ಯು ಗೋ ಟು ಜಪಾನ್ ಅಂಡ್ ಇಫ್ ಯು ಜಂಪ್ ಫ್ರಮ್ ಬಿಲ್ಡಿಂಗ್ ಯು ಫಾಲ್ down only. You will never go up or you will never fly in the sky. Yes or no? So it is called what? Law of gravity. ಅಂದ್ರೆ ಗುರುತ್ವಾಕರ್ಷಣೆಯ ಒಂದು ಶಕ್ತಿ. ಅಂದ್ರೆ ಇದು ಎಲ್ಲ ಕಡೆಗೂ ಏನಾಗುತ್ತೆ, ಅದು ಅಪ್ಲೈ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಅಂದ್ರೆ ಅದೇ ರೀತಿ ನಮ್ಮ ಥಾಟ್ಸ್, ನಮ್ಮ ಯೋಚನೆಗಳಿಂದ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣೋದು ಅಥವಾ ಫೇಲ್ಯೂರ್ ಆಗುವುದು, ಅದು ಸಹ ಎಲ್ಲ ಕಡೆಗೂ ಸಹ ಅಪ್ಲಿಕೇಬಲ್ ಆಗ್ತಾ ಇದೆ. ವೆಲ್, ಅದಕ್ಕೋಸ್ಕರ ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ ಫ್ರೆಂಡ್ಸ್. ಏನ್ ಹೇಳ್ತಾರೆ? ಐ ಎನ್ವಿ ನೋ ಒನ್ ನಾರ್ ಆಮ್ ಐ ಪಾರ್ಷಿಯಲ್ ಟು ಎನಿ ಒನ್. ನಾನು ಈ ಜಗತ್ನಲ್ಲಿ ಯಾರಿಗೂ ಸಹ ಪಾರ್ಶಿಯಾಲಿಟಿನ ಮಾಡಲ್ಲ. ಬಿಕಾಸ್ ಐ ಆಮ್ ಈಕ್ವಲ್ ಟು ಆಲ್. ನಾನು ಎಲ್ಲರಿಗೂ ಒಂದೇ ಅಂತಂದು ಹೇಳ್ತಾರೆ ಅವರು. ಅಂದ್ರೆ ಪ್ರತಿಯೊಬ್ರು ಸಹ ಈ ಜಗತ್ನಲ್ಲಿ ಸೇಮ್ ವ್ಯಕ್ತಿಗಳೇ ಇದ್ದಾರೆ. ನೋ ಒನ್ ಆರ್ dull or no one or intelligent, all are same, but only thing is that what kind of a thoughts they feed in their mind. ಅವರು ತಮ್ಮ ಮೈಂಡ್ ಅಲ್ಲಿ ಯಾವ ರೀತಿ ಯೋಚನೆಗಳನ್ನ ಹಾಕ್ತಾರೆ ಅದರ ಆಧಾರದ ಮೇಲೆ ಅವರ ಜೀವನದಲ್ಲಿ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ಅನ್ನೋದು ನಿರ್ಧಾರ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಫ್ ಯು ಲುಕ್ ಅಟ್ ದ ಸ್ವಾಮಿ ವಿವೇಕಾನಂದ, ವಾಟ್ he says, we are what our thoughts have made us. ನಾವಿವತ್ತು ಆಗಿದ್ದು ನಮ್ಮ ಥಾಟ್ಸ್ ಗಳಿಂದನೇ. ಓಕೆ, ಸೊ ಟೇಕ್ ಕೇರ್ ಆಫ್ ವಾಟ್ ಯು ಥಿಂಕ್, ವರ್ಡ್ಸ್ ಆರ್ ಸೆಕೆಂಡರಿ. ಇವತ್ತು ನೀವು ನಿಮ್ಮ ಥಾಟ್ಸ್ ಗಳನ್ನ ನೀವೇನ್ ಮಾಡ್ಬೇಕು? ಟೇಕ್ ಕೇರ್ ಮಾಡ್ಬೇಕು. ಅಂದ್ರೆ ಎಚ್ಚರಿಕೆಯಿಂದ ಗಮನಿಸಬೇಕು, ಎಚ್ಚರಿಕೆಯಿಂದ ನಿರ್ವಹಣೆ ಮಾಡ್ಬೇಕು. ವರ್ಡ್ಸ್ ಆರ್ ಸೆಕೆಂಡರಿ, ನಮ್ಮ ಮಾತುಗಳು ಆಮೇಲೆ ಆಗ್ತವೆ, ಬಟ್ ಥಾಟ್ಸ್ ಫಸ್ಟ್ ಬರ್ತವೆ. ಓಕೆ, ಇಲ್ಲಿ ಏನ್ ಬರುತ್ತೆ, ನನ್ನ ಬಾಯಿಂದ ಹೊರಗಡೆ ಆ ಮಾತುಗಳು ಬರ್ತಾ ಇದಾವೆ. ಎಸ್ ಆರ್ ನೋ? ಸೊ ಅಂದ್ರೆ ನಾನು ಇವತ್ತು ಮಾತನಾಡೋದಿರ್ಬೋದು, ನಮ್ಮ ಬಿಹೇವಿಯರ್ ಇರ್ಬೋದು, ನಮ್ಮ ಅಟಿಟ್ಯೂಡ್ ಇರ್ಬೋದು, ನಮ್ಮ ಜೀವನದಲ್ಲಿ ನಮ್ಮ ನಡವಳಿಕೆ ಇರ್ಬೋದು, ನಾವು ಯಾವ ರೀತಿಯಾಗಿ ಜಗತ್ತನ್ನ ಫೇಸ್ ಮಾಡ್ತೀವಿ, ಇದೆಲ್ಲವೂ ಡಿಪೆಂಡ್ ಆಗಿರೋದು ಅದ್ರ ಮೇಲೆ, ನಮ್ಮ ಥಾಟ್ಸ್ ಮೇಲೆ, ಅಂದ್ರೆ ಯೋಚನೆಗಳ ಮೇಲೆ. ಥಾಟ್ಸ್ ಲೀವ್, ದೇ ಟ್ರಾವೆಲ್ ಫಾರ್. ದ ಮ್ಯಾನ್ ಕ್ಯಾನ್ ಡೈ ಬಟ್ ಥಾಟ್ಸ್ ನೆವರ್ ಡೈ. ಎಸ್ ಆರ್ ನೋ? ಸೊ ಇವತ್ತು ನಾವು ಕ್ರಿಸ್ತಪೂರ್ವ 300ನೇ ಇಸ್ವಿ ಹಿಂದೆ ಅರಿಸ್ಟಾಟಲ್ ಅವರು ಹೇಳಿದಂತ ಮಾತನ್ನ ನಾವು ನೆನ್ಪು ಮಾಡ್ಕೊಳ್ತೀವಿ. ಮ್ಯಾನ್ ಈಸ್ ಅ ಸೋಷಿಯಲ್ ಆನಿಮಲ್ ಅಂತ ಅರಿಸ್ಟಾಟಲ್ ಅವರು ಅವಾಗ್ಲೇ ಹೇಳಿದ್ರು ಅಲ್ವಾ. ವಿ ಕ್ಯಾನ್ ನಾಟ್ ಲಿವ್ ಇನ್ ದ ಫಾರೆಸ್ಟ್ ಆರ್ ವಿ ಕ್ಯಾನ್ ನಾಟ್ ಲಿವ್ ಇನ್ ದ ಕೇವ್ ಆರ್ ವಿ ಕ್ಯಾನ್ ನಾಟ್ ಲಿವ್ ಇನ್ ದ jungle, because the humans are social animals. We always intend to live with the other people.
ಯಾವಾಗ್ಲೂ ನಾವು ಇನ್ನೊಬ್ಬರ ಜೊತೆಗೆ ನಾವು ಜೀವನ ಮಾಡ್ಲಿಕ್ಕೆ ಬಯಸ್ತೀವಿ ಹೊರತು ನಾವು ಒಬ್ಬರೇ ಇರ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ಮಾತನ್ನ ಅರಿಸ್ಟಾಟಲ್ ಅವರು ಕ್ರಿಸ್ತ ಪೂರ್ವ 300ನೇ ವರ್ಷಗಳ ಹಿಂದೆ ಹೇಳಿದ್ದಾರೆ. ಅಂದ್ರೆ ಆವತ್ತು ಈಗ ಅವ್ರು ಇದಾರ ಇಲ್ಲ, ಆದ್ರೆ ಅವರ ಥಾಟ್ಸ್ ಜೀವಂತ ಇದೆ ತಾನೆ, ಅವರ ಯೋಚನೆಗಳು ಜೀವಂತ ಇದಾವೆ ತಾನೆ. ಅದೇ ರೀತಿ ಇಫ್ ಯು ಲುಕ್ ಎಟ್ ದ ಬಸವಣ್ಣ, ಓಕೆ, ಏನ್ ಹೇಳಿದ್ದಾರೆ ಜಗಜ್ಯೋತಿ ಬಸವಣ್ಣನವರು, ಕಾಯಕವೇ ಕೈಲಾಸ ಸುಮಾರು 100 ವರ್ಷಗಳಿಂದ ಹೇಳಿದ್ರು. ಬಟ್ ಅವರ ಮಾತು, ಅವರ ಒಂದು ಯೋಚನೆ ಇವತ್ತು ಪ್ರಸ್ತುತವಿದೆ ಅಲ್ವಾ. ಮಹಾತ್ಮ ಗಾಂಧೀಜಿ, ಓಕೆ, ಹೋದ ಶತಮಾನದಲ್ಲಿ ಅವರು ಅನೇಕ ಥಾಟ್ಸ್ ಗಳನ್ನ ಕೊಟ್ರು ಭಾರತೀಯರಿಗೆ. ಬಟ್ ಅವರ ಒಂದು ಥಾಟ್ಸ್ ಇನ್ನೂ ಸಹ ಜೀವಂತ ಇದ್ದೇವೆ. ಮನುಷ್ಯ ಇಲ್ಲದೆ ಇದ್ರು ದ ಮಹಾನ್ ವ್ಯಕ್ತಿಗಳು ಏನಿರ್ತಾರೆ ಫ್ರೆಂಡ್ಸ್, ದ ಗ್ರೇಟ್ ಪೀಪಲ್ ಆಲ್ವೇಸ್ they may die, but their thoughts never die, my dear friends. Okay, so how many are you agree for it? Just type I in a chat box. Just type I in a chat box. How many of you agree that the man can die but his thoughts never die? Yes, Akash, Shaida, Vidya madam, Sonali, okay, Nandish Babu sir, good. Okay, so ಅಂದ್ರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಒಂದು ಯೋಚನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಬಲಪಡಿಸಿಕೊಳ್ಬೇಕಾಗತ್ತೆ. ಈವನ್ ಇಫ್ ಯು ಲುಕ್ ಎಟ್ ದ ಭಗವಾನ್ ಬುದ್ಧ ಅವರು ಸಹ ಏನ್ ಹೇಳಿದ್ದಾರೆ, ಓಕೆ, ಭಗವಾನ್ ಬುದ್ಧ, ಆಲ್ ದ್ಯಾಟ್ ಯು ಆರ್ ಈಸ್ ಅ ರಿಸಲ್ಟ್ ಆಫ್ ವಾಟ್ ಯು ಹ್ಯಾವ್ ಥಾಟ್. ಇವತ್ತು ನೀವು ಏನಾಗಿದ್ದೀರಿ ಅದೆಲ್ಲವೂ ನಿಮ್ಮ ಯೋಚನೆಯಿಂದಲೇ. ಓಕೆ, ಸಪೋಸ್ ಯು ಮೇ ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್, ಯು ಮೇ ಬಿ ಫೇಲ್ಯೂರ್ ಇನ್ ಯುವರ್ ಲೈಫ್. ಓಕೆ, ಸಪೋಸ್ ಯು ಮೇ ಬಿ ಇಂಟೆಲಿಜೆಂಟ್ ಇನ್ ಯುವರ್ ಲೈಫ್, you may be dull in your life. Suppose you may be poor in your life, suppose you may be rich in your life. Okay, right now whatever you are, it is a result of what you have thought in the past. ನಿಮ್ಮ ಜೀವನದಲ್ಲಿ ಇಲ್ಲಿ ತನಕ ನೀವಾಗಿದ್ದು ನೀವು ಏನನ್ನ ಯೋಚನೆ ಮಾಡಿದಿರಿ ಅದರ ಆಧಾರದ ಮೇಲೆ ಇವತ್ತು ನಾವು ಈಗ ಈ ಭೂಮಿ ಮೇಲೆ ಬದುಕ್ತಾ ಇದೀವಿ, ಭೂಮಿ ಮೇಲೆ ನಾವು ಜೀವನವನ್ನ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಜೀವನದ ಪ್ರತಿ ಒಂದು ಹಂತ ನಿರ್ಮಾಣ ಆಗಿದ್ದು ನಮ್ಮ ಒಂದು ಯೋಚನೆಗಳ ಆಧಾರದ ಮೇಲೆ. ವೆಲ್ ಫ್ರೆಂಡ್ಸ್, ಸೊ ದೆನ್ ಈ ಥಾಟ್ ಯಾಕೆ ಇಂಪಾರ್ಟೆಂಟ್ ಆಗ್ತವೆ? ಜಸ್ಟ್ ಲೆಟ್ ಮೀ ಸೇ ಯು ದ ಫಾರ್ಮುಲಾ. ನಮ್ಮ ಜೀವನದಲ್ಲಿ ಥಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂತಂದ್ರೆ, ಒಂದು ಗಿಡ ಬೆಳೆಯೋದು ಎದರಿಂದ ಫ್ರೆಂಡ್ಸ್? ಒಂದು ಗಿಡ ಬೆಳೆಯೋದು ಎದರಿಂದ? ಒಂದು ಸಣ್ಣ ಬೀಜದಿಂದ. ಎಸ್ ಆರ್ ನೋ? ಅಂದ್ರೆ ಆ ಗಿಡದ ಒಂದು ಜನನಕ್ಕೆ ಒಂದು ಬೀಜ ಹೇಗೆ ಕಾರಣ ಆಗುತ್ತೋ, ನಮ್ಮ ಇಡೀ ಜೀವನದಲ್ಲಿ ಥಾಟ್ ಅಂತ ಅನ್ನೋದು, ಆ ಯೋಚನೆ ಅಂತ ಅನ್ನೋದು ಬೀಜ. ಓಕೆ, ಇವತ್ತು ನೀವು ಯಾವೊಂದು ಥಾಟ್ಸ್ ಗಳನ್ನ ಹಾಕೋತೀರಿ ಅದರ ಆಧಾರದ ಮೇಲೆ ನಿಮ್ಮ ಲೈಫ್ ಅಲ್ಲಿ ನೀವು ಸಕ್ಸಸ್ಫುಲ್ ಅಥವಾ ಫೇಲಿಯರ್ ಆಗ್ತಾ ಹೋಗ್ತಾ ಇರ್ತೀರಿ. ಬಿಕಾಸ್ ಸಿ ಹಿಯರ್ ಥಾಟ್ generates the feelings, and feelings generates the actions, and actions generates the habits generates the result, and result generates the attitude generates the character, and character generates, my dear friends, destiny. ಅಂದ್ರೆ ನಾವು ಇವತ್ತು ಯಾವ ರೀತಿಯ ಯೋಚನೆಗಳನ್ನ ಹಾಕೊಳ್ತೀವಿ ಅದೇ ರೀತಿಯಾದಂತ ಫೀಲಿಂಗ್ಸ್ ಗಳು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಭಾವನೆಗಳು, ಒಂದು ಯೋಚನೆಯಿಂದ ಭಾವನೆಗಳು ಸೃಷ್ಟಿಯಾಗ್ತವೆ, ಭಾವನೆಗಳಿಂದ ಏನಾಗುತ್ತೆ ಆಕ್ಷನ್ಸ್, ಅಂದ್ರೆ ನಾವು ಯಾವ ರೀತಿಯ ಒಂದು ಆಕ್ಷನ್ಸ್ ನ ತೆಗೆದುಕೊಳ್ತೀವಿ ಅದು ನಿರ್ಧಾರ ಆಗತ್ತೆ. ಯಾವ ರೀತಿಯಾದಂತ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾ ಇರ್ತೀವಿ ಅದೇ ರೀತಿಯಾಗಿ ಹ್ಯಾಬಿಟ್ಸ್ ಗಳಾಗಿ ಅದು ಪರಿವರ್ತನೆ ಆಗ್ತಾ ಇರತ್ತೆ. ಓಕೆ, ನೀವು ಕಂಟಿನ್ಯೂಸ್ ಆಗಿ ಯಾವ ಒಂದು ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತೀರಿ ಅದೇ ಹ್ಯಾಬಿಟ್ ಆಗತ್ತೆ. ಈ ಹ್ಯಾಬಿಟ್ಸ್ ಆಧಾರದ ಮೇಲೆ ಏನಾಗುತ್ತೆ, ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಸ್, ಈ ರಿಸಲ್ಟ್ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಅಟಿಟ್ಯೂಡ್ ನಿರ್ಮಾಣ ಆಗುತ್ತೆ, ಅಂಡ್ ಅಟಿಟ್ಯೂಡ್ ಆಧಾರದ ಮೇಲೆ ಮೈ ಡಿಯರ್ ಫ್ರೆಂಡ್ಸ್ ನಮ್ಮ ಕ್ಯಾರೆಕ್ಟರ್ ನಿರ್ಮಾಣ ಆಗುತ್ತೆ, ಅಂಡ್ ಕ್ಯಾರೆಕ್ಟರ್ ಮೇಕ್ಸ್ ಅವರ್ ಡೆಸ್ಟಿನಿ. ಡೆಸ್ಟಿನಿ ಅಂದ್ರೆ ನಮ್ಮ ಭವಿಷ್ಯ ಅಂತ ಅನ್ನೋದು ಆ ನಮ್ಮ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಎಲ್ಲದಕ್ಕೂ ಈ ಡೆಸ್ಟಿನಿ ಮತ್ತು ಇವೆಲ್ಲವುಗಳ ನಡುವಿನ ಅಂತರ ಥಾಟ್. ಅಂದ್ರೆ ಮೇನ್ ರೂಟ್ ಯಾವುದು? ಥಾಟ್. ಅದಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೀನಿ, if you want to get a better fruits, you need to change your roots. ಓಕೆ, ಅಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಹಣ್ಣುಗಳು ಬೇಕು ಅಂತಂದ್ರೆ ಫಸ್ಟ್ ಬೇರುಗಳನ್ನ ಚೇಂಜ್ ಮಾಡ್ಕೋಬೇಕು. ಈಗ ಒಂದು ಗಿಡ ಇದೆ ಅಂತ ಇಟ್ಕೊಳ್ಳಿ, ಈ ಗಿಡದಲ್ಲಿ ಮೇಲೆ ಹಣ್ಣುಗಳು ಬರ್ತಾ ಇಲ್ಲ, ಚೆನ್ನಾಗಿ ಹಣ್ಣುಗಳು ಬರ್ತಾ ಇಲ್ಲ ಫ್ರೆಂಡ್ಸ್. ಮೇಲೆ ಹಣ್ಣುಗಳು ಚೆನ್ನಾಗಿ ಬರ್ತಾ ಇಲ್ಲ ಅಂತಂದ್ರೆ ನೀವೀಗ ಏನ್ ಮಾಡ್ತಾ ಇದ್ದೀರಾ? ಎಸ್ಪೆಷಲಿ ಆ ಗಿಡಕ್ಕೆ ಏನ್ ಮಾಡ್ತಾ ಇದ್ರಿ? ಹೊರಗಡೆಯಿಂದ ಸಿಂಗಾರ ಮಾಡ್ತಾ ಇದ್ರಿ, ಹೊರಗಡೆಯಿಂದ ಡೆಕೋರೇಷನ್ ಮಾಡ್ತಾ ಇದ್ರಿ,
ಹೊರಗಡೆ ಅದಕ್ಕೆ ಸುತ್ತಲೂ ಬೇಲಿಯನ್ನು ಹಾಸ್ತೀರಿ, ಹೊರಗಡೆ ಎಲ್ಲವನ್ನೂ ಕಾಯ್ತಾ ಇದ್ದೀರಿ, ಆದ್ರೂ ಸಹ ಆ ಫ್ರೂಟ್ಸ್ ಚೆನ್ನಾಗಿ ಬರ್ತಾ ಇದಾವ? ಇಲ್ಲ. ಹಾಗಾದ್ರೆ ಈಗ ಗಿಡದಿಂದ ಹಣ್ಣುಗಳು ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ವಿ ನೀಡ್ ಟು ಫೋಕಸ್ ಆನ್ ದ ರೂಟ್ಸ್. ಆ ಒಂದು ರೂಟ್ಸ್ ಗಳ ಮೇಲೆ ಫೋಕಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಆ ಗಿಡದ ಬೇರುಗಳಲ್ಲಿ ನಾವು ಏನ್ ಉಣಿಸ್ತೀವಿ, ಗಿಡದ ಬೇರುಗಳಿಗೆ ನಾವು ಯಾವ ರೀತಿ ಗೊಬ್ಬರವನ್ನ ಹಾಕ್ತೀವಿ, ಗಿಡದ ಬೇರುಗಳಿಗೆ ಯಾವ ರೀತಿ ನೀರನ್ನು ನಾವು ಪೂರೈಕೆ ಮಾಡ್ತೀವಿ. ಎಸ್, ಆ ಒಂದು ಕ್ವಾಲಿಟಿ ಆಫ್ ಏನಂತೀನೋ ಅದಕ್ಕೆ ಯೋಚನೆಗಳು, ಆ ಯೋಚನೆಗಳ ಮೇಲೆ ನಮ್ಮ ಜೀವನ ಗಿಡ ಇಲ್ಲಿ ಏನಾಗುತ್ತೆ, ನಿರ್ಮಾಣ ಆಗುತ್ತೆ. ರಿಸಲ್ಟ್ಸ್ ಎಂಬ ಫ್ರೂಟ್ಸ್ ಏನಾಗ್ತಾ ಇರ್ತವೆ ನಮ್ಮ ಜೀವನದಲ್ಲಿ ಸಿಗ್ತಾ ಇರ್ತವೆ. ಓಕೆ, ಅದಕ್ಕೆ ಸುಮಾರು ಸತಿ ಏನಾಗ್ತಾ ಇರತ್ತಂತಂದ್ರೆ ಮನುಷ್ಯ ಎಲ್ಲ ಕಡೆಗೆ ಹೊರಗಡೆನೆ ಹುಡುಕ್ತಾ ಇರ್ತಾನೆ, ಅಂದ್ರೆ ಹೊರಗಡೆನೆ he always searches outside. But my dear friends, whenever you have got a question in your mind, the answer is inside your mind only. ನಿಮ್ಮ ಮೈಂಡ್ ಅಲ್ಲೇ ಆನ್ಸರ್ ಇರುತ್ತೆ ಅದು. Suppose if you are facing any particular problem right now, don't search the solutions outside. The solution is inside your mind only. ನಿಮ್ಮ ಮನಸ್ಸಿನಲ್ಲಿನೇ ಅದೊಂದು ಏನಿದೆ, ಆ ಸೊಲ್ಯೂಷನ್ ಇದೆ. ಅಂದ್ರೆ ಆ ಒಂದು ಥಾಟ್, ಆ ರೂಟ್ ಅನ್ನ ನಾವು ಕಂಡುಕೊಂಡಾಗ ಆ ರೂಟ್ ನಿಂದ ನಾವು ಹೊರಗಡೆ ರಿಸಲ್ಟ್ ಅನ್ನ ಚೇಂಜ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದು ನಾನು ಹೇಳ್ತೀನಿ. ಸಪೋಸ್ I always used to conduct the mindful workshops throughout Karnataka in so many cities to all level of students. Whenever I see so many students, suppose if the student is feeling dull, ಒಬ್ಬ ಸ್ಟೂಡೆಂಟ್ ಡಲ್ ಆಗಿ ಫೀಲ್ ಮಾಡ್ತಾ ಇದ್ದಾನೆ, ಸಪೋಸ್ ಇಫ್ he is not getting the marks, ಅವನಿಗೆ ಮಾರ್ಕರ್ಸ್ಗಳು ಸಿಗ್ತಾ ಇಲ್ಲ ಅಂದಾಗ ಅವನ ಥಾಟ್ ಏನಿರುತ್ತೆ ಅಂತಂದ್ರೆ, ಅವನ ಮೈಂಡ್ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ, ಅವನು ಎಸ್ ಐ ಆಮ್ ಡಲ್ ಸ್ಟೂಡೆಂಟ್ ಅಂತ ಅನ್ನೋದು ಬ್ರ್ಯಾಂಡ್ ಆಗಿರುತ್ತೆ. ನಾನು ಡಲ್ ಇದ್ದೀನಿ, ನನಗೆ ವಿದ್ಯೆ ತಲೆಗೆ ಹತ್ತಲ್ಲ, ಓದಿದ್ದು ನೆನ್ಪಿನಲ್ಲಿ ಉಳಿಯಲ್ಲ, ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಓಕೆ, ನನಗೆ ಎಲ್ರು ಬೈತಾರೆ. ಯಾಕಂತಂದ್ರೆ ಯಾವಾಗ ಅವನು ಆ ರೀತಿ ಮಾಡ್ತಾ ಹೋಗ್ತಾನೋ ಎಲ್ರು ಅವನನ್ನ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ರು ದಡ್ಡ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನ ಮೈಂಡ್ ಅಲ್ಲಿ ದಡ್ಡ ಅನ್ನೋದು ಫಿಕ್ಸ್ ಮಾಡ್ಕೊಂಡ ಆ ದಡ್ಡ ಅನ್ನುವಂತ ಥಾಟ್ ಅನ್ನೇ ಅವನು ಪ್ರತಿ ಬಾರಿ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಅವನಲ್ಲಿ ಯಾವಾಗ್ಲೂ ಪುಸ್ತಕ ಹಿಡಿದಾಗ ಫೀಲಿಂಗ್ಸ್ ಏನ್ ಬರುತ್ತೆ, ಒಬ್ಬ ಡಲ್ ಸ್ಟೂಡೆಂಟ್ ಯಾವ ರೀತಿ ಫೀಲಿಂಗ್ಸ್ ಅನ್ನ ಹೊಂದಿರ್ತಾನೆ, ಅವನಿಗೆ ಯೂಶುವಲಿ ಸ್ಟಡೀಸ್ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಓಕೆ, ಸುಮ್ನೆ ಪುಸ್ತಕ ಹಿಡ್ಕೊಂಡು ಕೂಡುದು, ಆ ಕಡೆ ಈ ಕಡೆ ನೋಡುದು, ಸುಮ್ನೆ ಟೈಮ್ ಪಾಸ್ ಮಾಡೋದು. ಎಸ್, ಸೊ ಇವನ್ ಪೇರೆಂಟ್ಸ್ ಸಹ ಒತ್ತಾಯ ಮಾಡಿ ಬುಕ್ ಅನ್ನು ಹಿಡ್ಕೊಂಡು ಕೂಡಿಸಿದ್ರು ಸಹ ಅವನು ಸುಮ್ನೆ ಕೂತಿರ್ತಾನೆ ಹೊರತು ಅವನು ಓದೋದಿಲ್ಲ. ವೆಲ್, ಸೊ ಅಂದ್ರೆ ಬಿಕಾಸ್ ಅವನಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಅಲ್ಲಿ ಹುಟ್ಕೊಂಡಿದ್ದಾವೆ. ಈ ನೆಗೆಟಿವ್ ಫೀಲಿಂಗ್ಸ್ ನಿಂದ ಏನಾಗುತ್ತೆ, ಆಕ್ಷನ್ ಸ್ಟಾರ್ಟ್ ಆಗ್ತವೆ. ಆಕ್ಷನ್ಸ್ ಏನು, ಡಲ್ ಸ್ಟೂಡೆಂಟ್ಸ್ ಯಾವ ರೀತಿಯಾದಂತ ಆಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತಾರೋ ಅದೇ ರೀತಿ ಆಕ್ಷನ್ಸ್ ಗಳನ್ನ ಅವನು ಮಾಡ್ತಾ ಹೋಗ್ತಾನೆ. ಎಸ್, ಅವನು ಕ್ಲಾಸ್ ಅಲ್ಲಿ ಸರಿಯಾಗಿ ಕೂಡಲ್ಲ, ಸರಿಯಾಗಿ ಕ್ಲಾಸಸ್ ಅನ್ನ ಅಟೆನ್ಷನ್ ಕೊಟ್ಟು ಅಲ್ಲಿ ಕೇಳಲ್ಲ, ಕ್ಲಾಸ್ ಅಲ್ಲಿ ಅವನ ಬಾಡಿ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಎಲ್ಲೆಲ್ಲೋ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ಹಿ ಆಲ್ವೇಸ್ ಸ್ಟಾರ್ಟ್ಸ್ ಅಸೋಸಿಯೇಟಿಂಗ್ ವಿತ್ ವಾಟ್, ಲೈಕ್ ಮೈಂಡೆಡ್ ಪೀಪಲ್. ಲೈಕ್ ಮೈಂಡೆಡ್ ಪೀಪಲ್ ಅಂತಂದ್ರೆ ಏನು, ಯಾರು ನೀವು ನೋಡಿದೀರಾ, ಡಲ್ ಇದ್ದಂತ ಸ್ಟೂಡೆಂಟ್ಸ್ ಗಳು ಯಾವಾಗ್ಲೂ ಡಲ್ ಇದ್ದಂತ ಸ್ಟೂಡೆಂಟ್ಸ್ ಗಳ ಸಂಘವನ್ನೇ ಮಾಡ್ತಾ ಇರ್ತಾರೆ. ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಗಳು ಯಾವಾಗ್ಲೂ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಗಳ ಸಂಘವನ್ನ ಮಾಡ್ತಾ ಇರ್ತಾರೆ. ಈಗ ಅಲ್ಲೇನಾಗ್ಬಿಡುತ್ತೆ, ಅದೇ ರೀತಿ ಆಕ್ಷನ್ಸ್ ಗಳನ್ನ ಅವನು ಕಂಟಿನ್ಯೂ ಮಾಡಿ 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 ಅದು ಹ್ಯಾಬಿಟ್ ಆಗಿ ಚೇಂಜ್ ಆಗುತ್ತೆ. ಈ ಹ್ಯಾಬಿಟ್ ಆದಾಗ ಆ ಹ್ಯಾಬಿಟ್ ನಿಂದ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಎಸ್, ಯಾವುದೇ ಒಂದು ನಮ್ಮ ಜೀವನದಲ್ಲಿ ಹ್ಯಾಬಿಟ್ ಅಂತಂದು ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಮಾಡಿ ಫ್ರೆಂಡ್ಸ್, ಅಪ್ರಾಕ್ಸಿಮೇಟ್ಲಿ ಇಟ್ ಟೇಕ್ಸ್ 21 days ಅಂತ ಅಂತಾರೆ. ಆದ್ರೆ 21 daysಗೆ ಜಸ್ಟ್ ಬೀಜ ಅಷ್ಟೇ ಹುಟ್ಟುತ್ತೆ. ಆ ಬೀಜದಿಂದ ಮತ್ತೆ ಅದು ಮರವಾಗಿ ಬೆಳೆದು ಪರಿಣಾಮಕಾರಿಯಾದಂತ ಒಂದು ರಿಸಲ್ಟ್ ಮೇಲೆ ಇಂಪ್ಯಾಕ್ಟ್ ಬೀಳ್ಬೇಕು ಅಂತಂದ್ರೆ 90 days ಅಂತ ನಾವು ಹೇಳ್ತೀವಿ. ಎಸ್, 90 days ಕಂಟಿನ್ಯೂಸ್ ಆಗಿ ಅವನು ಏನು ಯೋಚನೆ ಮಾಡ್ತಾನೆ, ಯಾವ ಫೀಲಿಂಗ್ಸ್ ಗಳನ್ನ ಅವನು ಹಾಕೊಳ್ತಾನೆ, ಯಾವ ಒಂದು ಆಕ್ಷನ್ಸ್ ಗಳನ್ನ ಅವನು ಮಾಡ್ತಾನೆ, ಅದರ ಆಧಾರದ ಮೇಲೆ ಹ್ಯಾಬಿಟ್ಸ್ ಉತ್ಪತ್ತಿ ಆಗ್ಬಿಡುತ್ತೆ. ಹ್ಯಾಬಿಟ್ ನಿಂದ ಅವಾಗ ರಿಸಲ್ಟ್ ಏನಾಗುತ್ತೆ ಹೇಳಿ, ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ಇವನ್ ವೆನ್ ಯು ಕನ್ಸಲ್ಟ್ ದ ಡಾಕ್ಟರ್ ಫಾರ್ ಎನಿ ಕೈಂಡ್ ಆಫ್ ಅ ಡಿಸೀಸ್, ದೇ ಆಲ್ವೇಸ್ ಟೆಲ್ ಓಕೆ 90 days ಟೈಮ್. ಅಂದ್ರೆ ನಮ್ಮ ಬಾಡಿಯಲ್ಲಿ ಬಯೋಲಾಜಿಕಲ್ ಆಗಿ ಬಾಡಿ ಚೇಂಜ್ ಆಗ್ಬೇಕು ಅಂತಂದ್ರೆ, ಮೈಂಡ್ ಚೇಂಜ್ ಆಗ್ಬೇಕು ಅಂತಂದ್ರೆ 90 days ಬೇಕಂತೆ. ಎಸ್, ಆ ರಿಸಲ್ಟ್ ಯಾವಾಗ ಕಡಿಮೆ ಮಾರ್ಕರ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅವನ ಅಟಿಟ್ಯೂಡ್ ಏನಾಗ್ಬಿಡುತ್ತೆ, ಡಲ್ ಸ್ಟೂಡೆಂಟ್ ಇದೆ ಆಗ್ಬಿಡುತ್ತೆ.
ಅವಾಗ ಡಲ್ ಸ್ಟೂಡೆಂಟ್ ಅಟಿಟ್ಯೂಡ್ ನಿಂದ ಅವನ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಏನಾಗುತ್ತೆ, ಈಗ ಸಹವಾಸ ದೋಷ ಅಂತ ನಾವೇನಂತೀವಿ, ಡಲ್ ಸ್ಟೂಡೆಂಟ್ಸ್ ಎಲ್ಲೆಂದ್ರಲ್ಲಿ ಅಡ್ಡಾಡೋದು, ಯಾವುದೇ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಮಾಡೋದು, ಇವೆಲ್ಲ ಪರಿಣಾಮಗಳಿಂದ ಅವನ ಕ್ಯಾರೆಕ್ಟರ್ ನೆಗೆಟಿವ್ ಆಗ್ಬಿಡುತ್ತೆ. ಅವನ ಒಂದು ರಿಸಲ್ಟ್ ಏನಾಗುತ್ತೆ ಅಲ್ಲಿ, ಡೆಸ್ಟಿನಿ, ಭವಿಷ್ಯ, ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಫೇಲ್ಯೂರ್. ಎಸ್ ಆರ್ ನೋ? ವೆಲ್, ಸಪೋಸ್ ಅವನು ಪಾಸಿಟಿವ್ ಥಾಟ್ ಅನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಎಸ್, ಐ ಆಮ್ ಇಂಟೆಲಿಜೆಂಟ್ ಅಂತ ಅನ್ಕೊಂಡ. ಇಂಟೆಲಿಜೆಂಟ್ ಅನ್ಕೊಂಡಂತ ಇಂಟೆಲಿಜೆಂಟ್ ಫೀಲಿಂಗ್ಸ್ ಉತ್ಪತ್ತಿ ಆಗ್ತವೆ. ಇಂಟೆಲಿಜೆಂಟ್ ಫೀಲಿಂಗ್ಸ್ ಉತ್ಪತ್ತಿ ಆದ ತಕ್ಷಣ ಆ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಆಕ್ಷನ್ಸ್ ಗಳನ್ನ ಏನ್ ಮಾಡ್ತಾ ಇರ್ತಾರೆ, ರೆಗ್ಯುಲರ್ ಆಗಿ ಸ್ಟಡಿ ಮಾಡೋದು, ಟೈಮ್ ವೇಸ್ಟ್ ಮಾಡದೇ ಇರೋದು, ಎಸ್, ನಿರಂತರವಾಗಿ ಅಭ್ಯಾಸಗಳನ್ನ ಕರೆಕ್ಟ್ ಆಗಿ ಕೇಳೋದು, ಇದು ಮಾಡ್ತಾ ಹೋದ ಹಾಗೆ ಅದೇ ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಹ್ಯಾಬಿಟ್ ನಿಂದ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ರಿಸಲ್ಟ್ ನಿಂದ ಅವನ ಅಟಿಟ್ಯೂಡ್ ಚೆನ್ನಾಗುತ್ತೆ. ಒಳ್ಳೆ ಅಟಿಟ್ಯೂಡ್ ನಿಂದ ಮಾಡಿ ಫ್ರೆಂಡ್ಸ್ ಅವನ ಕ್ಯಾರೆಕ್ಟರ್ ಚೆನ್ನಾಗುತ್ತೆ. ಅವನ ಕ್ಯಾರೆಕ್ಟರ್ ನಿಂದ ಡೆಸ್ಟಿನಿ ಅಂದ್ರೆ ಭವಿಷ್ಯ ನಿರ್ಮಾಣ ಆಗುತ್ತೆ. ಇಟ್ ಮೀನ್ಸ್ ಇಫ್ ಯು ಅಬ್ಸರ್ವ್ ಈಚ್ ಅಂಡ್ ಎವ್ರಿ ಪರ್ಸನ್, ಐ ಆಮ್ ನಾಟ್ telling only for it students, my dear friends. If you look at the businessman, a successful businessman or failure businessman, successful businessman always think positive thoughts and positive feelings, positive action. He takes the positive actions. So with that he gets the positive habits. With the positive habits he always gets the positive result, and then his attitude is going to be positive. Then he gets the positive character and his destiny is going to be obviously that positive. Yes or no? Suppose if you look at the negative businessman, ಅವನು ಒಂದರಲ್ಲಿ ಯಾವ್ದಾದ್ರಲ್ಲಿ ಫೇಲ್ ಆದ ತಕ್ಷಣ ಅವನು ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಅವನ ಭವಿಷ್ಯ ಏನಾಗ್ಬಿಡುತ್ತೆ, ಅಲ್ಲಿ ಮಂಕ ಆಗ್ಬಿಡುತ್ತೆ. ಅದರಿಂದ ನಾನು ನಿಮ್ಗೆ ಏನ್ ಹೇಳ್ತೀನಿ, ಸಪೋಸ್ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ರಿಸಲ್ಟ್ ಪ್ರೆಸೆಂಟ್ಲಿ ಆರ್ ಯು ಗೆಟಿಂಗ್. ಎಸ್, ನೀವು ಯಾವ ರೀತಿ ಅಂತ ರಿಸಲ್ಟ್ ಅನ್ನ ಪಡ್ಕೊಳ್ತಾ ಇದೀರಿ ನನಗೆ ಗೊತ್ತಿಲ್ಲ. Present situation ಏನಿದೆ ನಿಮ್ದು, are you getting the positive results or negative result? I don't know. Yes, come on, let me know how many of you are getting the positive result, how many of you are getting the negative result, or how many of you are getting the neutral result. If you are getting the positive result, just type PR. If you are getting the negative result, just type NR. If you are getting the neutral results, so just type there NER. Okay, let me see. Okay, Saida is telling 5 positive result. Okay, Funiti is telling ER. Shashikumar P. Okay, Sai Krishna P. Swandan ER. Okay. Yes. Okay, Rohit Hiramati is telling negative. Andre neutral result. Okay, so ಹಾಗಾದ್ರೆ ಈಗ ನಮ್ಮ ಒಂದು ಎಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರೆ ಥಾಟ್ ಅನ್ನೋದು ಗೊತ್ತಾಯ್ತು. ಈ ಥಾಟ್ ಪ್ರೊಸೆಸ್ ಹೇಗೆ ವರ್ಕ್ ಮಾಡುತ್ತೆ, ಲೆಟ್ ಅಸ್ ಸಿ. ಲಾ ಆಫ್ ಅಬುಂಡೆನ್ಸ್ ಅಂತ ನಾವು ಅಂತೀವಿ. ಲಾ ಆಫ್ ಅಬುಂಡೆನ್ಸ್ ಏನ್ ಹೇಳುತ್ತೆ ಗೊತ್ತಾ? ಅಬುಂಡೆನ್ಸ್ ಮೀನಿಂಗ್ ಈಸ್ ವಾಟ್? ಸಮೃದ್ಧತೆ ಅಂತ ನಾವು ಹೇಳ್ತೀವಿ. ಸಮೃದ್ಧತೆ ಫ್ರೆಂಡ್ಸ್. ಸಮೃದ್ಧತೆ ಅಂತಂದ್ರೆ ಇವತ್ತು ನೀವು ಒಂದು ಬೀಜವನ್ನು ಹಾಕಿದ್ರಿ ಅಂತಂದ್ರೆ ನೀವು ಆ ಒಂದು ಬೀಜದಿಂದ ಒಂದೇ ಫಲ ಹುಟ್ಟುತ್ತಾ? ಎಸ್, ಗಿಡ ಒಂದೇ ಹುಟ್ಟಬಹುದು, ಆದ್ರೆ ಹಣ್ಣುಗಳು ಏನಾಗ್ತವೆ? ಸಾಕಷ್ಟು ಆಗ್ತಾವ ತಾನೆ. ಎಸ್ ಆರ್ ನೋ? ನೀವೀಗ ಒಂದು ಜೋಳದ ತೆನೆಯನ್ನ ಬಿತ್ತನೆ ಮಾಡ್ರಿ. ಓಕೆ, ಒಂದು ಜೋಳವನ್ನ ಬಿತ್ತನೆ ಮಾಡಿದ್ರೆ ಒಂದೇ ಜೋಳ ಬರುತ್ತಾ ನಿಮ್ಗೆ? ನೂರಾರು ಜೋಳದ ತೆನೆಗಳು ಅದರಿಂದ ಉತ್ಪತ್ತಿ ಆಗ್ತವೆ. ಎಸ್ ಆರ್ ನೋ? ಅಂದ್ರೆ ಅದರ ಅರ್ಥ ಏನು? ನಾವಿವತ್ತು ಹಾಕುವಂತಹ ಒಂದು ಪಾಸಿಟಿವ್ ಥಾಟ್ ನಿಂದ ನಮ್ಮ ಜೀವನದಲ್ಲಿ ಸಾವಿರಾರು ಪಾಸಿಟಿವ್ ಥಾಟ್ಸ್ ಗಳು ಬರ್ತವೆ. ಅದೇ ರೀತಿ ನಾವು ಹಾಕುವಂತ ನೆಗೆಟಿವ್ ಥಾಟ್ ನಿಂದ ಅಂಡ್ ದೆನ್ ವಿ ಆರ್ ಗೆಟಿಂಗ್ more than 1,000 of negative thoughts. So it is called the Gygo principle. Gygo principle, what it says, my dear friends? Gygo stands for G. G stands for good. I stands for input. Again, G stands for good. O stands for output. Okay, see here. If you put in your mind good thoughts, good input, good output, good input, good output. ಇಲ್ಲಿ ಒಳ್ಳೆ ಯೋಚನೆಗಳನ್ನ ಹಾಕಿದ್ರೆ ಇಲ್ಲಿಂದ ಏನ್ ಬರುತ್ತೆ? ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ, ಒಳ್ಳೆ ಔಟ್ಪುಟ್ ಬರುತ್ತೆ. ಸಪೋಸ್ ಇಫ್ ಯು ಪುಟ್ ದ ಇನ್ಸ್ಟೆಡ್ ಆಫ್ ಗುಡ್, ಜಿ ಸ್ಟ್ಯಾಂಡ್ಸ್ ಫಾರ್ ಗಾರ್ಬೇಜ್. ಗಾರ್ಬೇಜ್ ಅಂತಂದ್ರೆ ಏನು? ಇವತ್ತು ಕಸದಂತ ಯೋಚನೆಗಳನ್ನ ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ಹಾಕಿದ್ರೆ ಆಬ್ವಿಯಸ್ಲಿ ಏನ್ ಬರುತ್ತೆ? ನಮ್ಮ ಮೈಂಡ್ ಇಂದನೂ ಕಸನೇ ಆಚೆ ಬರೋದು. ಎಸ್ ಆರ್ ನೋ? ಇವತ್ತು ನಾವು ಇದಕ್ಕೇನಂತೀವಿ ಕನ್ನಡದಲ್ಲಿ ಮನಸ್ಸಿದ್ದಂತೆ ಮಹಾದೇವ ಅಂತ ಅಂತಾರೆ. ಎಸ್, ವಾಟ್ ಈಸ್ so that you will get the same kind of a
ಏನು ಕಾರ್ಫ್. ಇವತ್ತು ನೀವು ಏನನ್ನ ಬಿತ್ತಿರಿ ಅದೇ ಬೆಳೆ ಬರೋದು. ಇವತ್ತು ನೀವು ಆಲೂಗಡ್ಡೆ ಬಿತ್ತಿ ನನಗೆ ಉಳ್ಳಾಗಡ್ಡಿ ಬೇಕು ಅಂದ್ರೆ ಬರುತ್ತಾ? ಆನಿಯನ್? ನೋ. If you sow the potatoes, you will get the potatoes only. If you sow the onions, then only you can get the onions. Yes or no? So our mind is like a garden, my dear friends. So it doesn't care what you are sowing in it. ನೀವು ಅದರಲ್ಲಿ ಏನು ಬಿತ್ತಾ ಇದ್ರಿ ಅದಕ್ಕೆ ಡಿಫ್ರೆನ್ಸ್ ಇಲ್ಲ. ಓಕೆ, ಅದರ ಕೆಲಸ ಏನು? ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಸೋ, ಇಟ್ ಇಸ್ ಗೋಯಿಂಗ್ ಟು ಗೆಟ್ ದ ರಿಸಲ್ಟ್ ಇನ್ ಯುವರ್ ಲೈಫ್. ಅದನ್ನೇ ಹೇಳ್ತಾರೆ ಗಿಗೋ ಅಂತಂತಂದ್ರೆ ಇದು ಲಾಂಗ್ ಫಾರ್ಮ್ ಮೇಡಮ್ ಇದು. ಓಕೆ, ಗಿಗೋ ಇಟ್ ಇಸ್ ಅ ಲಾಂಗ್ ಫಾರ್ಮ್, ಇದು ಶಾರ್ಟ್ ಫಾರ್ಮ್. ಇದು ಎದ್ರ ಶಾರ್ಟ್ ಫಾರ್ಮ್? ಇದು ಜಿ ಸ್ಟ್ಯಾಂಡ್ ಫಾರ್ ಗುಡ್. ಅಂದ್ರೆ ನೀವು ಗುಡ್ ಅನ್ನ ಇನ್ಪುಟ್ ಮಾಡ್ಕೊಂಡ್ರಿ, ಗುಡ್ ಏನಾಗತ್ತೆ? ಔಟ್ಪುಟ್ ಆಗತ್ತೆ. ಅದೇ ರೀತಿ ಗುಡ್ ಜಾಗದಲ್ಲಿ ಈ ಜಿ ಸ್ಟ್ಯಾಂಡ್ಸ್ ಫಾರ್, ಈಗ ಗಾರ್ಬೇಜ್ ಅನ್ನ ಹಾಕಿದ್ರಿ, ಗಾರ್ಬೇಜ್ ಹೊರಗಡೆ ಬರುತ್ತೆ. ಅಂದ್ರೆ ಅದರ ಅರ್ಥ ಏನು? ಪಾಸಿಟಿವ್. ಈಗ ನಮ್ಮ ಮೈಂಡ್, ಅವರ್ ಮೈಂಡ್ ವರ್ಕ್ ಲೈಕ್ ಅ ಕಂಪ್ಯೂಟರ್. ಆಲ್ ಕಂಪ್ಯೂಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಎಸ್ ಆರ್ ನೋ? ಇನ್ ಕಂಪ್ಯೂಟರ್ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಇಸ್ ದೇರ್? ಕಂಪ್ಯೂಟರ್ ಅಲ್ಲಿ ಏನಿರುತ್ತೆ? ಯಾವಾಗ್ಲೂ ಕಂಪ್ಯೂಟರ್ ಅಲ್ಲಿ ಇನ್ಪುಟ್, CPU ಅಂಡ್ ದೆನ್ ಔಟ್ಪುಟ್ ಅಂತಂದಿರುತ್ತೆ. ಎಸ್ ಆರ್ ನೋ? ಸಪೋಸ್ ಇಫ್ ಯು ಹ್ಯಾವ್ gone to any computer course, if you have learned the computer, you might have known it very well. So ಈಗ ಇಲ್ಲಿ ಏನು ನಾವು ಇನ್ಪುಟ್ ಮಾಡ್ತೀವಿ, ನಮ್ಮ CPU ಯಾವುದು? ನಮ್ಮ ಮೈಂಡ್, ಅದು ಔಟ್ಪುಟ್ ಮಾಡ್ತಾ ಇರುತ್ತೆ. ಎಸ್. ಈಗ ಕೆಲವೊಬ್ರು ಅಂತಾರೆ, ಸರ್ ನಮ್ಮ ಜೀವನದಲ್ಲಿ ನಾವು ಏನೂ ಹಾಕೋದೇ ಇಲ್ಲ ಅಂತ ಅಂತಾರೆ. ನೀವು ಏನೂ ಹಾಕದೇ ಇದ್ರೆ ಏನಾಗುತ್ತೆ ಫ್ರೆಂಡ್ಸ್? ಅಲ್ಲಿ ಮುಳ್ಳುಗಳು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಕಳೆ ಕಸ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನೀವು ಪಾಸಿಟಿವ್ ಹಾಕಿದ್ರೆ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಹಾಕಿದ್ರೆ ನೆಗೆಟಿವ್ ಬರುತ್ತೆ. ಆದ್ರೆ ಫ್ರೆಂಡ್ಸ್, ನೀವು ಏನೂ ಹಾಕದೇ ಇದ್ರು ಅಲ್ಲಿ ನೆಗೆಟಿವೇ ಬರೋದು ಹೊರತು ಪಾಸಿಟಿವ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಅವೇರ್ನೆಸ್ ನಿಂದ ನಾವು ಥಾಟ್ಸ್ ಗಳ ಜೊತೆಗೆ ಏನ್ ಮಾಡ್ಬೇಕಾಗತ್ತೆ? ಆಲ್ವೇಸ್ ಡೀಲ್ ಮಾಡ್ಬೇಕಾಗತ್ತೆ. ಅವರ್ ನೇಚರ್ ಆಕ್ಟ್ಸ್ ಲೈಕ್ ಅ ಮಿರರ್, ಮೈ ಡಿಯರ್ ಫ್ರೆಂಡ್ಸ್. ಸಪೋಸ್ see, whenever you feel happy, the whole world feels happy. Suppose if you feel sad, the whole world looks sad, my dear friends. Suppose if you feel angry, the whole world looks like angry. ಇವತ್ತು ನೀವು ಹ್ಯಾಪಿ ಆಗಿದ್ರೆ ಇಡೀ ಜಗತ್ತೇ ಸುಂದರವಾಗಿ ಕಾಣಿಸುತ್ತೆ ನಿಮ್ಗೆ. ಈಗ ನೀವು ದಾರಿಲಿ ಹೋಗ್ತಾ ಇದ್ರಿ, ತುಂಬಾ ಹ್ಯಾಪಿ ಆಗಿದ್ರಿ, ಮಸ್ತ್ ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರಿ, ಯಾವುದೋ ಒಂದು ಫಂಕ್ಷನ್ ಹೋಗ್ತಾ ಇದ್ರಿ. ಓಕೆ, ನೀವು ತುಂಬಾ ಕಾನ್ಫಿಡೆಂಟ್ ಆಗಿದ್ರಿ. ಅವತ್ ನೋಡಿ ನಿಮ್ಗೆ ಇಡೀ ಜಗತ್ತು ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಪ್ರತಿಯೊಬ್ಬರನ್ನ ನೋಡಿ ನೀವ್ ಏನ್ ಮಾಡ್ತೀರಾ? ಸ್ಮೈಲ್ ಮಾಡ್ತೀರಾ ಅಲ್ಲಿ. ಎಸ್, ಪ್ರತಿಯೊಬ್ಬರನ್ನ ನೋಡಿ ನೀವು ನಗ್ತಾ ನಗ್ತಾ ಮಾತಾಡಿಸ್ತೀರಾ. ಓಕೆ, ಪ್ರತಿಯೊಬ್ಬರಿಗೆ ವಿಶ್ ಮಾಡ್ತೀರಾ. ಅವತ್ತು ನೀವು ಟಾಪ್ ಆಫ್ ದ ವರ್ಲ್ಡ್ ಫೀಲ್ ಮಾಡ್ತಾ ಇರ್ತೀರಿ. ಯಾಕಂದ್ರೆ ನೀವು ಹ್ಯಾಪಿಯಾಗಿ ಇರ್ತೀರಿ. ಅಂದ್ರೆ ಇನ್ಸೈಡ್, ನಿಮ್ಮ ಇನ್ಸೈಡ್ ಮೈಂಡ್ ಅಲ್ಲಿ ಹ್ಯಾಪಿ ಆಗಿದ್ದರಿಂದ ಹೊರಗಡೆ ಜಗತ್ತು ಏನಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು? ಅಲ್ಲಿ ಹ್ಯಾಪಿಯಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸಪೋಸ್ ಅದನ್ನೇ ನೀವು ಯೋಚನೆ ಮಾಡಿ, ನೀವು ಏನೋ ಒಂದು ನೆಗೆಟಿವ್ ಫೀಲಿಂಗ್ ನಿಂದ ನಿಮ್ಮ ಮೈಂಡ್ ಅಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀರಿ, ನೀವು ನೆಗೆಟಿವ್ ಆಗಿದ್ದೀರಿ, ನಿಮ್ಗೆ ದುಃಖ ಆಗಿದೆ. ಓಕೆ, ಸೊ ಯು ಆರ್ ಫೀಲಿಂಗ್ ವೆರಿ ಸ್ಯಾಡ್ ನೌ. ಅವಾಗ ನಿಮ್ಗೆ ಜಗತ್ತು ಸುಂದರವಾಗಿ ಕಾಣಿಸುತ್ತಾ? ನೋ. ಯಾರನ್ನಾದ್ರೂ ನೋಡಿದ್ರೆ ನಾವು ಜಾಸ್ತಿ ಮಾತಾಡ್ಸಲ್ಲ ಅಲ್ಲಿ. ಎಸ್ ಆರ್ ನೋ? ಇವನ್ when other people try to talk to you, you always try to avoid them. ಯಾರಾದ್ರೂ ನಿಮ್ಗೆ ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರೆ ಅವ್ರ ಜೊತೆಗೆ ಆಯ್ತಪ್ಪ ಅಂತಂದ್ರೆ ನಾವು ಆಗ್ಲೇ ಅವರಿಂದ ಬಿಟ್ಟು ಬರ್ತೀವಿ ನಾವು. ಅಂದ್ರೆ we want to be alone when we are sad. Yes or no? How many are you have already gone through this? Yes, when you feel sad, the whole world looks sad. When you feel happy, the whole world looks happy. How many of you have gone through this experience? Just type I in the chat box. ಎಷ್ಟು ಜನಕ್ಕೆ ಹೀಗಾಗಿದೆ? ಎಸ್, ಸುಭಾ ಮೇಡಮ್ is telling I, Bhatt sir is telling I, Sai Krishna, good, Puneet, Sujata madam, wonderful, Nandana sir, Shashi Kumar, Chandrasekhar, okay, Nandi sir, good, Pushpa madam. ಅಲ್ವಾ? ಅಂದ್ರೆ ನಮಗೆ ಏನಾದ್ರೂ ಸಿಟ್ಟು ಬಂದಾಗ ನಾವು ಸಿಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇದು ಒಂಥರ ನ್ಯೂಟನ್ಸ್ ಲಾ ಮೇಲೆ ವರ್ಕ್ ಆಗುತ್ತೆ. ನ್ಯೂಟನ್ ಲಾ ಹೇಗೆ ವರ್ಕ್ ಆಗುತ್ತೆ? ವೇರ್ ದೇರ್ ಇಸ್ ಆಕ್ಷನ್, ದ ಸೇಮ್ ಕೈಂಡ್ ಆಫ್ ಅ ರಿಯಾಕ್ಷನ್. ನೀವು ಯಾವ ರೀತಿ ಆಕ್ಷನ್ ಅನ್ನ ಮಾಡ್ತೀರಿ ಅದೇ ರೀತಿ ರಿಯಾಕ್ಷನ್ ಅನ್ನ ನೀವು ಪಡ್ಕೊಳ್ತೀರಿ. ಸಪೋಸ್ ಇಫ್ ಯು ಥ್ರೋ ದ ಬಾಲ್ ಟು ದ ವಾಲ್ ಅಂಡ್ ದೆನ್ ಅಗೇನ್ ದ ಬಾಲ್ ಕಮ್ಸ್ in the same speed,
ನೀವು ಎಷ್ಟು ಸ್ಪೀಡ್ ಮೇಲೆ ಗೋಡೆ ಮೇಲೆ ಬಾಲ್ ನ ಒಗಿತೀರಿ ಅಷ್ಟೇ ಸ್ಪೀಡ್ ಅಲ್ಲಿ ಬಾಲ್ ಬರುತ್ತೆ. ನೀವು ಅಂದ್ರೆ ಸ್ಲೋ ಆಗಿ ಹೋಗಿದ್ರೆ ಸ್ಲೋ ಆಗಿ ಬರುತ್ತೆ, ನೀವು ಅದನ್ನೇ ಸ್ಪೀಡ್ ಆಗಿ ಹೋದ್ರೆ ಸ್ಪೀಡ್ ಆಗಿ ಬರುತ್ತೆ. ಅದೇ ರೀತಿ ವರ್ಲ್ಡ್ ಅಲ್ಲಿ ಇಡೀ ಜಗತ್ತು ಯೂನಿವರ್ಸ್ ಯಾವ ರೀತಿ ಡಿಫೆಂಡ್ ಇದೆ ಅಂತಂದ್ರೆ ಫ್ರೆಂಡ್ಸ್, ನಾವಿವತ್ತು ಹ್ಯಾಪಿ ಆಗಿದ್ದೀವಿ. ನಾವು ಜಗತ್ತನ್ನ ನೋಡಿ ನಕ್ರೆ ಜಗತ್ತು ನಮ್ಮನ್ನ ನೋಡಿ ನಗುತ್ತೆ. ನಾವು ಇನ್ನೊಬ್ಬರು ನೋಡಿ ಅತ್ರೆ ಜಗತ್ತು ನಮ್ಮನ್ನ ನೋಡಿ ಅಳತ್ತೆ. ಅಂಡ್ ದೆನ್ ಆದ್ರೆ ಇದು ಉಲ್ಟಾ ಆಗತ್ತೆ ಕೆಲವು ಕೇಸ್ಗಳಲ್ಲಿ. ನಾವು ಅತ್ರೆ ಜಗತ್ತು ನಮ್ಮನ್ನ ನೋಡಿ ನಗ್ತಾ ಇರತ್ತೆ. ಎಸ್ ಆರ್ ನೋ? ವೆರಿ ಇಂಪಾರ್ಟೆಂಟ್. ಓಕೆ, ಆದ್ರೆ ನೋ, ನಾಟ್ ಲೈಕ್ ದಟ್. ಆಲ್ ಪೀಪಲ್ ಆರ್ ನಾಟ್ ಲೈಕ್ ದಟ್. ಸೊ ಇಫ್ ಯು ಆರ್ ಹ್ಯಾವಿಂಗ್ ಅ ಕ್ಲೋಸ್ ಫ್ರೆಂಡ್ಸ್ ಅಂಡ್ ದೆನ್ family members, suppose if you are weeping or if you are feeling a sad, they also become the part of in your sadness. Yes, ಆದ್ರೆ ಕೆಲವೊಂದಿಷ್ಟು ಜನ ಆಗಲಾರದಂತ ಜನಗಳಿರ್ತಾರೆ. ನೀವೇನಾದ್ರೂ ಡಲ್ ಇದೀರಿ, ನೀವೇನಾದ್ರೂ ಅಳ್ತಾ ಇದೀರಿ ಅಂತ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇರತ್ತೆ ಲೈಫ್ ಅಲ್ಲಿ. ನೋಡಲ್ಲಿ ಹೆಂಗಾಗಿದೆ ಅವ್ನಿಗೆ, ಹಂಗೆ ಆಗ್ಬೇಕು ಅವ್ನಿಗೆ ಅಂತ ಇರ್ತಾರೆ. ಎಸ್ ಆರ್ ನೋ? ಸೊ ನಾವು ಆಂಗ್ರಿ ಮಾಡ್ಕೊಂಡ್ವಿ ಅಂತಂದು ಇಟ್ಕೊಳ್ಳಿ. ಸಪೋಸ್ ಈಗ ನೀವು ಬೆಳಿಗ್ಗೆ ಸಿನಾರಿಯೋ ಹೇಳ್ತೀನಿ, ಬೆಳಿಗ್ಗೆ ನೀವು ಆಫೀಸ್ಗೆ ಹೋಗ್ತಾ ಇದ್ರಿ. ಆಫೀಸ್ಗೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ಸಣ್ಣ ಒಂದು ಕಿರಿಕ್ ಬಂತು ಮನೆಯಲ್ಲಿ. ಆ ಕಿರಿಕಿಗೆ ನೀವು ತಡ್ಕೊಂಡ್ಬಿಟ್ಟು ಆ ಮೂಮೆಂಟ್ ಅಲ್ಲಿ ಥಾಟ್ ಅನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಪ್ರಾಬ್ಲಮೇ ಇರ್ತಾ ಇರ್ಲಿಲ್ಲ. ಅಲ್ಲೇನಾಗ್ಬಿಡುತ್ತೆ, ನೀವು ಉಲ್ಟಾ ಅವ್ರಿಗೆ ಸಿಟ್ ಮಾಡ್ತೀರಿ. ಉಲ್ಟಾ ಸಿಟ್ ಮಾಡಿದ ತಕ್ಷಣನೇ ಅಲ್ಲಿಂದ ಮತ್ತೆ 4-5 ವಾಕ್ಯಗಳು ಬರ್ತವೆ. ಆಮೇಲೆ ನಿಮ್ ಬಾಯಿಂದ ಸಂಸ್ಕೃತ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ ಎಲ್ಲ ಸೀನ್ ಅನ್ನ ಮಕ್ಕಳು ಎದುರು ನಿಂತ್ಕೊಂಡ್ಬಿಟ್ಟು ಸುಮ್ನೆ ಹೀಗೆ ನೋಡ್ತಾ ಇರ್ತವೆ ಗೊಂಬೆಗಳ ಹಾಗೆ. ಓಕೆ, ಸೊ ಅವಾಗ ನೀವು ಬ್ರೇಕ್ಫಾಸ್ಟ್ ಮಾಡಲ್ಲ. ಓಕೆ, ಮನೆಯಿಂದ ಹಾಗೆ ಹೊರಗಡೆ ಬರ್ತೀರಿ, ಸೀಟ್ ನಲ್ಲಿ ಹೊರಗಡೆ ಬರ್ತಾ ಇದ್ರಿ. ಅವತ್ತು ನಿಮಗೆ ಕರೆಕ್ಟ್ ಟೈಮ್ಗೆ ಬರ್ತಾ ಇರುವಂತ ಬಸ್ಸು ಮುದ್ದಾಮ್ ಲೇಟ್ ಆಗಿ ಬರುತ್ತೆ. ಯಾಕೆ ಗೊತ್ತಾ? ನೀವು ಸೀಟ್ ನಲ್ಲಿ ಇದ್ದೀರಿ. ಎಸ್, ಸೊ ಮುದ್ದಾಮ್ ಹೊತ್ತು ಲೇಟ್ ಆಗಿ ಬರ್ತದೆ. ಸೆಟ್, ಈ ಬಸ್ನವ್ರಿಗೆ ಏನು ಗೊತ್ತಿಲ್ಲಪ್ಪ, ಕರೆಕ್ಟ್ ಟೈಮ್ ಬರೋದೇ ಇಲ್ಲ ಅಂತಂದು ಅವ್ರಿಗೆ ನೀವು ಬೈತೀರಿ. ಆಮೇಲೆ ನೀವು ಬಸ್ ಒಳಗಡೆ ಹತ್ತಾ ಇದ್ರಿ, ತುಂಬಾ ರಶ್ ಇದೆ. ರಶ್ ಇದ್ದಿದ್ರಿಂದ ನೀವು ಹಂಗ ಹಿಂಗ್ ಗುದ್ದಾಡಿ ಹೋಗ್ತಾ ಇದ್ರಿ. ಯಾವನೋ ಒಬ್ಬನ ಕಾಲ್ ತುಳಿತೀರಿ, ಅವ್ನು ನಿಮ್ಗೆ ಬೈತಾನೆ, ಅವ್ನು ಬೈತಾನೆ ನಾನ್ ಬೇಕಂತ ನಿನ್ಗೆ ತುಳಿದ ಅಂತ ನೀವು ಉಲ್ಟಾ ಬೈತೀರಿ. ಆ ಒಂದು ಎಲ್ಲ ಗದ್ದಲದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ? ಯಾವನೋ ಒಬ್ಬ ನಿಮ್ಮ ಪರ್ಸನ್ನ ಎದುರಿಸ್ಬಿಡ್ತಾನೆ. ಸೊ ಪರ್ಸನ್ನ ಎದುರಿಸಿದ, ನೀವು ಟಿಕೆಟ್ ತಗೊಳ್ಳಿಕ್ ನೋಡ್ತೀರಿ, ಅಲ್ಲೇನಾಯ್ತು ಗೊತ್ತಾ? ಪರ್ಸ್ ಇಲ್ಲ. ಆಗ ಕಂಡಕ್ಟರ್ ಏನ್ ಮಾಡ್ತಾನೆ, ವಿಶಿಲ್ ಊದ್ಬಿಟ್ಟು ಕೆಳಗಡೆ ಇಳಿಸ್ಬಿಡ್ತಾನೆ ನಿಮ್ಮನ್ನ. ಸೊ ಮತ್ತೆ ನೀವು ಎಲ್ಲರಿಗೂ ಬೈತಾ ಏನ್ ಮಾಡ್ತೀರಾ, ನಡೀತಾ 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 ಆಫೀಸಿಗೆ ಬರ್ತೀರಿ. ಆಫೀಸಿಗೆ ಬಂದ ತಕ್ಷಣ ಬಾಸ್ ಮುದ್ದಾಮ್ ಇದ್ದೇ ಇರ್ತಾರೆ ಅಲ್ಲಿ. ನೀವು ಲೇಟ್ ಆಗಿ ಬಂದ ತಕ್ಷಣ ಕ್ಲಾಸ್ ತಗೊಳ್ತಾರೆ. ಕ್ಲಾಸ್ ತಗೊಳ್ದ ತಕ್ಷಣ ಇಲ್ಲ ಸರ್ ಹಂಗಾಯ್ತು ಹಿಂಗಂತೀರಿ, ನಿಮ್ಗೆ ಎಷ್ಟು ನೀವು ಸುಧಾರಿಸಿದಿಲ್ಲ ಅಂತಂದು ಬಾಸು ಸಹ ಬೈತಾನೆ. ಸೊ ನೀವು ಅಲ್ಲಿಂದ ಮತ್ತೆ ಗೊಣಗ್ತಾ ಹೊರಗಡೆ ಬರ್ತೀರಿ. ಆಮೇಲೆ ಫ್ಯೂನ್ ಕಾಣ್ತಾನೆ. ಫ್ಯೂನ್ಗೆ ನೀವು ಬಾಸ್ನ ಸಿಟ್ಟನ್ನ ಫ್ಯೂನ್ ಮೇಲೆ ಹಾಕ್ತೀರಿ. ಓಕೆ, ಫ್ಯೂನ್ ಮೇಲೆ ಸಿಕ್ಕಾಪಟ್ಟೆ ಬೈತೀರಿ ನೀವು ಒಂದು ಸಣ್ಣ ಸಣ್ಣ ಕಾರಣಕ್ಕೆ. ಆ ನಂತರ ಮಧ್ಯಾಹ್ನ ನೀವು ಊಟ ಮಾಡ್ತಾ ಇರ್ಬೇಕಾದ್ರೆ ಊಟ ಸೇರಲ್ಲ. ಎಸ್, ಅವತ್ತು ಇಡೀ ದಿನ ಆಫ್ಸೆಟ್ ಆಗಿ ಹೋಗ್ಬಿಡುತ್ತೆ. ಎಸ್, ಸಾಯಂಕಾಲ ನೀವು ವಾಪಸ್ ಬರ್ತಾ ಇರ್ಬೇಕಾದ್ರೂ ಅದೇ ಮೂಡಲ್ಲೇ ಬಂದಿದ್ರಿ. ಅಂಡ್ ದೆನ್ ಅದು ಎಲ್ಲಿ ತನಕ ಇರುತ್ತೆ, ಪೂರ್ತಿ ಅವತ್ತು ರಾತ್ರಿ ಬಂದು ನೀವು ಊಟ ಮಾಡೋದನ್ನು ಸಹ ಇಲ್ಲ. ನೀವು ಮತ್ತೆ 1 ದಿನ 2 ದಿನ ಮನೆಯಲ್ಲಿ ಸ್ಟ್ರೈಕ್ ಆಗ್ಬಿಡುತ್ತೆ. ಎಸ್, ಸೊ ಇದೆಲ್ಲದಕ್ಕೂ ಕಾರಣ ಏನು? ನಾವು ಕರೆಕ್ಟ್ ಆಗಿ ಆ ಥಾಟ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳದೆ ಇರೋದು ಫ್ರೆಂಡ್ಸ್. ಎಸ್ ಆರ್ ನೋ? ಈಗ ಅದೇ ಸೀನ್ ಅನ್ನ ನೋಡ್ರಿ, ಥಾಟ್ ಒಂದನ್ನ, ಈಗ ಯಾರಾದ್ರೂ ನಿಮ್ಗೆ ಸಿಟ್ ಮಾಡ್ತಾ ಇದ್ರೆ ಆ ಸಿಟ್ಟನ್ನ ನೀವು ಒಂದು ಕ್ಷಣ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಗೊತ್ತಾ? ಸೊ ಅಲ್ಲಿ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮೇ ಬರಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಆ ಥಾಟ್ ಅನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಎಸ್, ಅದು ಅದರ ಒಂದು ನೇಚರ್ ಏನಿದೆ, ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದೇ ರೀತಿ ರಿಯಾಕ್ಷನ್ ಬರುತ್ತೆ. ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು, ನಾವು ಏನ್ ಮಾಡ್ಬೇಕು, ಯಾವಾಗ್ಲೂ ರೆಸ್ಪಾಂಡ್ ಮಾಡ್ತಾ ಇರ್ಬೇಕು. ಸೊ ಈಗ ಪವರ್ ಆಫ್ ಫೋಕಸ್ ಮಾಡೋದನ್ನ ನಾವು ಶುರು ಮಾಡ್ಬೇಕು. ಥಾಟ್ ಗಳ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಥಾಟ್ಸ್ ಗಳನ್ನ ಚೇಂಜ್ ಮಾಡ್ಕೋಬೇಕು. ಅಪ್ರಾಕ್ಸಿಮೇಟ್ಲಿ ದಟ್ ಆಸ್ ಫಾರ್ ಒನ್ ಸೈಂಟಿಫಿಕ್ ಸರ್ವೆ, the human beings get 60,000 thoughts, my dear friends. 60,000 ಯೋಚನೆಗಳು ಬರ್ತಾವಂತೆ. ಅಂಡ್ 60,000 ಯೋಚನೆಗಳಲ್ಲಿ ನೀವು ಎಷ್ಟು ಪಾಸಿಟಿವ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತಾ ಇದ್ರಿ, ಎಷ್ಟು ನೆಗೆಟಿವ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತಾ ಇದ್ರಿ, ಅದರ ಆಧಾರದ ಮೇಲೆ ಸಕ್ಸಸ್ ಅಥವಾ ಫೇಲ್ಯೂರ್ ಅನ್ನೋದು ಏನಾಗ್ತಾ ಇರುತ್ತೆ, ನಿರ್ಧಾರ ಆಗ್ತಾ ಇರುತ್ತೆ. ಓಕೆ, ಜನರಲಿ ವೈ ಪೀಪಲ್, have you observed so many people, always poor people are always poor and then rich people always become rich? ನೋಡಿದ್ದೀರಾ ನೀವು? If you observe in school also,
if you observe some students, if they are intelligent students in 5th standard, they become intelligent students in even 6th standard, even 10th standard, even PUC also. And some students are labeled like a dull students ಅಂತಂದ್ರೆ ಅವರು ಲೇಬಲ್ಡ್ ಆದ್ರು ಅಂತಂದ್ರೆ, ಪ್ರೈಮರಿಲಿ ಡಲ್ ಇದ್ದವರು ಹೈಸ್ಕೂಲ್ ಅಲ್ಲಿ ಡಲ್ ಇರ್ತಾರೆ, PUC ಅಲ್ಲಿ ಡಲ್ ಇರ್ತಾರೆ, ಅಂಡ್ ದೆನ್ ಕೆಲವೊಬ್ರು PUC ಗೂ ಹೋಗೋದಿಲ್ಲ, SLC ಅಲ್ಲಿ ಎಂಡ್ ಆಗ್ಬಿಡುತ್ತೆ ಅವ್ರ ಲೈಫ್ ಅಲ್ವಾ. ಅಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಆ ಪ್ರತಿನಿತ್ಯ ಬರುವಂತ ಯೋಚನೆಗಳನ್ನ ಅವರು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್. ಸರ್, ಈ ಯೋಚನೆಗಳು ನ್ಯಾಚುರಲ್ ಆಗಿ ಬರ್ತಾವ, ನಾವೇ ಮಾಡ್ತೀವ? ಮೈ ಡಿಯರ್ ಫ್ರೆಂಡ್ಸ್, some thoughts come automatically and sometime intentionally we create thoughts. ಕೆಲವು ಬಾರಿ ಯೋಚನೆಗಳನ್ನ ನಾವೇ ಮಾಡ್ತೀವಿ, ಕೆಲವು ಬಾರಿ ಯೋಚನೆಗಳು ಆಟೋಮೆಟಿಕ್ ಆಗಿ ಬರ್ತಾ ಇರ್ತವೆ. ಜನರಲಿ ಜನಗಳು ಯಾವಾಗ್ಲೂ ಏನಂತಂದ್ರೆ ತಮ್ಮ ಜೀವನದಲ್ಲಿ ತಮಗೆ ಏನ್ ಬೇಕು, ದೇ ಆಲ್ವೇಸ್ ಡೋಂಟ್ ಸ್ಪೀಕ್ ವಾಟ್ ಯು ವಾಂಟ್ ಇನ್ ಯುವರ್ ಲೈಫ್. ಅಂದ್ರೆ they never speak what they want in their life, they always speak what they don't want in their life. ಅದಕ್ಕೆ ನಿಮ್ಮ ಜೀವನದಲ್ಲಿ ಥಾಟ್ ಪ್ರೊಸೆಸ್ ಚೇಂಜ್ ಆಗಬೇಕು ಅಂತಂದ್ರೆ you should not speak what you don't want in your life. You always has to speak what you want in your life. Actually, I conducted one workshop in Ballari actually. So there one engineering girls student attended my workshop. So usually I conduct the parenting session at the last day of my workshop, my dear friends. When I completed my parenting session Sunday morning at 10 o'clock, one lady came. ಬಂದ್ಬಿಟ್ಟು ಆಕೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸರ್ ನಮ್ಮ ಮಗಳು ಇಂಜಿನಿಯರಿಂಗ್ ಓದ್ತಾಳೆ, ಅವಳೇ ನಮ್ಮ ಮಗಳು ಅಂತ ತೋರಿಸಿದ ನಂತರ ಓಕೆ ಅಂತಂದೆ ನಾನು. ಅದಕ್ಕೆ ಅವ್ರು ಅಂತಂದ್ರು, ಸರ್ ನಾನು ನನ್ನ ಮಗಳಿಗೆ ಗಂಡು ಹುಡುಕ್ತಾ ಇದ್ದೀನಿ, ಆದ್ರೆ ಯಾವಾಗ್ಲೂ ನನಗೆ ಒಳ್ಳೆಯ ಒಂದು ವರ ಸಿಗ್ತಾನೆ ಇಲ್ಲ ನನ್ನ ಮಗಳಿಗೆ, ಏನ್ ಮಾಡ್ಬೇಕು ಅಂತಂತಂದೆ. ಅವಾಗ ನಾನು ಕೇಳಿದೆ, ನಿಮ್ಗೆ ಎಂತಹ ಒಂದು ಹುಡುಗನ್ನ ಹುಡುಕ್ತಾ ಇದ್ದೀರಾ? ಅವಾಗ ಆ ಲೇಡಿ ಹೇಳಿ ಸ್ಟಾರ್ಟ್ ಮಾಡಿದ್ರು, ಸರ್ ನನ್ನ ಮಗಳಿಗೆ ಎಂತ ಗಂಡ ಇರ್ಬೇಕು ಅಂತಂದ್ರೆ ಅವನು ಕುಡುಕ ಇರಬಾರ್ದು, ಅವನಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇರಬಾರ್ದು, ಓಕೆ, ಅವನು ಯಾವುದೇ ಬ್ಯಾಡ್ ಕೆಟ್ಟ ಹುಡುಗರ ಸಹವಾಸನ ಹೊಂದಿರಬಾರ್ದು, ಅವನು ಹೊರಗಡೆ ಯಾವಾಗ್ಲೂ ನೆಗೆಟಿವ್ ಆಗಿರಬಾರ್ದು, ಅಂತ ಹುಡುಗ ನನ್ನ ಮಗಳಿಗೆ ಬೇಕಾಗಿದೆ ಅಂತಂತಂದು ಹೇಳಿದ್ರು. ನೋಡಿ, ಅವರು ಹೇಳುವಂತ ಮಾತುಗಳಲ್ಲಿ ಏನಂತಂದು ಹೇಳ್ತಾ ಇದ್ದಾರೆ, ಅವರು ಯಾರು ಬೇಡವೋ ಅದನ್ನೇ ಮುದ್ದಾಂ ಮಾತಾಡ್ತಾ ಇದ್ದಾರೆ. ಎಸ್, ಅಲ್ಲಿ ನೆಗೆಟಿವ್ ಆಗಿನೇ ನಾವು ಅಲ್ಲಿ ಫೋಕಸ್ ಮಾಡಿದಾಗ ದ ಪವರ್ ಆಫ್ ಫೋಕಸ್ ಏನಾಗುತ್ತೆ, ಅದೇ ರೀತಿಯ ಒಂದು ರಿಸಲ್ಟ್ ನಮಗೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎದ್ರ ಬದಲಾಗಿ ಏನ್ ಹೇಳ್ಬೇಕು ಅವರು, ನನ್ನ ಮಗಳಿಗೆ ಒಬ್ಬ ಒಳ್ಳೆಯ ವರ ಬೇಕು, ಅವನು ಸುಸಂಸ್ಕೃತನಾಗಿರ್ಬೇಕು, ಒಳ್ಳೆಯ ಅಭ್ಯಾಸವನ್ನ ಹೊಂದಿರ್ಬೇಕು, ಒಳ್ಳೆ ಕುಟುಂಬದಿಂದ ಬಂದಿರ್ಬೇಕು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಈ ರೀತಿಯಾಗಿ ಹೇಳಿದ್ರೆ ಅಲ್ಲಿ ಅವರ ಮೈಂಡ್ ಏನಾಗುತ್ತೆ ಗೊತ್ತಾ, ಅವರ್ ಮೈಂಡ್ ವರ್ಕ್ಸ್ ಲೈಕ್ ಅ ಮ್ಯಾಗ್ನೆಟ್, ಮೈ ಡಿಯರ್ ಫ್ರೆಂಡ್ಸ್. ಮ್ಯಾಗ್ನೆಟ್, ಡೂ ಯು ನೋ ದ ಮ್ಯಾಗ್ನೆಟ್? ಮ್ಯಾಗ್ನೆಟ್ ಹೇಗೆ ಕಬ್ಬಿಣವನ್ನ ಅಟ್ರಾಕ್ಟ್ ಮಾಡುತ್ತೋ ಅದೇ ರೀತಿ ನಮ್ಮ ಮೈಂಡ್ ಥಾಟ್ಸ್ ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಇದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂತೀವಿ ನಾವು. ಈ ಜಗತ್ನಲ್ಲಿ ಪ್ರತಿಯೊಂದು ಯೋಚನೆಯ ತರಂಗಗಳು ಓಡಾಡ್ತಾ ಇರ್ತವೆ. ಎಸ್, ಅದಕ್ಕೆ ಲಾ ಆಫ್ ವೈಬ್ರೇಷನ್ ಅಂತ ಅಂತಾರೆ. ನಾವಿವತ್ತು ಏನಂತೀವಿ, ಆ ಒಂದು ಯೋಚನೆ ಅದು ಆ ಒಂದು ಜಗತ್ನಲ್ಲಿ ಅಂದ್ರೆ ಆ ಒಂದು ಯೂನಿವರ್ಸ್ ಅಲ್ಲಿ ಮುಟ್ಬಿಟ್ಟು ಅಲ್ಲಿಂದ ನಮ್ಗೆ ಏನಾಗ್ತಾ ಇರುತ್ತೆ ಗೊತ್ತಾ, ತಥಾಸ್ತು ಅಂತಂದು ಬರ್ತಾ ಇರುತ್ತಂತೆ. ಇವತ್ತು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಮೇಲಿಂದ ತಥಾಸ್ತು ಬರುತ್ತೆ, ನೆಗೆಟಿವ್ ಯೋಚನೆ ಮಾಡಿದ್ರೆ ತಥಾಸ್ತು ಬರುತ್ತೆ. ಈಗ ನಿಮ್ಗೆ ಸಪೋಸ್ ಮ್ಯಾಥಮೆಟಿಕ್ಸ್ ಟಫ್ ಇದೆ ಅಂತಂದು ಇಟ್ಕೊಳ್ಳಿ, ಸ್ಟೂಡೆಂಟ್ಸ್ ಆಗಿ ನೀವೇನಂತ ಇದ್ರಿ, ನನಗೆ ಮ್ಯಾಥ್ಸ್ ಅಂದ್ರೆ ಟಫ್, ನನಗೆ ಮ್ಯಾಥ್ಸ್ ಅಂದ್ರೆ ಹಾಗೆ ಬರಲ್ಲ, ನನಗೆ ಮ್ಯಾಥಮೆಟಿಕ್ಸ್ ತಲೆಗೆ ಹತ್ತಲ್ಲ ಅಂದ್ರೆ ನಿಮ್ಗೆ ಏನ್ ಬೇಡವೋ ಅದನ್ನ ಅಂತ ಇದ್ರಿ. ಅದ್ರ ಬದಲಾಗಿ ಇವತ್ತು ನೀವು mathematics is very easy, I like mathematics, I understand mathematics easily, I love mathematics, ಈ ರೀತಿ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ನೀವು ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಎಷ್ಟೋ ಜನ ಬಡವರಾಗಿರ್ಲಿಕ್ಕೆ ಕಾರಣ ಏನು, ಅವ್ರು ಯಾವಾಗ್ಲೂ ಏನ್ ಮಾಡ್ತಾ ಇರ್ತಾರೆ, ಬಡತನದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ನಾವು ತುಂಬಾ ಬಡವರಿದ್ದೀವಿ, ನಮ್ಮಲ್ಲಿ ನಮ್ಮ ಹತ್ರ ದುಡ್ಡೇನಿಲ್ಲಲ್ಲ, ಆ ನಂತರ ದುಡ್ಡು ಮಾಡೋರೆಲ್ರು
ಏನ್ ಗೊತ್ತಾ, ಇಲ್ಲಿಗಲ್ ವೇದಲ್ಲಿ ದುಡ್ಡು ಮಾಡ್ತಾ ಇರ್ತಾರೆ. ಇನ್ ಕೇಸ್ ನೀವೀಗ ದಾರಿಲಿ ಹೋಗ್ತಾ ಇದ್ದೀರಿ ನಿಮ್ಮ ಒಬ್ಬ ಫ್ರೆಂಡ್ ಜೊತೆಗೆ, ಒಬ್ಬ ನಿಮ್ಮ ಫ್ರೆಂಡ್ ದಾರಿಲಿ ಒಂದು ಬೆಂಚ್ ಕಾರಲ್ಲಿ ಹೋಗ್ತಾ ಇದ್ದಾನೆ. ಬೆಂಚ್ ಕಾರಲ್ಲಿ ಹೋಗ್ತಾ ಇದ್ದಾನೆ ಅಂತ ತಕ್ಷಣ ಮಾತುಗಳು ಹೇಗಿರ್ತವೆ? ಸಪೋಸ್ ನೀವು ಪಾಸಿಟಿವ್ ಪರ್ಸನ್ ಆಗಿದ್ರೆ ನೀವೇನಂತೀರಿ, ವಾವ್ ನನ್ನ ಸ್ನೇಹಿತ ನೋಡು ಬೆಂಚ್ ಕಾರ್ನ ತೆಗೆದುಕೊಂಡಿದ್ದಾರೆ, ನಾನು ನಾಳೆ ಒಂದಿನ ಬೆಂಚ್ ಕಾರ್ ತೆಗೆದುಕೊಳ್ತೀನಿ, ತುಂಬಾ ಶ್ರಮ ಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದಾರಪ್ಪ ಅಂತ ಅಂತೀನಿ. ಈಗ ಸಪೋಸ್ ನಾನು ನೆಗೆಟಿವ್ ಪರ್ಸನ್ ಆಗಿದ್ರೆ ನನ್ನ ಮೈಂಡ್ ಅಲ್ಲಿ ಏನ್ ಅಂತೀನಿ ಗೊತ್ತಾ, ನಿಮ್ ಫ್ರೆಂಡ್ ಅಂತಾನೆ, ನೋಡಲ್ಲಿ ಅವನು ಬೆಂಚ್ ಕಾರಲ್ಲಿ ಹೋಗ್ತಾ ಇದ್ದಾನೆ, ನಿಂಗೆ ಗೊತ್ತಿಲ್ಲ ಮಗ, ಕಳ್ಳನ ಮಗ ಅವನು, ಗೊತ್ತಾ ನಿಂಗೆ, ಹಂಗೆ ದುಡ್ಡು ಬರುತ್ತಾ ಬೆಂಚ್ ಕಾರ್ ತಗೊಳಿಕ್ಕೆ, ಏನೋ ಮಾಡ್ತಾ ಇರ್ಬೋದು ಇಲ್ಲಿಗಲ್ ಬಿಸ್ನೆಸ್, ಅದಕ್ಕೆ ಮಾಡ್ತಾ ಅವನೆ. ಅಂದ್ರೆ ನಾವ್ ಯಾವಾಗ ಕಳ್ಳನ ಮಗ ಅಂದ್ವಿ ಅಂದ್ರೆ ನನ್ನ ಮೈಂಡ್ ಅಲ್ಲಿ ಏನಾಗ್ಬಿಡ್ತದು, ಫಿಕ್ಸ್ ಆಗ್ಬಿಡುತ್ತೆ, ಶ್ರೀಮಂತರು ಈಸ್ ಈಕ್ವಲ್ ಟು ಕಳ್ಳರು, ಶ್ರೀಮಂತರು ಈಸ್ ಈಕ್ವಲ್ ಟು ಕಳ್ಳರು. ಸೊ ನಾವು ಕಳ್ಳರಾಗ್ಲಿಕ್ಕೆ ಇಚ್ಛೆ ಪಡ್ತೀವ? ಇಲ್ಲ. ಅದಕ್ಕೋಸ್ಕರ ಶ್ರೀಮಂತರಾಗೋದು ಬೇಡ, ನಾವು ಬಡವರಾಗೇ ಇರೋಣ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಫ್ರೆಂಡ್ಸ್? ಅರ್ಥ ಆಗ್ತಾ ಇದೆ ನಿಮಗೆ? ಇದು ತುಂಬಾ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಮ್ಗೆ ಗೊತ್ತಿಲ್ಲದೇನೆ ಈ ರೀತಿ ಅನೇಕ ಮಾತುಗಳನ್ನ ನಾವು ಪ್ರತಿನಿತ್ಯ ಎವ್ರಿ ಡೇ ವಿ ಸ್ಪೀಕ್ ಸಚ್ ಅ ಕೈಂಡ್ ಆಫ್ ವರ್ಡ್ಸ್, ಆಲ್ವೇಸ್ ವಿ ಡೋಂಟ್ ವಾಂಟ್ ಇನ್ ಯುವರ್ ಲೈಫ್. ನಮ್ಮ ಜೀವನದಲ್ಲಿ ಬೇಡಾಗಿದ್ದನ್ನೇ ನಾವು ಮಾತಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಮೈಂಡಿಗೆ ಗೊತ್ತಿಲ್ಲ ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್, ವಾಟ್ ಈಸ್ ನೆಗೆಟಿವ್, ವಾಟ್ ಈಸ್ ಪಾಸಿಟಿವ್. ಇಟ್ ವರ್ಕ್ಸ್ ಈಸ್ ಟು ಪ್ರೊಡ್ಯೂಸ್ ದ ರಿಸಲ್ಟ್. ಯಾವಾಗಲೂ ಅದು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡೋದೇ ಅದು. ನೀವಿವತ್ತು ಅಮೃತವನ್ನ ಬಿತ್ತಿದ್ರೆ ಅಮೃತನೇ ಬರುತ್ತೆ, ವಿಷಯವನ್ನ ಬಿತ್ತಾ ಇದ್ರಿ ಅದು ವಿಷಯವನ್ನೇ ಹೊರಕಕ್ಕತ್ತೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಅದಕ್ಕೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ನೀವು ಏನ್ ಗೊತ್ತಾ, ನಿಮಗೆ ಏನ್ ಬೇಡವೋ ಅದನ್ನ ಮಾತಾಡ್ಬೇಡಿ, ಏನ್ ಬೇಕಾಗಿದೋ ಅದನ್ನ ಮಾತಾಡ್ಬೇಕು. ಯು ನೀಡ್ ಟು ಚೇಂಜ್ ಯುವರ್ ವರ್ಡ್ಸ್, ಬಿಕಾಸ್ ಯುವರ್ ವರ್ಡ್ಸ್ ಫ್ರೇಮ್ ಯುವರ್ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಮಾತುಗಳು ನಿಮ್ಮ ಜಗತ್ತನ್ನ ನಿರ್ಮಾಣ ಮಾಡ್ತವೆ. ಓಕೆ, ನಿಮ್ಮ ಮಾತುಗಳು ನಿಮ್ಮ ಜಗತ್ತನ್ನ ನಿರ್ಮಾಣ ಮಾಡ್ತವೆ. ಅವರ್ ವರ್ಡ್ಸ್ ಕ್ರಿಯೇಟ್ ಅವರ್ ವರ್ಲ್ಡ್. ವರ್ಡ್ಸ್ WRDS, ವರ್ಲ್ಡ್ WORLD. ಎಸ್, ಅವರ್ ವರ್ಡ್ಸ್ ಕ್ರಿಯೇಟ್ ಅವರ್ ವರ್ಲ್ಡ್. ಅದಕ್ಕೆ ಇವತ್ತಿನಿಂದ ಯಾವಾಗಲೂ ಒಳ್ಳೆ ಮಾತುಗಳನ್ನ, ಅಂದ್ರೆ ಏನ್ ಬೇಕಾಗಿದೆಯೋ ಅದನ್ನ ನೀವು ಇವತ್ತಿನಿಂದ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾನು ಪ್ರೂವ್ ಮಾಡ್ತೀನಿ. ನಮ್ಮ ಮೈಂಡಿಗೆ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಗೊತ್ತಾಗಲ್ಲ, ಅದು ಸುಮ್ಮನೆ ಏನ್ ಮಾಡ್ತಾ ಇರತ್ತೆ, ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಬೇಕಂದ್ರೆ ಪ್ರೂವ್ ಮಾಡಲ್ಲ ನಿಮ್ಗೆ? ಓಕೆ, ಜಸ್ಟ್ ಒಂದು ಕ್ಷಣ ಕಣ್ಮುಚ್ಚಿ ಎಲ್ರು. ಕ್ಲೋಸ್ ಯುವರ್ ಐಸ್ ಫಾರ್ 1 minute, ಕ್ಲೋಸ್ ಯುವರ್ ಐಸ್ ಫಾರ್ 1 second. ಓಕೆ, few seconds. ಓಕೆ, ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಚಿ. ಓಕೆ, ಸಮ್ ಪೀಪಲ್ see, please close your eyes and think in your mind. ಈಗ ನೀವು ಯಾರು ಇಲ್ಲಿ ಕೂತವರು ಎಸ್ ವೈಟ್ ಎಲಿಫೆಂಟ್ ಅನ್ನ ಕಲ್ಪನೆ ಮಾಡ್ಕೋಬೇಡಿ. ಡೋಂಟ್ ವಿಜುವಲೈಸ್ ದ ವೈಟ್ ಎಲಿಫೆಂಟ್. ಬಿಳಿ ಆನೆನ ಕಲ್ಪನೆ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ, ಕಲ್ಪನೆ ಮಾಡ್ಕೋಬೇಡಿ. ಓಪನ್ ಯುವರ್ ಐಸ್. ಓಕೆ, ನಾನು ನಿಮ್ಗೆ ಈಗ ಕಲ್ಪನೆ ಮಾಡ್ಕೋಬೇಡಿ ಅಂದೆ. ಹೌ ಮೆನಿ ಪೀಪಲ್ ಯು ರಿಯಲಿ ಸಾ ದ ವೈಟ್ ಎಲಿಫೆಂಟ್? ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಸಾಯಿ ಕೃಷ್ಣ ಇಸ್ ಟೆಲ್ಲಿಂಗ್ ಐ, Saida is telling hi, Akshata is telling hi, Shiva madam is telling hi, Sujata madam is telling hi, Shashi Kumar. ಬಟ್ ಸರ್ ಅಲ್ವಾ, ಅಂದ್ರೆ ನಾನ್ ನಿಮ್ಗೆ ಹೇಳಿದ್ದೇನು, ವೈಟ್ ಎಲಿಫೆಂಟ್ ಅನ್ನ ಕಲ್ಪನೆ ಮಾಡ್ಕೋಬೇಡಿ ಅಂತಂದು. ನಿಮ್ಗೆ ಏನಾಗ್ಬಿಡುತ್ತು, ವೈಟ್ ಎಲಿಫೆಂಟ್ ಕಲ್ಪನೆ ಆಯ್ತು ಅಂದ್ರೆ ನಮ್ಮ ಮೈಂಡಿಗೆ ನಾನು ಕಲ್ಪನೆ ಮಾಡ್ಕೋಬೇಡಿ ನೆಗೆಟಿವ್ ಸೆಂಟೆನ್ಸ್ ಅದು. ಅದ್ರ ಮೈಂಡಿಗೆ ಗೊತ್ತಿರಲ್ವಾ ಅದು ನೆಗೆಟಿವ್ ಪಾಸಿಟಿವ್. ಅದರ ಕೆಲಸ ಏನು, ನಾವ್ ಏನ್ ಮಾತಾಡ್ತೀವಿ ಅದನ್ನ ಏನ್ ಮಾಡೋದು, ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು, ಅದೇ ರಿಸಲ್ಟ್ ನ ಪ್ರೊಡ್ಯೂಸ್ ಮಾಡೋದು. ಆಗ್ತಾ ಇದೆಯಾ? ಅದಕ್ಕೆ ಸಪೋಸ್ ಬಡವರು ಏನಂತಿರ್ತಾರೆ, ನನಗೆ ಈಗ ಸಾಲ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನಂತಿರ್ತಾರೆ, ನಮ್ದು ಸಾಲ ಬಾಳ ಇದೆ, ಲೋನ್, ಐ ಹ್ಯಾವ್ ಗಾಟ್ ಟೂ ಮಚ್ ಆಫ್ ಲೋನ್, ಇಟ್ ಮೀನ್ಸ್ ವೇರ್ ದೇ ಆರ್ ಫೋಕಸಿಂಗ್ ಆನ್ ದ ಲೋನ್. ಸೊ ದೇ ಆರ್ ನಾಟ್ ಫೋಕಸಿಂಗ್ ಆನ್ ದೇರ್ ಮೈಂಡ್, ಆನ್ ದ richness my dear friends. ಸೊಲ್ಯೂಷನ್ಸ್ ಗಳ ಮೇಲೆ ಫೋಕಸ್ ಮಾಡ್ತಾರೆ, ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾರೆ. ಅದರಿಂದ ಸಾಲ ಏನಾಗ್ತಾ ಇರುತ್ತೆ, ಜಾಸ್ತಿನೇ ಆಗ್ತಾ ಇರುತ್ತೆ. ಈಗ ಸಾಲ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಫ್ರೆಂಡ್ಸ್, ಸಾಲದ ಮೇಲೆ ಫೋಕಸ್ ಮಾಡೋದನ್ನ ಬಿಟ್ಟು ನಾವು ಸೊಲ್ಯೂಷನ್ಸ್ ಗಳ ಮೇಲೆ ಫೋಕಸ್ ಮಾಡ್ಬೇಕು. ಆದಾಯವನ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಓಕೆ, ಇವತ್ತು ಗೌರ್ಮೆಂಟ್ ನವರು ಏನೋ ಒಂದು ರೇಟ್ ಅನ್ನ ಏರ್ಸಿದ್ರು ಅಂತ ಇಟ್ಕೊಳ್ಳಿ. ಒಬ್ಬ ಆರ್ಡಿನರಿ ಪರ್ಸನ್ ಏನ್ ಯೋಚನೆ ಮಾಡ್ತಾನೆ, ಅವ್ನು ಯಾವಾಗ್ಲೂ ಏನಪ್ಪಾ ಈ ಗೌರ್ಮೆಂಟ್ ಯೂಸ್ಲೆಸ್ ಗೌರ್ಮೆಂಟ್ ಇದು, ಯಾವಾಗ್ಲೂ ರೇಟ್ ಏರ್ತಾನೆ ಇರುತ್ತೆ, ಆಕ್ಚುಲಿ ಇವತ್ತು ಬಡವರಿಗೆ ಜೀವನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂತಾನೆ. ಆದ್ರೆ ಅದೇ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಏನ್ ಯೋಚನೆ ಮಾಡ್ತಾನೆ, ಆ ಬೆಲೆ ಅಪ್ ಆಗ್ತಾ ಇರೋದ್ರ ಮೇಲೆ ಅವ್ನ ಫೋಕಸ್ ಇರಲ್ಲ. ಓಕೆ, ಅದ್ರ ಜೊತೆಗೆ ನನ್ನ ಆದಾಯವನ್ನ ಹೇಗೆ ನಾನು ಅಪ್ ಮಾಡ್ಕೋಬೇಕು
ಅದ್ರ ಮೇಲೆ ಫೋಕಸ್ ಮಾಡ್ತಾನೆ ಮೈ ಫ್ರೆಂಡ್ಸ್. ಸೊ ಯಾವುದೇ ಒಂದು ಸಿಚುವೇಶನ್ ಇರಲಿ, ಆ ಸಿಚುವೇಶನ್ಗೆ ನಾವು ಅಡ್ಜಸ್ಟ್ ಆಗಿ ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ we always focus our mind on the solutions, not on the problems. Okay, how many of you want to focus your mind on solutions now onwards? Please type yes. Please type yes in a chat box. Okay, good. Wonderful. Super friends. Okay, so ಹಾಗಾದ್ರೆ ಇವತ್ತು ನಿಮ್ಮಲ್ಲಿ ಕೆಲವೊಬ್ಬರಿಗೆ ಪಾಸಿಟಿವ್ ಥಾಟ್ಸ್ ಗಳು ಬರ್ತಾ ಇರಬಹುದು. ಕೆಲವೊಬ್ರು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಬರುತ್ತೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ. ಕೆಲವೊಬ್ಬರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೆಗೆಟಿವ್ ಥಾಟ್ಸ್ ಗಳು ಬರ್ತಾ ಇದಾವೆ. ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಇನ್ ಯುವರ್ ಲೈಫ್ ವಾಟ್ ಕೈಂಡ್ ಆಫ್ ಥಾಟ್ಸ್ ಆರ್ ಯು ಗೆಟಿಂಗ್? ನಿಮಗೆ ಯಾವ ರೀತಿ ಯೋಚನೆಗಳು ಬರ್ತಾ ಇದಾವೆ ಅಂತ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಫ್ರೆಂಡ್ಸ್? ಎಷ್ಟೋ ಜನ ಮಾಡಲ್ಲ, ಅದೇ ಪ್ರಾಬ್ಲಮ್. ಆರ್ ಯು ಗೆಟಿಂಗ್ ದ ಪಾಸಿಟಿವ್ ಥಾಟ್ಸ್ ಆರ್ ಆರ್ ಯು ಗೆಟಿಂಗ್ ದ ನೆಗೆಟಿವ್ ಥಾಟ್ಸ್? ದ ಮೋಸ್ಟ್ ಆಫ್ ದ ಟೈಮ್ ಇನ್ ಯುವರ್ ಡೇ ವಾಟ್ ಕೈಂಡ್ ಆಫ್ ಥಾಟ್ಸ್ ಆರ್ ಯು ಗೆಟಿಂಗ್? ಯಾವ ರೀತಿಯಾದಂತ ಒಂದು ಯೋಚನೆಗಳು ಬರ್ತಾ ಇದಾವೆ ನಿಮ್ಗೆ? ಎಸ್, ಪ್ಲೀಸ್ ಟೈಪ್ ಇನ್ ಅ ಚಾಟ್ ಬಾಕ್ಸ್. ವಾಟ್ ಕೈಂಡ್ ಆಫ್ ಥಾಟ್ಸ್ ಡು ಯು ಗೆಟ್? ಇಫ್ ಯು ಆರ್ ಗೆಟಿಂಗ್ ದ ಪಾಸಿಟಿವ್ ಥಾಟ್ಸ್, ಪ್ಲೀಸ್ ಟೈಪ್ PT. If you are getting the negative thoughts, please type NT. Okay, Pushpa madam is telling both. Yes. Shiva madam is telling negative thoughts. Okay, Shishi Kumar is telling negative thoughts. Sai Krishna is telling B. It means both. But sir is telling both. Yes. Vidya madam is telling mixed. Okay, Nandana sir is telling positive thoughts. Good. Punit is telling okay, both. Well, the most of the people in our life, we always get both thoughts, my dear friends. We always get, positive thoughts and as well as negative thoughts also. But ಈ ಒಂದು ಥಾಟ್ ಪ್ಯಾಟರ್ನ್, ನಮ್ಮ ಒಂದು ಥಾಟ್ಗಳ ಆಧಾರದ ಮೇಲೆ ಥಿಂಕಿಂಗ್ ಪ್ಯಾಟರ್ನ್ ನಿರ್ಮಾಣ ಆಗಿರುತ್ತೆ. ಈ ಥಿಂಕಿಂಗ್ ಪ್ಯಾಟರ್ನ್ ಅನ್ನೋದು ಇವತ್ತು ನೀವು ಒಂದು ಸಿಚುವೇಶನ್ ನಿಮ್ಮ ಜೀವನದಲ್ಲಿ ಬಂತು ಅಂತಂದು ಇಟ್ಕೊಳ್ಳಿ. ಆ ಸಿಚುವೇಶನ್ ಅಲ್ಲಿ ನೀವು ಇವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಿ ಅಂತಂದು ಇಟ್ಕೊಳ್ಳಿ. ಆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಅದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ನಿಮ್ಮ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಯಾವ ರೀತಿ ಅನುಭವಗಳು ಆಗಿದಾವೆ ಅದರ ಆಧಾರದ ಮೇಲೆ ಬಿಲೀಫ್ ಸಿಸ್ಟಮ್ ನಿರ್ಮಾಣ ಆಗಿರುತ್ತೆ. ಆ ಬಿಲೀಫ್ ಸಿಸ್ಟಮ್ ಆಧಾರದ ಮೇಲೆ ಇವತ್ತು ನೀವು ಥಿಂಕಿಂಗ್ ಅನ್ನ ಮಾಡ್ತಾ ಇರ್ತೀರಿ. ಓಕೆ, ಒಂದು ಏನೋ ಘಟನೆ ನಡೀಲಿ ನಿಮ್ಮ ಜೀವನದಲ್ಲಿ, either it may be positive incident or it may be negative incident. It depends on the belief, what kind of a belief you have got in your mind. ಆ ಬಿಲೀಫ್ ಅನ್ನ ನಾವು ಚೇಂಜ್ ಮಾಡ್ಕೊಂಡಾಗ ಮಾತ್ರ ಏನಾಗುತ್ತೆ ಗೊತ್ತಾ, ನಮ್ಮ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. So many people always tell that, sir, in order to get success in your life, you need to always think positive. You need to think positive. Ellaru anತಾರೆ think positive. Yes, you read so many books. In the so many books, they always write, you need to think positive. Suppose if you watch so many videos in a YouTube, they always tell, yes, positive ಯೋಚನೆ ಮಾಡಿ. But no people are telling how to think positively. ಅದೇ ಇಂಪಾರ್ಟೆಂಟ್. ಹೌದಾ? ಎಷ್ಟೋ ಜನ ಪಾಸಿಟಿವ್ ಯೋಚನೆ ಮಾಡ್ಬೇಕಂತ ಬಯಸ್ತಾರೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ, ಸಾಕಷ್ಟು ಜನರಿಗೆ ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಅವರ ಥಿಂಕಿಂಗ್ ಪ್ಯಾಟರ್ನ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಎಸ್, ಸಪೋಸ್ ಮೈ ಡಿಯರ್ ಫ್ರೆಂಡ್ಸ್, ಇದು ಪ್ರಾಬ್ಲಮ್ ಯಾಕಾಗಿದೆ ಅಂತಂದ್ರೆ, ಸಪೋಸ್ ಜಸ್ಟ್ ಇಮ್ಯಾಜಿನ್, ನಾವು ಯು ಹ್ಯಾವ್ ವಿಸಿಟೆಡ್ ದ ಮೆಗಾ ಮಾರ್ಟ್ ಅಥವಾ ಯಾವುದೋ ಒಂದು ರಿಲಯನ್ಸ್ ಡಿಜಿಟಲ್ಗೆ ಹೋದ್ರಿ ಇವತ್ತು. ರಿಲಯನ್ಸ್ ಡಿಜಿಟಲ್ಗೆ ಹೋದ್ರಿ, ಯು ಹ್ಯಾವ್ ಪರ್ಚೇಸ್ಡ್ ಒನ್ ನ್ಯೂ ಲ್ಯಾಪ್ಟಾಪ್, ಹೊಸ ಲ್ಯಾಪ್ಟಾಪ್ ಅನ್ನ ತಗೊಂಡ್ರಿ. ಆ ಲ್ಯಾಪ್ಟಾಪ್ ನ ತಗೊಂಡ್ ಬರ್ಬೇಕಾದ್ರೆ ಅದ್ರ ಜೊತೆಗೆ ಏನ್ ಕೊಡ್ತಾರೆ? ಎಸ್, ಸೊ ಅಲಾಂಗ್ ವಿತ್ ದ ಲ್ಯಾಪ್ಟಾಪ್ ಯು ಆಲ್ವೇಸ್ ಗೆಟ್ ದ ಮ್ಯಾನ್ಯುವಲ್ ಗೈಡ್ ಅಂತ ಕೊಡ್ತಾರೆ. ಅಂದ್ರೆ ಆ ಲ್ಯಾಪ್ಟಾಪ್ ಅನ್ನ ಹೇಗೆ ನೀವು ಆಪರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇರುತ್ತೆ. ಎಸ್, ಸಪೋಸ್ if you don't know how to operate the laptop, what happens? You see the manual guide and you learn it and you start operating it. Yes or no? ಇವತ್ತು ನೀವೊಂದು ಫ್ರಿಜ್ ತಗೊಂಡ್ಬನ್ನಿ, ಫ್ರಿಜ್ ಅನ್ನ ಹೇಗೆ ಆಪರೇಟ್ ಮಾಡ್ಬೇಕು ಅಂತ ಮ್ಯಾನ್ಯುವಲ್ ಗೈಡ್ ಬರುತ್ತೆ. If you purchase one mobile, along with that you will get the manual guide. But unfortunately, that the God has sent us on the earth by giving the powerful mind to us. But unfortunately,
he has forgotten to send the manual guide. He kept himself only. Instead of sending the manual guide along with us, he kept himself only. Therefore only we have not got the manual guide to how to operate the mind. ನಮ್ಮ ಮೈಂಡ್ ಅನ್ನು ಹೇಗೆ ಆಪರೇಟ್ ಮಾಡಬೇಕು, ಆ ಒಂದು ಮಾಹಿತಿ, ಆ ಇನ್ಫಾರ್ಮೇಶನ್ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆದ್ರಿಂದ ಸುಮಾರು ಜನ ಜೀವನದಲ್ಲಿ ಏನಾಗ್ತಾರೆ ಗೊತ್ತಾ, ಆರ್ಡಿನರಿ ಪೀಪಲ್ ಆಗಿ ಇರ್ತಾರೆ, ಅಂಡ್ ದೆನ್ ಫೇಲ್ಯೂರ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಯಾರಿಗೆ ಆ ಒಂದು ಸೀಕ್ರೆಟ್ ಗೊತ್ತಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಹೌ ಟು ಆಪರೇಟ್ ದ ಮೈಂಡ್ ಅನ್ನುವಂಥ ಸೀಕ್ರೆಟ್ ಯಾರಿಗೆ ಗೊತ್ತಾಗುತ್ತೆ, ದೇ ಆಲ್ವೇಸ್ ಬಿಕಮ್ ಸಕ್ಸಸ್ಫುಲ್. ಓಕೆ, ಬಿಕಾಸ್ ಇನ್ಸ್ಟೆಡ್ ಆಫ್ ಕನ್ಕ್ವರಿಂಗ್ ದ ಹೋಲ್ ವರ್ಲ್ಡ್, ಯು ನೀಡ್ ಟು ಕನ್ಕ್ವರ್ ಯುವರ್ ಮೈಂಡ್ ಫಸ್ಟ್. ಎಸ್, ಸ್ವಾಮಿ ವಿವೇಕಾನಂದ ಆಲ್ವೇಸ್ ಟೆಲ್ಸ್, ಏನಂತಂದ್ರೆ ಹೇಳ್ತಾ ಇದ್ರು ಅವರು ಯಾವಾಗಲೂ, ಯುವರ್ ಮೈಂಡ್ ಈಸ್ ಲೈಕ್ ಅ your mind can be your best friend and as well as it's the worst enemy. My dear friend, if you become the slave of your mind, it is the worst enemy. If you become the master of your mind, it becomes the best friend. ಮನಸ್ಸನ್ನ ನಾವು ಗೆದ್ದು ಮನಸ್ಸಿನ ಒಂದು ನಾಯಕರಾದ್ರೆ, ಅಂದ್ರೆ ಮಾಲೀಕರಾದ್ರೆ, ಮನಸ್ಸು ನಾವು ಹೇಳಿದ ಹಾಗೆ ಕೇಳುವ ಹಾಗೆ ಮಾಡಿದ್ರೆ ಅಲ್ಲೇನಾಗುತ್ತೆ, ಲೈಫ್ ಇಸ್ ಬ್ಯೂಟಿಫುಲ್ ಮೈ ಡಿಯರ್ ಫ್ರೆಂಡ್ಸ್. ಜೀವನ ತುಂಬಾ ಸುಂದರವಾಗಿ ಕಾಣಿಸುತ್ತೆ, ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇರಲ್ಲ. ಆದ್ರೆ ಮನಸ್ಸು ಅದು ಹೇಳುವ ಹಾಗೆ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಏನಾಗ್ತೀವಿ, ಮನಸ್ಸಿನ ಗುಲಾಮರಾಗ್ತೀವಿ. ಅವಾಗ ನಮ್ಮ ಲೈಫ್ ಅಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಆಗಲ್ಲ. ಅದಕ್ಕೆ ಈಗ ಮೇನ್ ಇಂಪಾರ್ಟೆಂಟ್ ಏನು, ಈ ಒಂದು ಥಾಟ್ ಹೇಗೆ ವರ್ಕ್ ಆಗ್ತಾ ಇದೆ, ಥಿಂಕಿಂಗ್ ಪ್ಯಾಟರ್ನ್ ಹೇಗೆ ವರ್ಕ್ ಆಗ್ತಾ ಇದೆ, ಬಿಲೀಫ್ ಸಿಸ್ಟಮ್ ಇದೆ. ನಮ್ಮ ಫಾಸ್ಟ್ ಅಲ್ಲಿ ಈ ಬಿಲೀಫ್ ಎಲ್ಲಿಂದ ಸ್ಟಾರ್ಟ್ ಆದ್ವು ಯೋಚನೆ ಮಾಡಿ. ಈ ಬಿಲೀಫ್ ಸ್ಟಾರ್ಟ್ ಆಗೋದು ಫಸ್ಟ್ ನಾವು ಚಿಕ್ಕವರಿದ್ದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಂದ ಪ್ರೋಗ್ರಾಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಪೇರೆಂಟ್ಸ್ ನಿಂದ ಪ್ರೋಗ್ರಾಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇಫ್ ಯು ಆರ್ ಫೇಸಿಂಗ್ ದ ರಿಯಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ ರೈಟ್ ನೌ ಇನ್ ಯುವರ್ ಲೈಫ್, it is because of your past experience and then past beliefs. ನಿಮ್ಮ ಫಾಸ್ಟ್ ಬಿಲೀಫ್ ಆಧಾರದ ಮೇಲೆ ಇವತ್ತು ಫೈನಾನ್ಸಿಯಲ್ ಒಂದು ಪ್ರಾಬ್ಲಮ್ ಅನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಈಗ ಇನ್ ಕೇಸ್ ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ದಿಸ್ ಇಸ್ ಒನ್ ವಾಟ್ ರಿಸಲ್ಟ್ ವಿ ಆರ್ ಗೆಟಿಂಗ್ ಇನ್ ಅವರ್ ಲೈಫ್. ದುಡ್ಡು ಯಾಕೆ ನಿಲ್ತಾ ಇಲ್ಲ ಅಂತಲಿಕ್ಕೆ ಮುಖ್ಯ ಕಾರಣ ನಮ್ಮ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗಿರುತ್ತೆ. ಏನ್ ಗೊತ್ತಾ, ನಾವು ಚಿಕ್ಕಂದಿನಲ್ಲಿ ನಮ್ಮ ಪೇರೆಂಟ್ಸ್ ಅನ್ನ ನೋಡ್ತಾ ಇರ್ತೀವಿ. ನಮ್ಮ ಪೇರೆಂಟ್ಸ್ ಏನಂತಿರ್ತಾರೆ, ದುಡ್ಡು ನಿಲ್ಲಂಗೇ ಇಲ್ಲ, ದುಡ್ಡು ಯಾರ ಹತ್ರನೂ ನಿಲ್ಲಂಗಿಲ್ಲ, ದುಡ್ಡು ನಾವು ಜೀವನದಲ್ಲಿ ದುಡ್ಡು ಗಳಿಸಕ್ ಆಗಲ್ಲ. ಓಕೆ, ದುಡ್ಡೇನು ಗಿಡದಲ್ಲಿ ಬೆಳೆಯುತ್ತಾ, ಇಲ್ಲ, ದುಡ್ಡು ಗಳಿಸೋದಂದ್ರೆ ತುಂಬಾ ಕಷ್ಟಪ್ಪ ಅಂತ ಅಂತಾರೆ. ಈ ಮಾತುಗಳು ನಮ್ಮ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗ್ಬಿಟ್ಟು ನಮ್ಮ ಲೈಫ್ ಅಲ್ಲಿ ಏನ್ ಅನ್ಕೊಂಡಿರ್ತೀವಿ ನಾವು, ಅರ್ನಿಂಗ್ ಮನಿ ಇಸ್ ವೆರಿ ಡಿಫಿಕಲ್ಟ್, ಅರ್ನಿಂಗ್ ಮನಿ ಇಸ್ ವೆರಿ ಡಿಫಿಕಲ್ಟ್, ಅರ್ನಿಂಗ್ ಮನಿ ಇಸ್ ವೆರಿ ಡಿಫಿಕಲ್ಟ್. ಸೊ ವಿ ಕ್ಯಾನ್ ನಾಟ್ ಬಿಕಮ್ ರಿಚ್ ಇನ್ ಅವರ್ ಲೈಫ್. ಸೊ ಇದರ ಒಂದು ಪ್ಯಾಟರ್ನ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಈಗ ಏನ್ ಮಾಡ್ಕೋಬೇಕು, ಆ ಪ್ಯಾಟರ್ನ್, ಆ ರೂಟ್ ಎಲ್ಲಿದೆ ಅದ್ರ ಮೇಲೆ ಫೋಕಸ್ ಮಾಡ್ಬಿಟ್ಟು ಅದನ್ನ ನಾವೇನ್ ಮಾಡ್ಕೋಬೇಕು, ಆ ಬಿಲೀಫ್ ಅನ್ನ ಚೇಂಜ್ ಮಾಡ್ಕೋಬೇಕು. ವೆನ್ ಯು ಚೇಂಜ್ ಯುವರ್ ಬಿಲೀಫ್ ಸಿಸ್ಟಮ್, ಯು ಕ್ಯಾನ್ ಚೇಂಜ್ ಯುವರ್ ಥಿಂಕಿಂಗ್ ಪ್ಯಾಟರ್ನ್. ವೆನ್ ಯು ಚೇಂಜ್ ಯುವರ್ ಥಿಂಕಿಂಗ್ ಪ್ಯಾಟರ್ನ್, ಯು ಸ್ಟಾರ್ಟ್ attracting the right thoughts, and by attracting the right thoughts you will be getting the success in your life, my dear friends. ಅದಕ್ಕೆ ಆ ಥಾಟ್ಸ್ ಎಲ್ಲಿಂದ ನಿಮ್ಗೆ ಬರ್ತಾ ಇದ್ದಾವೆ, ಆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಆಯಿತು, ಪೇರೆಂಟ್ಸ್ ನಿಂದ ಆಗಿದೆಯೋ, ಆಮೇಲೆ ಬೆಳೀತಾ ನಾವೇನ್ ಮಾಡ್ತೀವಿ, ಸ್ಕೂಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸ್ಕೂಲ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಕೂಲಲ್ಲಿ ಕೆಲವೊಂದಿಷ್ಟು ಟೀಚರ್ಸ್ ಮಾತಾಡುವಂತ ಮಾತುಗಳು ಇರ್ಬೋದು, ಅವು ನಮ್ಮ ಮೇಲೆ ತುಂಬಾ ಪರಿಣಾಮ ಬೀರಿರ್ತವೆ. ಎಸ್, ಅದರ ಆಧಾರದ ಮೇಲೆ ನಾವು ನಮ್ಮ ಬಿಲೀಫ್ ಸಿಸ್ಟಮ್ ನಿರ್ಮಾಣ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಅದೇ ರೀತಿ ಬೆಳೀತಾ ನಾವು ಯಾವ ಒಂದು ಎನ್ವೈರನ್ಮೆಂಟ್ ಅಲ್ಲಿ ನಾವು ವಾಸ ಮಾಡ್ತಾ ಇದೀವಿ, ಆ ಎನ್ವೈರನ್ಮೆಂಟ್ ನ ಪ್ರಭಾವದಿಂದ ಒಂದು ಬಿಲೀಫ್ ಸಿಸ್ಟಮ್ ಬೆಳೆಯುತ್ತೆ. ಅದೇ ಆಧಾರದ ಮೇಲೆ ದಟ್ ನೀವು ಸಂಘ ಯಾರ ಜೊತೆ ಮಾಡಿರ್ತೀರಿ, ಯಾವ ರೀತಿ ಫ್ರೆಂಡ್ಸ್ ಇರ್ತಾರೆ. ಇಫ್ ಯು ಟೆಲ್ ಮಿ ಯುವರ್ 5 friends and I will tell you about you, my dear friends. Whenever I do counseling to the students, I always ask their 5 friends first. ಅವ್ರ 5 ಸ್ನೇಹಿತರನ್ನ ನಾನು ಕೇಳ್ತೀನಿ. ಅವ್ರ ಬಗ್ಗೆ ಕೇಳಲ್ಲ, ಅವರ ಸ್ನೇಹಿತರ ಬಗ್ಗೆ ಕೇಳ್ತೀನಿ. ಸಪೋಸ್ ಇಫ್ ದ ಡಲ್ ಸ್ಟೂಡೆಂಟ್ಸ್ ಕಮ್ಸ್ ಟು ಮೀ ಅಂಡ್ ನಾನು ಅವನಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಅವ್ನಿಗೆ ಏನ್ ಕೇಳ್ತೀನಿ ಅಂತ, ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ 5 friends ಅಂತ ಅಂತೀನಿ. ಅವನು ಹೀಗೆ ಅಂತಂದು 5 ಹೆಸರುಗಳನ್ನು ಹೇಳ್ತಾನೆ. ಓಕೆ, ಟೆಲ್ ಮಿ ಹೌ ಮಚ್ ಪರ್ಸೆಂಟೇಜ್ ಆರ್ ದೇ ಗೆಟಿಂಗ್, ಎಷ್ಟು ಪರ್ಸೆಂಟೇಜ್ ಅವ್ರು ತಗೊಳ್ತಾ ಇದ್ದಾರೆ ಅಂತ ಕೇಳ್ತೀನಿ. ಆಗ ಅವನು ಅದನ್ನ ಹೇಳ್ತಾನೆ. ಅದರ ಆಧಾರದ ಮೇಲೆ ನನಗೆ ಗೊತ್ತಾಗ್ಬಿಡುತ್ತೆ ಪ್ರಾಬ್ಲಮ್ ಎಲ್ಲಿದೆ ಅಂತ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ
ಥಿಂಕಿಂಗ್ ಪ್ಯಾಟರ್ನ್ ನಾವೇನ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕಂತಂದ್ರೆ ವಿ ನೀಡ್ ಟು ಚೇಂಜ್ ಅವರ್ ಬಿಲೀಫ್ ಸಿಸ್ಟಮ್ ಮೈ ಡಿಯರ್ ಫ್ರೆಂಡ್ಸ್. ವಂಡರ್ಫುಲ್. ಓಕೆ, ಸೊ ಹಾಗಾದ್ರೆ ಈ ಚೈಲ್ಡ್ಹುಡ್ ಆಯ್ತು, ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಫ್ರೆಂಡ್ಸ್ ಆಯ್ತು, ಎನ್ವಿರಾನ್ಮೆಂಟ್ ಆಯ್ತು, ಅಂಡ್ ದೆನ್ ಮೋಸ್ಟ್ ಆಫ್ ದ ಬಿಲೀಫ್ ಸಿಸ್ಟಮ್ಸ್ ನಮಗೆ ಬರ್ತಾ ಇರೋದು ಎಲ್ಲಿಂದ? ಮೀಡಿಯಾದಿಂದ. ಓಕೆ, ಮೀಡಿಯಾ ನಾವಿವತ್ತು ಒಂದು ನ್ಯೂಸ್ ನೋಡ್ತೀವಿ, ಆ ನ್ಯೂಸ್ ನೋಡಿದ ತಕ್ಷಣನೇ ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಈಗ ಅಲ್ಲಿ ಅವರು ಪಾಸಿಟಿವ್ ವಿಷಯಗಳ ಮೇಲೆ ನಾವು ಎಂಫಸಿಸ್ ಮಾಡ್ತಾ ಇರಲ್ಲ, ನೆಗೆಟಿವ್ ವಿಷಯಗಳ ಮೇಲೆ ಎಂಫಸಿಸ್ ಮಾಡ್ತಾ ಇರ್ತಾರೆ. ಓಕೆ, ಆ ಮೀಡಿಯಾದಿಂದ ನಾವು ಪ್ರೋಗ್ರಾಮ್ ಆಗ್ತೀವಿ. ಅಂಡ್ ದೆನ್ ಟಿವಿಯಲ್ಲಿ ನೋಡುವಂತಹ ಒಂದು ಸೀರಿಯಲ್ಸ್ ಇರ್ಬೋದು, ನೀವು ನ್ಯೂಸ್ ಪೇಪರ್ ಓದುವಂತಹ ಒಂದು ಮಾಹಿತಿ ಇರ್ಬೋದು, ಅಂಡ್ ದೆನ್ ಮೋಸ್ಟ್ ಆಫ್ ದ ಟೈಮ್ ವಾಟ್ ಯು ಸರ್ಚ್ ಇನ್ ಯುವರ್ ಮೊಬೈಲ್ ಫೋನ್, ಇವೆಲ್ಲವುಗಳು ಏನಾಗ್ತಾ ಇದಾವೆ? ಥಾಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದಾವೆ ಫ್ರೆಂಡ್ಸ್. ವಂಡರ್ಫುಲ್. ಓಕೆ, ನಾವ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಥಾಟ್ ಬಂತು ಅಂತಂದು ಇಟ್ಕೊಳ್ಳಿ. ಆ ನೆಗೆಟಿವ್ ಥಾಟ್ ನಿಂದ ಏನ್ ರಿಸಲ್ಟ್ ಆಗತ್ತೆ ನಿಮ್ಮ ಜೀವನದಲ್ಲಿ, ಅದು ಇಂಪಾರ್ಟೆಂಟ್ ನೋಡಿ. ಈಗ ಒಂದು ಥಾಟ್ ಇದೆ, ಐ ಜಸ್ಟ್ ಕ್ಯಾನ್ ನಾಟ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂತಂದು. ನೀವು ಪ್ರತಿ ಸತಿ ಏನಂತಿರ್ತೀರಿ? ಯೋಚನೆ, ನನಗೆ ಬೆಳಿಗ್ಗೆ ಏಳಲಿಕ್ಕೆ ಆಗಲ್ಲ ಅಂತಂದು. ನೀವು ಬೆಳಿಗ್ಗೆ ಏಳದೇ ಇದ್ದಾಗ ನೆಗೆಟಿವ್ ಥಾಟ್ ನಿಂದ ರಿಸಲ್ಟ್ ಏನಾಗುತ್ತೆ? You never will, because your brain does not understand your urgency to do so. It feels that you consciously want to get up late. ನೀವೇನಂತೀರಿ? ಐ ಕ್ಯಾನ್ ನಾಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ದೌಡ್ ಹೇಳಿಕ್ಕಾಗಲ್ಲ, ಬೆಳಗ್ಗೆ ದೌಡ್ ಹೇಳಿಕ್ಕಾಗಲ್ಲ, ಬೆಳಗ್ಗೆ ದೌಡ್ ಹೇಳಿಕ್ಕಾಗಲ್ಲ ಅಂತ ಅಂತೀರಿ. ಹೌ ಮೆನಿ ಪೀಪಲ್ ಯು ಆರ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಆಫ್ ನಾಟ್ ಗೆಟಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್? ಪ್ಲೀಸ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಪ್ಲೀಸ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಎಷ್ಟು ಜನಕ್ಕೆ ಈ ಪ್ರಾಬ್ಲಮ್ ಇದೆ? Aarti madam is telling I. Sai Krishna is telling I. Very good. Saida is telling I. Harish, Abhijit, Komal, Akshata. The most of the people typing I are the students. Okay, Manish. Okay. ನೀವು ಯಾವಾಗ ನನಗೆ ಹೇಳಿಕ್ ಆಗಲ್ಲ ಅಂತಂದು ಹೇಳ್ತೀರಿ, ನಿಮ್ಮ ಮೈಂಡ್ ಏನ್ ಅನ್ಕೊಳ್ಳುತ್ತೆ? ನಮ್ಮ ಬ್ರೈನಿಗೆ ಅರ್ಥ ಆಗಲ್ಲ ಏನಂತಂದು, ಇವ್ರಿಗೆ ಬೇಗ ಹೇಳೋದು ಅರ್ಜೆನ್ಸಿ ಅಲ್ಲ, ಎಸ್, ಇವರಿಗೆ ಬೇಗ ಹೇಳುವುದು ನೆಸೆಸಿಟಿ ಅಲ್ಲ ಅಂತ ಅನ್ಕೊಂಡು ಅದು ಕಾನ್ಶಿಯಸ್ ಆಗಿ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮನ್ನ ಮುದ್ದಾಮ್ ಲೇಟ್ ಆಗಿ ಎಬ್ಸುತ್ತೆ ನಿಮ್ಮ ಮೈಂಡ್. ಅದಕ್ಕೆ ಇನ್ಸ್ಟೆಡ್ ಆಫ್ ಐ ಜಸ್ಟ್ ಕ್ಯಾನ್ ನಾಟ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಟೆಲ್ಲಿಂಗ್ ದ ನೆಗೆಟಿವ್ ಥಾಟ್, ನೀವೇನ್ ಅನ್ಬೇಕು? ಐ ವಿಲ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಏನಂತ ಅನ್ಬೇಕಾಗತ್ತೆ? ಐ ವಿಲ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅಂಡ್ ಸಪೋಸ್ ಇಫ್ ಯು ಸೇ ಐ ಹೇಟ್ ಮೈ ಸೆಲ್ಫ್, ಕೆಲವೊಬ್ರು ಯಾವಾಗಲೂ ಏನ್ ಮಾಡ್ತಿರ್ತಾರೆ? ದೇ ಆಲ್ವೇಸ್ ಲವ್ ದ ಹೋಲ್ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್, ಬಟ್ ದೇ ಆಲ್ವೇಸ್ ಹೇಟ್ ದೆಮ್ಸೆಲ್ಸ್. ಇಡೀ ಜಗತ್ತನ್ನೇ ಅವ್ರು ಇಷ್ಟಪಡ್ತಾ ಇರ್ತಾರೆ, ಅವ್ರನ್ನ ಇಷ್ಟಪಡಲ್ಲ. ಪ್ರಾಬ್ಲಮ್, ಇಡೀ ಜಗತ್ತವ್ರಿಗೆ ಸುಂದರವಾಗಿ ಕಾಣಿಸ್ತಾ ಇರತ್ತೆ, ಆದ್ರೆ ಕನ್ನಡಿಯಲ್ಲಿ ಅವರ ಮುಖವನ್ನು ನೋಡ್ಕೊಂಡ ತಕ್ಷಣ ಅವ್ರ ಏನಂತಿರ್ತಾರೆ ಗೊತ್ತಾ? ಛೇ ಛೇ, ನಾನು ಹ್ಯಾಂಡ್ಸಮ್ ಇಲ್ಲ, ನಾನು ಬ್ಯೂಟಿಫುಲ್ ಇಲ್ಲ, ಐ ಹೇಟ್ ಮೈ ಸೆಲ್ಫ್, ಐ ಹೇಟ್ ಮೈ ಸೆಲ್ಫ್, ಐ ಹೇಟ್ ಮೈ ಸೆಲ್ಫ್, ನಾ ಭೂಮಿಗೆ ಬರಬಾರ್ದೇ ಇತ್ತು, ಈ ರೀತಿ ಅಂತ ಇರ್ತಾರೆ. ಇವಾಗ ನಾವು ಐ ಹೇಟ್ ಮೈ ಸೆಲ್ಫ್ ಅಂತ ಅಂತೀವಿ, ದ ಬ್ರೈನ್ ವಿಲ್ ಕೀಪ್ ಪಾಯಿಂಟಿಂಗ್ ಎಟ್ ದ ಥಿಂಗ್ಸ್ ದಟ್ ವಿಲ್ ಅಫರ್ಮ್ ಯುವರ್ ಹೇಟರ್ಡ್. ನಿಮ್ಮ ಬ್ರೈನಿಗೆ ಆ ವೇವ್ಸ್ ಹೋಗ್ಬಿಟ್ಟು ನಮ್ಮ ಬ್ರೈನ್ ಏನ್ ಮಾಡುತ್ತೆ ಗೊತ್ತಾ? ನಮ್ಮನ್ನ ಇನ್ನಷ್ಟು ಕುರೂಪಿಯನ್ನಾಗಿ ಮಾಡುತ್ತೆ ಹೊರತು ಸುಂದರವಾಗಿ ಮಾಡೋದೇ ಇಲ್ಲ. ಅದಕ್ಕೆ ಫಸ್ಟ್ ಮಹಾತ್ಮ ಗಾಂಧೀಜಿ ಅವರು ಒಂದು ಸುಂದರವಾದ ಮಾತು ಹೇಳ್ತಾರೆ, ಏನಂತಂದ್ರೆ, if you want to be successful in your life, always love yourself first. When you love yourself, you love others. ನೀವಾಗ ನೀವು ನಿಮ್ಮನ್ನ ನೀವು ಇಷ್ಟಪಡ್ತೀರಿ, ನಿಮ್ಮನ್ನ ನೀವು ಪ್ರೀತಿಸ್ತೀರಿ, ಆಗ ಇನ್ನೊಬ್ಬರನ್ನು ಪ್ರೀತಿಸ್ಲಿಕ್ಕೆ ನಿಮ್ಗೆ ಬರುತ್ತೆ, ಇನ್ನೊಬ್ಬರನ್ನು ಲೈಕ್ ಮಾಡ್ಲಿಕ್ಕೆ ಬರುತ್ತೆ, ಇಡೀ ಜಗತ್ತೇ ನಿಮಗೆ ಸುಂದರವಾಗಿ ಕಾಣಿಸುತ್ತೆ, ಇನ್ನೊಬ್ಬರಿಗೆ ಸಹಾಯ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬಟ್ ಯು ನೀಡ್ ಟು ಎಕ್ಸೆಪ್ಟ್ ಯುವರ್ ಸೆಲ್ಫ್. ಸೆಲ್ಫ್ ಇಮೇಜ್ ನಮ್ದು ಏನಿರ್ಬೇಕು ಗೊತ್ತಾ? ಪಾಸಿಟಿವ್ ಆಗಿರ್ಬೇಕು. ಆ ಪಾಸಿಟಿವ್ ಸೆಲ್ಫ್ ಇಮೇಜ್ ಅನ್ನ ಹೊಂದಬೇಕು ಅಂತಂದ್ರೆ ಐ ಗಿವ್ ಯು ಒನ್ ಎಕ್ಸರ್ಸೈಸ್ ನಾವು. ಓಕೆ, ಎಲ್ರು ಮಾಡ್ತೀರಾ? ಎಲ್ರು ಮಾಡ್ತೀರಾ? ಓಕೆ, ಗುಡ್ ಗುಡ್ ಗುಡ್. ಸೊ ದೆನ್ ಏನಿಲ್ಲ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೇಗೆ ಹೇಳ್ತೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಬ್ರು ಹೇಳ್ತಾ ಇರ್ಬೇಕಾದ್ರೆ ಏನ್ ಗೊತ್ತಾ, ಮನೇಲಿ ಮಮ್ಮಿ ಕೂಗ್ತಾ ಇರ್ತಾರೆ, ಎಸ್ ಎದ್ದೇಳು 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 3-4 ಸತಿ ಅವರು ಒದ್ರಿದ ನಂತರ ಏನ್ ಮಾಡ್ತಾರೆ, ಆಮೇಲೆ ಇವ್ರು ನನಗೆ ಮಲಗ್ಲಿಕ್ಕೆ ಬಿಡಲ್ಲಪ್ಪ ಅಂತಂದು ಹೇಳ್ತಾರೆ.
ಇದು ಒಂದ್ ರೀತಿ. ಇನ್ನೊಂದು, ಕೆಲವರು ಹೇಳ್ತಾ ಇರ್ಬೇಕಾದ್ರೆ ಈ ಸೂರ್ಯನಿಗೆ ಯಾಕೆ ಇಷ್ಟು ಸೂರ್ಯ ದೌಡ್ ಹೇಳ್ತಾನೆ, ಇವನು ಯಾಕೆ ಬೆಳಕಾಗತ್ತೆ ದೌಡು, ಈ ರೀತಿಯಾಗಿ ನೆಗೆಟಿವ್ ಆಗಿ ಹೇಳ್ತಾ ಇರ್ತಾರೆ. ಇನ್ ಕೆಲವೊಬ್ರು ಅಲಾರಾಮ್ ಇಟ್ಕೊಂಡಿರ್ತಾರೆ, ಅಲಾರಾಮ್ ಇಟ್ರು ಅದ್ರ ಮೇಲೆ ಸ್ನೂಸ್ ಬಟನ್ ಅಂತಂದಿರುತ್ತೆ, ಅಲಾರಾಮ್ ಹೊಡಿಯುತ್ತೆ, ಪಟ್ ಅಂತಂದು 10 minutes ಸ್ನೂಸ್ ಬಟನ್ ಒತ್ತಾರೆ, ಅಂಡ್ ಅಗೇನ್ 10 minutes later ಅಗೇನ್ ದೇ ಆರ್ ಸೆಟ್ಟಿಂಗ್ ದ ಸ್ನೂಸ್ ಬಟನ್. ಎಸ್, ಇದೇ ಪರಿಪಾಠ ಆಗ್ತಾ ಇರತ್ತೆ. ಅದಕ್ಕೆ ಫಸ್ಟ್ ಥಿಂಗ್ ದಟ್ ಯು ನೀಡ್ ಟು ವಿನ್ ಯುವರ್ ಸೆಲ್ಫ್ ಬೈ ಗೆಟಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಿಗ್ಗೆ ಬೇಗ ಹೇಳೋದ್ರಿಂದ ನಿಮ್ಮನ್ನು ನೀವು ಗೆಲ್ಬಹುದು. ಎಸ್ ಆರ್ ನೋ? ಸಮ್ ಪೀಪಲ್ ಟೈಪಿಂಗ್ ಇನ್ ಅ ಚಾಟ್ ಬಾಕ್ಸ್. Yes. Nandish Babu is telling, I got up every day at 5. That's good, sir. That's good. Yes. But the most of the people always they face a problem while getting up early. Okay. So ಅದಕ್ಕೆ ನಾವು ಏನ್ ಮಾಡ್ಬೇಕು, ನನ್ನ ಮೈಂಡಿಗೆ ನಾನು ಏನ್ ಮಾಡ್ಬೇಕು ಅಂತ, ಐ ಹೇಟ್ ಮೈ ಸೆಲ್ಫ್ ಅನ್ನೋದಕ್ಕಿಂತ ಐ ಲವ್ ಮೈ ಸೆಲ್ಫ್ ಅಂತ ಅನ್ಬೇಕು. ಅದಕ್ಕೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಿ ಗೊತ್ತಾ, ವಾಟ್ ಅ ವಂಡರ್ಫುಲ್ ಡೇ ಇಟ್ ಈಸ್ ಅಂತ ಅನ್ಬೇಕು. ಹೇಳ್ತೀವಿ ಅನ್ಸತ್ತೆ, ವಾವ್ ವಾಟ್ ಅ ವಂಡರ್ಫುಲ್ ಡೇ ಇಟ್ ಈಸ್. ಎಸ್, ನಾನು ಬೆಳಿಗ್ಗೆ ಇವತ್ತು ಆರೋಗ್ಯಕರವಾಗಿ ಎದ್ದಿದ್ದೀನಿ, ಭಗವಂತ ಧನ್ಯವಾದಗಳು, ಇವತ್ತು ನನಗೆ ಒಳ್ಳೆ ದಿನವನ್ನ ನನ್ನ ಜೀವನದಲ್ಲಿ ಕನಿಷ್ಠ ಈ ದಿನವನ್ನ ನಾನು ಯೂಸ್ ಮಾಡ್ಕೊಳ್ತೀನಿ, ಈ ದಿನ ನನ್ನ ಲೈಫ್ ಅಲ್ಲಿ ನಾನು ಸಕ್ಸಸ್ಸಿಗೋಸ್ಕರ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ. ಎಸ್, ದ ವರ್ಲ್ಡ್ ಈಸ್ ಬ್ಯೂಟಿಫುಲ್ ಅಂತಂದು ಕನ್ನಡಿ ಹತ್ರ ಹೋಗಿ ಏನ್ ಮಾಡಿ ಗೊತ್ತಾ, ಎಕ್ಸರ್ಸೈಸ್ ಮಾಡಿ ಈಗ ಇದನ್ನ. ಓಕೆ, ಎಲ್ಲರೂ ನಿಮ್ಮ ಕೈಯನ್ನ ತೆಗೆದುಕೊಳ್ಳಿ, ಈಗ ತೆಗೆದುಕೊಳ್ಳಿ ಕೈ, ಈಗ ಮಾಡ್ರಿ. ಓಕೆ, ಡೂ ಇಟ್. ಓಕೆ, ಈ ಕೈಯನ್ನ ಈಗ ಮಾಡ್ರಿ, ಕನ್ನಡಿ ಮುಂದೆ ಹೋಗಿ ನಿಲ್ರಿ, ನಿಂತ್ಬಿಟ್ಟು ಓಕೆ ಒಂದ್ಸತಿ ಸ್ಮೈಲ್ ಕೊಡಿ, ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ಬೇಕು. ಹಿಂಗೆ ಹಿಂಗ್ ಮಾಡ್ಬಾರ್ದು, ಅಥವಾ ಹಿಂಗ್ ಮಾಡ್ಬಾರ್ದು. ಕಣ್ಣಿ ಮುಂದೆ ನಿಂತ್ಕೊಂಡು ಏನ್ ಮಾಡ್ಬೇಕು, ನಗ್ಬೇಕು, ಸ್ಮೈಲ್ ಮಾಡ್ಬೇಕು ಹಂಗೆ. ಓಕೆ, ಸ್ಮೈಲ್ ಮಾಡ್ಬಿಟ್ಟು ಈ ಕೈನ ಹೀಗ್ ತಗೊಂಡು ಹಿಂಗೆ ತಗೊಂಬನ್ನಿ. ಓಕೆ, ಹಿಂಗ್ ಮಾಡ್ಕೊಳ್ಳಿ. ಗುಡ್. ಈ ರೀತಿ ಮಾಡ್ಕೊಂಡು ಓಕೆ ಹಿಂಗ್ ಮಾಡ್ಕೊಂಡು ಎಸ್, ಅವಾಗ ಏನ್ ಮಾಡಿ ಗೊತ್ತಾ, ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ಕೈ ಹೇಳ್ಬೇಕು, ಐ ಲವ್ ಮೈ ಸೆಲ್ಫ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ in this world, I am the most handsome person in this world, I love myself, I love myself, I like myself, I have what a wonderful day in my life. So ಈ ರೀತಿಯಾಗಿ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ನಿಮ್ಮ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ ಬರ್ಲಿಕ್ಕೆ ಹೋಗುತ್ತೆ. ವಂಡರ್ಫುಲ್. ಹೌ ಮೆನಿ ಪೀಪಲ್ ಯು ಲವ್ ದಿಸ್ ಟ್ರಿಕ್? ಹೌ ಮೆನಿ ಪೀಪಲ್ ಯು ಆರ್ ಗೋಯಿಂಗ್ ಟು ಡೂ ಇಟ್? ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಎಷ್ಟು ಜನ ಮಾಡ್ತೀರಿ ನಾಳೆಯಿಂದ? ಸಾಯಿ ಕೃಷ್ಣ ಇಸ್ ಟೆಲ್ಲಿಂಗ್ ಹಾಯ್, ಹರೀಶ್, ಕವಿತಾ ಮೇಡಮ್, ಶಶಿಕುಮಾರ್, okay, Puneet, wonderful, super, my dear friends. Okay, next scenario ನೋಡಿ, ನೀವೆಲ್ಲೋ ಒಂದು ಜಾಬ್ ಮಾಡ್ತಾ ಇರ್ತೀರಿ, ಏನೋ ಒಂದು ಮಾಡ್ತಾ ಇರ್ತೀರಿ ಅಂತ ಇಟ್ಕೊಳ್ಳಿ ಆಫೀಸಲ್ಲಿ. ಮೈ ಕಲೀಗ್ ಈಸ್ ಸೋ ಇನ್ಸೆನ್ಸಿಟಿವ್, ಅಂದ್ರೆ ಅವ್ನು ಬಹಳ ಇನ್ಸೆನ್ಸಿಟಿವ್ ಇದ್ದಾನೆ, ನನಗೆ ಯಾವಾಗಲೂ ಸಿಟ್ ಮಾಡ್ತಾ ಇರ್ತಾನೆ. ಕೆಲವೊಬ್ರು ಕೊಲೀಗ್ಸ್ ಇರ್ತಾರೆ ನೋಡಿ, ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಇರ್ಬೋದು, ಅಥವಾ ನಿಮ್ಮ ಆಫೀಸಲ್ಲಿ ಇರ್ಬೋದು, ನೀವು ವರ್ಕ್ ಮಾಡುವಂತ ಪ್ಲೇಸ್ ಅಲ್ಲಿ ಇರ್ಬೋದು, ಯಾವಾಗ್ಲೂ ಇನ್ಸೆನ್ಸಿಟಿವ್ ಇರ್ತಾರೆ ಅವರು. ನೀವು ಪ್ರತಿ ಬಾರಿ ಹಾಗಂದಾಗ ಆ ಥಾಟ್ ರಿಸಲ್ಟ್ ಏನಾಗ್ತಾ ಇರುತ್ತೆ, he or she is not going to learn to be friendly overnight in this lifetime. My husband just cannot see the things from my point of view. ಅಂದ್ರೆ just a minute. ಸೊ ನಾವು ಇದನ್ನ ಅಂದಾಗ ಅವ್ರು ಇನ್ಸೆನ್ಸಿಟಿವ್ ಆಗಿ ಇರ್ತಾರೆ. ಓಕೆ, ಆಮೇಲೆ ಇನ್ನೊಮ್ಮೆ ನಾವ್ ಏನಂತೀವಿ, ಆಸ್ ಎ ಹಸ್ಬೆಂಡ್ ಏನಂತಾರೆ, ನಮ್ಮ ವೈಫ್ ನನ್ನ ಪಾಯಿಂಟ್ ಆಫ್ ವ್ಯೂ ನಿಂದ ಅವರು ನೋಡೋದಿಲ್ಲ ಅಂತ ಅಂತಿರ್ತಾರೆ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅಂಡ್ ದೆನ್ ವೈಫ್ ಹಸ್ಬೆಂಡ್ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ, ಹಸ್ಬೆಂಡ್ ವೈಫ್ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅಂತಿರ್ತಾರೆ. ನಾವ್ ಯಾವಾಗ ಇದನ್ನ ಅಂತ ಹೋಗ್ತೀವಿ, ಅವರು ಕಂಟಿನ್ಯೂಸ್ ಆಗಿ ಏನಾಗ್ತಾರೆ ಗೊತ್ತಾ, ಅವರು ಅದೇ ರೀತಿ ಆಗ್ತಾ ಹೋಗ್ತಾ ಇರ್ತಾರೆ ಹೊರತು ಅವ್ರ ಲೈಫ್ ಅಲ್ಲಿ ಚೇಂಜ್ ಆಗಲ್ಲ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಅಂಡ್ ದೆನ್ ಕೆಲವೊಮ್ಮೆ ಮಕ್ಕಳು ಏನಂತಿರ್ತಾರೆ, ಮೈ ಪೇರೆಂಟ್ಸ್ ನೆವರ್ ಅಲೌ ಮೀ ಟು ಡೂ ವಾಟ್ ಐ ವಾಂಟ್. ನಮ್ಮ ಪೇರೆಂಟ್ಸ್ ನನಗೆ ಅಲವೇ ಮಾಡೋದಿಲ್ಲಪ್ಪ, ನನಗೇನ್ ಬೇಕು ನಾನು ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ಬಹಳ ಬೈತಾರೆ. ಅದಕ್ಕೆ ನೀವೇನ್ ಹೇಳ್ಬೇಕಲ್ಲಿ, ಅದನ್ನ ಅನ್ನೋದನ್ನ ಬಿಡ್ಬೇಕು. ನೀವು ಹಂಗೆ ಅಂತ ಹೋದ್ರೆ ಏನಾಗುತ್ತೆ, ಒನ್ ಡೇ ದೇ ವಿಲ್ ಇವನ್ ಸ್ಟಾಪ್ ಲಿಸ್ನಿಂಗ್ ಟು ಯುವರ್ ಡಿಸೈಡ್ ಟು ಡೂ ಸಮಥಿಂಗ್ ಎಲ್ಸ್. ಇದು ಹಿಂಗೆ ಅಂತ ಹೋದ್ರೆ ಅವರ ಮೈಂಡಿಗೆ ವೈಬ್ರೇಷನ್, ನೆಗೆಟಿವ್ ವೈಬ್ರೇಷನ್ ಹೋಗಿ ಅವರು ನಿಮ್ಮನ್ನ ಅಲೋ ಮಾಡೋದಿಲ್ಲ. ಅದಕ್ಕೆ ನಮಗೆ ಜೀವನದಲ್ಲಿ ಏನ್ ಬೇಕಾಗಿದೆಯೋ ಅದನ್ನ ನೀವು ಹೇಳಿ, ಐ ಆಮ್ ಗೋಯಿಂಗ್ ಟು ಫೇಲ್ ಇನ್ ದಿಸ್ ಎಕ್ಸಾಮ್ ಅಂತಂದ್ರಿ ನೀವು. ಓಕೆ,
ನೀವು ಯಾವಾಗ ಹೀಗಂತೀರಿ ರಿಸಲ್ಟ್ ಏನಾಗ್ಬಿಡ್ತೀವಿ, ಸ್ಟಾಪ್ ಸ್ಟಡಿಂಗ್, ನೀವು ಓದೋದನ್ನೇ ನಿಲ್ಲಿಸ್ಬಿಡ್ತೀರಿ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ನೀವು ಏನ್ ಬೇಕಾಗಿದೆಯೋ ಅದನ್ನ ನೀವು ಹೇಳ್ಬೇಕು, ಏನ್ ಬೇಡೋ ಅದನ್ನ ನೀವು ಹೇಳಿಕೆ ಹೋಗ್ಬಾರ್ದು. ಓಕೆ ಫ್ರೆಂಡ್ಸ್, ಸರಿ. ಹಾಗಾದ್ರೆ ಈಗ ಥಾಟ್ ಅಂದ್ರೆ ಏನು? ಎಸ್, ಥಾಟ್ ಹೇಗ್ ಜನರೇಟ್ ಆಗ್ತವೆ? ಥಾಟ್ಸ್ ಗಳಿಗೆ, ಪಾಸಿಟಿವ್ ಥಾಟ್ಸ್ ಗಳಿಗೆ, ನೆಗೆಟಿವ್ ಥಾಟ್ಸ್ ಗಳಿಗೆ, ನೆಗೆಟಿವ್ ಥಿಂಕಿಂಗ್ ಗೆ, ಪಾಸಿಟಿವ್ ಥಿಂಕಿಂಗ್ ಗೆ ಏನ್ ಮೇನ್ ಪ್ರಾಬ್ಲಮ್ ರೂಟ್, ಆ ಬಿಲೀಫ್ ಸಿಸ್ಟಮ್ ಹೇಗೆ ನಿರ್ಮಾಣ ಆಗುತ್ತೆ. ನಾವು ಒಂದು ನೆಗೆಟಿವ್ ಥಾಟ್ ಅಂದಾಗ ಅದರ ಒಂದು ರಿಸಲ್ಟ್ ಇಂಪ್ಯಾಕ್ಟ್ ಹೇಗಾಗುತ್ತೆ ನಮ್ಗೆ ಗೊತ್ತಾಯ್ತು. ಓಕೆ, ನಾವು ಈಗ ಈ ನೆಗೆಟಿವ್ ಥಾಟ್ಸ್ ಬಂದಾಗ ಪಾಸಿಟಿವ್ ಥಾಟ್ಸ್ ಅನ್ನಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಎಸ್ ಆರ್ ನೋ? ವಿ ಆಲ್ವೇಸ್ ಗೆಟ್ ಪಾಸಿಟಿವ್ ಥಾಟ್ಸ್ ಅಂಡ್ ನೆಗೆಟಿವ್ ಥಾಟ್ಸ್ ಆಲ್ಸೋ. ಬಟ್ ಅದನ್ನ ಹೇಗೆ ರಿಸೀವ್ ಮಾಡ್ತೀರಿ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ಈಗ ನೀವು ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ಸ್ಟೆಪ್, ಇಲ್ಲಿ 3 ಸ್ಟೆಪ್ಸ್ ಕೊಡ್ತೀನಿ ನಾನು ನಿಮಗೆ. ಇದಕ್ಕೆ ಸೊಲ್ಯೂಷನ್ ಏನು? ನಿಮ್ಮ ನೆಗೆಟಿವ್ ಥಾಟ್ಸ್ ಗಳನ್ನ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ ಐ ಆಮ್ ಗೋಯಿಂಗ್ ಟು ಗಿವ್ 3 ಸ್ಟೆಪ್ಸ್. ದ ಫಸ್ಟ್ ಸ್ಟೆಪ್ ಈಸ್, ಮೈ ಡಿಯರ್ ಫ್ರೆಂಡ್ಸ್, ಅಬ್ಸರ್ವೇಷನ್ ಮಾಡ್ಬೇಕು. ನೀವು ಥಾಟ್ಸ್ ಗಳನ್ನ ಅಬ್ಸರ್ವೇಷನ್ ಮಾಡೋದನ್ನ ನೀವು ಕಲ್ತ್ಕೋಬೇಕು. ಸರ್, ಥಾಟ್ಸ್ ಗಳನ್ನ ಹೇಗೆ ಅಬ್ಸರ್ವೇಷನ್ ಮಾಡ್ಬೇಕು? ಕೂತ್ಕೋಬೇಕು. ಕೂತ್ಕೊಂಡು just start analyzing the thoughts, whatever happening in your life before taking the decision. ಏನೋ ಒಂದು ಡಿಸಿಷನ್ ತೆಗೆದುಕೊಳ್ತಿರ್ತೀರಿ, ಏನೋ ಒಂದು ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀರಿ, ಯಾವಾಗಲೂ ಥಾಟ್ಸ್ಗಳು ಬರ್ತಾನೆ ಇರ್ತವೆ. ಹೌದಾ? ನಾನೇನು ಹೇಳಿದೆ, 60,000 ಥಾಟ್ಸ್ ಬರ್ತವೆ ಅಂತ ಹೇಳಿದಾಗ, ಆ ಥಾಟ್ಸ್ ಬರ್ತಾ ಇರ್ಬೇಕಾದ್ರೆ ಈಗ ಇವತ್ತು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯೋ, ಪಾಸಿಟಿವ್ ಥಾಟ್ಸ್ ಬರ್ತಾ ಇದೆಯೋ, ಅದನ್ನ ನೀವಲ್ಲಿ ಬೈಫರ್ಕೇಶನ್ ಮಾಡಬೇಕು. Okay, am I getting the negative thought or positive thought? First, you need to aware, observe ಮಾಡ್ಬೇಕಲ್ಲಿ. ಎಷ್ಟೋ ಜನರ ಪ್ರಾಬ್ಲಮ್ ಏನ್ ಗೊತ್ತಾ, they never observe their thoughts. ಅವ್ರು ಅಬ್ಸರ್ವ್ ಮಾಡಲ್ಲ. ಆ ಥಾಟ್ಸ್ ಏನ್ ಬರ್ತಾ ಇರ್ತವೆ ಅದರ ಆಧಾರದ ಮೇಲೆ ಏನ್ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಹೋಗ್ತಾ ಇರ್ತಾರೆ ಅವರು. ಅದಕ್ಕೆ ಅವರು ಇಂಪ್ರೂವ್ಮೆಂಟ್ ಆಗಲ್ಲ. ಅದಕ್ಕೆ ಫಸ್ಟ್ ಯು ಬಿಕಮ್ ಅಬ್ಸರ್ವರ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಒಂದು ಯೋಚನೆಗಳನ್ನ ಅಬ್ಸರ್ವ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್, ನೀವೀಗ ಅಂತ ಇದ್ರಿ, ಲೈಫ್ ಈಸ್ ಹೆಲ್. ಎಸ್, ಯಾರೋ ನಿಮ್ಮ ಸ್ನೇಹಿತರು ನಿಮ್ ಪಕ್ಕದಲ್ಲಿ ಬಂದು ಲೈಫ್ ಈಸ್ ಹೆಲ್ ಅಂತಂದ್ರು. ಓಕೆ, ಆ ಮಾತನ್ನ ನೀವು ಹೇಗ್ ತಗೋತೀರಿ ಅದು ತುಂಬಾ ಇಂಪಾರ್ಟೆಂಟ್. ಅವರಿಗೆ ಜೀವನ ಹೆಲ್ ಆಗಿರ್ಬೋದು, ಜೀವನ ನರಕಪ್ಪ ಅಂತ ಅವನಂದ, ಅದಕ್ಕೆ ನೀವು ಸಹ ಹೌದು ಹೌದು ಅಂತಂದ್ರಿ, ನಿಮ್ಮ ಮೈಂಡ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಡ್ತು. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅಂತ ಟಾಕ್ಸಿನ್ಸ್ ಪೀಪಲ್ ಗಳನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಎಸ್, ಸೊ ಸಮ್ ಟೈಮ್ ಬೇರೆಯವ್ರು ಅಂದಾಗ ನಾವು ಅದಕ್ಕೆ ದನಿಗೂಡಿಸ್ತೀವಿ, ಇಲ್ಲ ನಮ್ಮ ಮೈಂಡ್ ಅಲ್ಲಿ ಓಡ್ತಾ ಇರತ್ತೆ, ಲೈಫ್ ಈಸ್ ಹೆಲ್. ಎಸ್, ಲೈಫ್ ಈಸ್ ಹೆಲ್ ನಾವು ಯೋಚನೆ ಮಾಡಿದ್ವಿ. ಐ ಆಮ್ ಸೋ ಸ್ಟುಪಿಡ್ ಅಂತಂತಂದು ನಮ್ಮ ಮೈಂಡ್ ಅಲ್ಲಿ ಯೋಚನೆ ಬಂತು. ಅದು ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟ್ ಯೋಚನೆ ಮಾಡ್ಬೇಕು. ಓಕೆ, ಇಟ್ಸ್ ಅ ನೆಗೆಟಿವ್. ಐ ಹೇಟ್ ಮೈ ಬಾಡಿ. ಕೆಲವೊಮ್ಮೆ ಏನಾಗ್ತಾ ಇರತ್ತೆ ಹೇಳಿ, ನಾವು ಯಾರನ್ನಾದ್ರೂ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮನ್ನ ಇನ್ನೊಬ್ರ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ. ಕೆಲವೊಬ್ರು ತುಂಬಾ ಹ್ಯಾಂಡ್ಸಮ್ ಆಗಿ ಕಂಡ್ರು, ಒಳ್ಳೆ ಫಿಸಿಕ್ ಅನ್ನ ಮೇಂಟೈನ್ ಮಾಡಿದ್ದಾರೆ, ಅವರು ಜಿಮ್ ಹೋಗ್ಬಿಟ್ಟು ತುಂಬಾ ಕಟ್ ಮಸ್ತ್ ಅಂತ ದೇವನ ಹೊಂದಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಅವ್ರನ್ನ ನೋಡ್ಬಿಟ್ಟು ಸೇ ಐ ಹೇಟ್ ಮೈ ಬಾಡಿ. ಅಥವಾ ಕೆಲವೊಬ್ರಿಗೆ ಏನ್ ಗೊತ್ತಾ, ಅಯ್ಯೋ ನಾನು ಗೆಡ್ಡಿದ್ದೀನಿ, ಅಯ್ಯೋ ನನಗೆ ಕೂದ್ಲಿಲ್ಲ, ಅಯ್ಯೋ ನನಗೆ ಚಸ್ಮಾ ಬಂದಿದೆ, ಅಯ್ಯೋ ನನಗೆ ನಾನು ಬೆಳಗಿಲ್ಲ, ನಾನು ಕಪ್ಪಗಿದ್ದೀನಿ, ಎಸ್ ನನ್ನ ಅರಬೆ ಚೆನ್ನಾಗಿಲ್ಲ, ಓಕೆ ನನ್ನ ಚಪ್ಪಲಿ ಚೆನ್ನಾಗಿಲ್ಲ, ಬರೀ ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಏನ್ ಚೆನ್ನಾಗಿಲ್ವೋ ಬರೀ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಭಗವಂತ ಏನು ಒಳ್ಳೇದನ್ನ ಕೊಟ್ಟಿದ್ದಾನೆ ಅದನ್ನ ಯೋಚನೆ ಮಾಡಲ್ಲ ನೋಡಿ. ಸೊ ಅದಕ್ಕೆ ನೀವು ಅಬ್ಸರ್ವ್ ಮಾಡ್ಬೇಕು, ನೀವು ಹೇಗ್ ಯೋಚನೆ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದೆನ್ ನೋ ಬಡಿ ಲವ್ಸ್ ಮೀ. ಎಷ್ಟೋ ಜನ ಕಾಮನ್ ಆಗಿ ಅಂತಿರ್ತಾರೆ, ಯಾರು ನನ್ನನ್ನು ಲವ್ ಮಾಡಲ್ಲ, ಯಾರು ನನ್ನನ್ನು ಇಷ್ಟಪಡಲ್ಲ. ಎಸ್, ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಇವೆಲ್ಲ ಏನಿವು? These are all negative thoughts, my dear friends. Right now, sitting in this webinar, what kind of thoughts are you thinking in your mind? Are you thinking positive thoughts or negative thoughts? Just observe your mind. ಒಂದು ನಿಮಿಷ ಯೋಚನೆ ಮಾಡಿ. ಓಕೆ, ನಿಮ್ಮ ಮೈಂಡ್ ಎಷ್ಟು ಸ್ಪೀಡ್ ಇರುತ್ತೆ ಅಂತಂದ್ರೆ, even though you are attending this webinar, your mind is thinking very much speed, my dear friends. ತುಂಬಾ ಸ್ಪೀಡ್ ಆಗಿ ಥಿಂಕ್ ಮಾಡ್ತಾ ಇದೆ ಅದು, ಅಲ್ವಾ? ಸೊ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಯು ಬಿಕಮ್ ಅವೇರ್. ನೀವು ಅವೇರ್ ಆಗ್ತೀರಾ. ಅಲ್ಲಿ ಅವೇರ್ ಆದ ನಂತರ ಅದನ್ನ ನಾನು ಒಳಗಡೆ ತಗೊಳ್ಬೇಕು ಅಥವಾ ಬೇಡೋ, ಯು ಸ್ಟಾರ್ಟ್ ಆಕ್ಟಿಂಗ್ ಲೈಕ್ ಅ ವಾಚ್ಮನ್. ವೆಲ್, ಈಗ ನಿಮ್ಮ ಮನೆಯಲ್ಲಿ ಒಬ್ಬ ವಾಚ್ಮನ್ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಒಳ್ಳೆಯವ್ರು ಬಂದ್ರೆ ಅವನು ಏನ್ ಮಾಡ್ತಾನೆ, ಒಳಗಡೆ ಕಳಿಸ್ತಾನೆ.
ಕೆಟ್ಟವ್ರು ಬಂದ್ರೆ ಏನ್ ಮಾಡ್ತಾನೆ? ಹೊರಗಡೆ ಒಳಗಡೆ ಬಿಡ್ತಾನೆ? ಬಿಡಲ್ಲ. ಅದೇ ರೀತಿ ನೀವು ಥಾಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ, ಆ ಥಾಟ್ಸ್ ಗಳು ನಮ್ಮ ಮೈಂಡ್ ಒಳಗಡೆ ಬಾರದ ಹಾಗೆ ನಾವೇನ್ ಮಾಡ್ಬೇಕು ಅಂದ್ರೆ, ನೆಗೆಟಿವ್ ಥಾಟ್ಸ್ ಗಳು ಒಳಗಡೆ ಬಾರದ ಹಾಗೆ ನಾವು ಅಲ್ಲಿ ಓಕೆ ಜಾಗೃತರಾಗಿರ್ಬೇಕು. ತಿಪ್ಪೇಸ್ವಾಮಿ ಸರ್ ಅಂತ ಇದ್ದಾರೆ, ಜಾಗೃತರಾಗಿರ್ಬೇಕು. ಬಟ್ ಕಾನ್ಶಿಯಸ್ ಆಗಿ ಜಾಗೃತರಾಗಿರ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಏನೋ ಕಾನ್ಶಿಯಸ್ ಆಗಿ ಎಷ್ಟೋ ಜನ, ಇವನ್ ಸಾಕಷ್ಟು ಜನ ಇವತ್ತು ಮಹಾನ್ ಪಂಡಿತರಿದ್ದಾರೆ, ಸಾಕಷ್ಟು ವೇದ ಶಾಸ್ತ್ರಗಳು ಗೊತ್ತಿದ್ದಾವೆ. ಎಂತೆಂತ ಜನರಿಗೆ ಮೈಂಡ್ ಕಂಟ್ರೋಲ್ ಮಾಡ್ಕೊಳಿಕ್ ಆಗಲ್ಲ, ಆ ಥಾಟ್ಸ್ ಕಂಟ್ರೋಲ್ ಮಾಡ್ಕೊಳಿಕ್ ಆಗಲ್ಲ. ವಿಶ್ವಾಮಿತ್ರ ನಂತರ ಮಹಾನ್ ಮುನಿಗಳಿಗೆನೆ ಆ ಥಾಟ್ಸ್ ಗಳನ್ನ ಕಂಟ್ರೋಲ್ ಮಾಡ್ಕೊಳಿಕ್ ಆಗಿಲ್ಲ ಫ್ರೆಂಡ್ಸ್. ಆದ್ರೆ ನಮ್ಮಂತ ಸಾಮಾನ್ಯರಿಗೆ ಆಗಲ್ಲ. ಅದರ ಮೋಸ್ಟ್ ಆಫ್ ದ ಟೈಮ್ 90% ಕೇಸ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇವನ್ 10% ಕೇಸ್ ಕಂಟ್ರೋಲ್ ಮಾಡ್ಕೊಳಿಕ್ ಆಗಲ್ಲ. ಅದ್ ಬಿಟ್ಬಿಡಿ, ಅದ್ರ 90% ಆದ್ರೂ ಕಂಟ್ರೋಲ್ ಮಾಡ್ಕೊಳ್ತೀವ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಲ್ಲಿ, ಒಂದು ಥಾಟ್ ಬರ್ತಾ ಇದೆ, ನೆಗೆಟಿವ್ ಥಾಟ್, ಅದನ್ನ ಜಸ್ಟ್ ರಿಯಾಕ್ಟ್ ಮಾಡ್ಬೇಡಿ ಅದಕ್ಕೆ. ಓಕೆ, ಈಗ ನನಗೆ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಕೂತಿದ್ದೀನಿ, ನಾನು ಮುಂದೆ ಕೂತಿದ್ದೀನಿ, ನನ್ನ ಬೆನ್ನು ತುಂಬಾ ನೋಯ್ತಾ ಇದೆ ಇವತ್ತು. ಎಸ್, ಐ ಆಮ್ ಗೆಟಿಂಗ್ ಟೂ ಮಚ್ ಆಫ್ ಬ್ಯಾಕ್ ಪೇನ್ ಬಿಕಾಸ್ morning I went to degree college and then I took a workshop, 6 hours workshop I took today, and I came back at 4:30, and then I decided to take a mastermind session because unfortunately I didn't take yesterday. So then I started from 5 o'clock to 7:30. I made this PPT. ಈ PPT ನ ರೆಡಿ ಮಾಡಿದೆ ಬಿಕಾಸ್ ನಾನು ಮುಂಚೆನೆ ಪ್ರಿಪೇರ್ ಮಾಡಿರಲ್ಲ. ಎಸ್ಪೆಷಲಿ ಈ ಮಾಸ್ಟರ್ ಮೈಂಡ್ ಸೆಷನ್ಸ್ ನ ತೆಗೆದುಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ ಆನ್ ದ ಸ್ಪಾಟ್ ನಾನು ಯೋಚನೆಗಳನ್ನ ಮಾಡ್ಬಿಟ್ಟು ಅಲ್ಲಿ ಪ್ರಿಪೇರ್ ಮಾಡ್ತಾ ಇರ್ತೀನಿ. ನಾನು ಇದನ್ನ ಪ್ರಿಪೇರ್ ಮಾಡಿದೆ ಕಂಟಿನ್ಯೂಸ್ಲಿ 5 o'clock ನಿಂದ ಕಂಟಿನ್ಯೂಸ್ ಆಗಿ ಕೂತಿದ್ದೀನಿ. ಅಂಡ್ ದೆನ್ ಇವತ್ತು ಮಾರ್ನಿಂಗ್ ಇಂದ ಕ್ಲಾಸಸ್ ತೆಗೆದುಕೊಂಡಿದ್ದೀನಿ. ರೈಟ್ ನೌ ಐ ಆಮ್ ಗೆಟಿಂಗ್ ವಾಟ್ ಬ್ಯಾಕ್ ಪೇನ್. ನನ್ನ ಗೋನು ನೋಯ್ತಾ ಇದೆ, ನನ್ನ ಬ್ಯಾಕ್ ಈಗ ನೋವು ಆಗ್ತಾ ಇದೆ. ಬಟ್ ಐ ಆಮ್ ನಾಟ್ ಫೋಕಸಿಂಗ್, ಜಸ್ಟ್ ನನಗೆ ಏನ್ ಮಾಡ್ತಾ ಇದ್ದೀನಿ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಗೆಟಿಂಗ್ ದ ಬ್ಯಾಕ್ ಪೇನ್. ದಿಸ್ ಇಸ್ ಅ what thought I am getting. Is it a positive or negative? Yes, body is signaling me. Okay, ನಾನು ಏನಂತೀನಿ ಅದಕ್ಕೆ, ಅದು just thought ಅಷ್ಟೇ. It is a just thought. It is not negative thought. It's not a positive. It's a thought only. Okay, ಈಗ ಅದರಿಂದ ನಮ್ಮ ಮೈಂಡ್ಗೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಅಬ್ಸರ್ವ್ ಮಾಡೋದ್ರಿಂದ ನಮಗೆ ಮೈಂಡ್ಗೆ ಏನು ಬರ್ತಾ ಇದೆ, ಈಗ ಅಬ್ಸರ್ವೇಶನ್ ಬರ್ತಾ ಇದೆ. ಸರಿ, ಈಗ ಇದನ್ನ ನಾವು ಇದನ್ನ ಮಾಡ್ಬೇಕು ಅಂತಂದು ಇಟ್ಕೊಳ್ಳಿ. ಈ ಥಾಟ್ ಬರೋದನ್ನ ನಾವು ತೆಗೆದು ಹಾಕ್ಬೇಕು. ನಮಗ್ ಏನ್ ಬೇಕು ಅದನ್ನ ನಾನು ಅನ್ಬೇಕು. ಈಗ ಲೆಟ್ ಇಟ್ ಗೋ. ಓಕೆ, ಅದನ್ನ ಬಿಟ್ಬಿಡ್ಬೇಕು. ಆ ಥಾಟ್ ಬಂತ, ಅದನ್ನ ಹೋಗ್ಲಿಕ್ಕೆ ಬಿಡ್ಬೇಕು. ಥಾಟ್ ಬಂತು, ಥಾಟ್ ಹೋಯ್ತು. ಥಾಟ್ ತನ್ನಂತಾನೆ ಬರುತ್ತೆ, ಥಾಟ್ ತನ್ನಂತಾನೆ ಹೋಗುತ್ತೆ. ಬಟ್ ಅದ್ರ ಮೇಲೆ ನೀವು ಫೋಕಸ್ ಮಾಡಿದ್ರೆ ಅದು ಅಂಟ್ಕೊಂಡ್ಬಿಡುತ್ತೆ. ಓಕೆ, ಈಗ ಒಂದು ನೆಗೆಟಿವ್ ಥಾಟ್ ಬರ್ತಾ ಇದೆ, ನೀವು ಅದಕ್ಕೆ ಸಂಪೋಷಣೆ ಮಾಡಿದ್ರಿ, ಅದು ಅಲ್ಲಿ ಕೂಡುತ್ತೆ. ಅದಕ್ಕೆ ಕೇರ್ ಮಾಡದೇ ಇದ್ರೆ ಬಂದು 1 ನಿಮಿಷ ನಿಲ್ಲುತ್ತೆ ಅದು. ಎಸ್, ನಿಂತ್ ನೋಡುತ್ತೆ, ನೀವು ಅದಕ್ಕೆ ರಿಯಾಕ್ಟ್ ಮಾಡ್ತಿರೋ ಇಲ್ವೋ, ಎಸ್ ಅದಕ್ಕೆ ನೀವು ಮಾತಾಡ್ಸ್ತಿರೋ ಇಲ್ವೋ, ನೀವು ಒಂಚೂರು ಅದ್ರ ಮೇಲೆ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಅದನ್ನ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದು ದೊಡ್ಡದಾಗ್ತಾ ಹೋಗುತ್ತೆ. ಈಗ ಅದ್ರ ಬದಲಾಗಿ ಪಾಸಿಟಿವ್ ಥಾಟ್ ಬಂತು, ಅದ್ರ ಮೇಲೆ ಫೋಕಸ್ ಮಾಡ್ರಿ, ಅದು ದೊಡ್ಡ ಆಗ್ತಾ ಹೋಗುತ್ತೆ. ಅಂದ್ರೆ ನೀವ್ ಏನ್ ಫೋಕಸ್ ಮಾಡ್ತೀರಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಅಬ್ಸರ್ವ್ ಮಾಡಿ, ಅದನ್ನ ಲೆಟ್ ಇಟ್ಕೋ, ಅದನ್ನ ಹೋಗ್ಲಿಕ್ಕೆ ಬಿಡ್ಬೇಕು. ಸುಮ್ಮನೆ ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಸಪೋಸ್ ಹೌ ಮೆನಿ ಆಫ್ ಯು ಹ್ಯಾವ್ ಗಾನ್ ಟು ದ ಮೆಡಿಟೇಷನ್ ಕ್ಲಾಸ್? ಎನಿಬಡಿ ಹ್ಯಾವ್ ಗಾನ್ ಟು ಮೆಡಿಟೇಷನ್ ಕ್ಲಾಸ್ ಹಿಯರ್? ಯಾರಾದ್ರೂ ಹೋಗಿದ್ರೆ ಮೆಡಿಟೇಷನ್ ಕ್ಲಾಸಿಗೆ? ಜಸ್ಟ್ ಟೈಪ್ ಐ ಇನ್ ಎ ಚಾಟ್ ಬಾಕ್ಸ್ ಇಫ್ ಯು ಹ್ಯಾವ್ ಗಾನ್. ಓಕೆ, ಸುಜಾತ ಮೇಡಮ್ is telling, Nandana sir is telling, Komal is telling, Pushpa madam is telling. Very good. Suppose, yes, Mamta madam, and then Tippeswamy sir, yes, Bud sir. Okay, even though when you are meditating, my dear friends, on that time also so many thoughts come. ಅಲ್ಲಿ ಫಸ್ಟ್ ಹೇಳ್ಕೊಡೋದೇನು, ನಿಮಗೆ ಯೋಚನೆಗಳು ಬರ್ತಾ ಇದಾವಲ್ವಾ, ಯೋಚನೆಗಳು ತನ್ನಂತಾನೆ ಬರ್ತಾ ಇದಾವೆ, ಯೋಚನೆಗಳು ತನ್ನಂತಾನೆ ಹೋಗ್ತಾ ಇದಾವೆ ಅಂತಾನೆ ಹೇಳ್ಕೊಡ್ತಾರೆ. ಅಂದ್ರೆ ಆ ಯೋಚನೆಗಳನ್ನ ಜಸ್ಟ್ ನಾವಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಯೋಚನೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಯೋಚನೆಗಳನ್ನ ನಾವು ಜಸ್ಟ್ ನೋಡ್ತಾ ಇರ್ತೀವಿ. ಆ ರೀತಿ ಅಬ್ಸರ್ವ್ ಮಾಡಿ
ನೆಗೆಟಿವ್ ಯೋಚನೆಗಳು ಬಂತ ಅದಕ್ಕೆ ನಾವು ಬಿಟ್ಬಿಡ್ಬೇಕು. ಐ ಕಾಂಟ್ ಡೂ, ನನಗೆ ಇವತ್ತು ಮಾಡ್ಲಿಕ್ಕಾಗಲ್ಲ, ಇವತ್ತು ನನಗೀಗ ನಾನು ಏನಂತ ಇದ್ದೀನಿ, ಐ ಕಾಂಟ್ ಡೂ ಟುಡೇ. ಎಸ್, ಓಕೆ, ಐ ಆಮ್ ಗೋಯಿಂಗ್ ಟು ಪುಟ್ ಅ ಮೆಸೇಜ್. ಆದ್ರೆ ನಾನು ಯಾವಾಗಲೂ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಮೆಸೇಜ್ ಹಾಕ್ಬಿಡ್ತೀನಿ, ನಾನು ಮೆಸೇಜ್ ಹಾಕ್ಬಿಡ್ತೀನಿ. ಮೆಸೇಜ್ ಹಾಕಿದ್ನಂತಂದ್ರೆ ಅಲ್ಲಿ ಅರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ಅವಾಗ ಎಂತದೇ ಫೇನ್ ಇದ್ರು ನಾನು ಅಲ್ಲಿ ಕೂತು ಮಾಡ್ಲೇಬೇಕು. ಎಸ್ ಆರ್ ನೋ? ಇವಾಗ ನಾನು ಅಪ್ರಾಕ್ಸಿಮೇಟ್ಲಿ 6 o'clock ನಾನು ಮೆಸೇಜ್ ಹಾಕಿದೆ, ನಾನು ಡಿಸೈಡ್ ಮಾಡಿದೆ. ಆದ್ರೂ ಬಾಡಿ ಅಂತ ಇತ್ತು, ನೋ, ಯು ನೀಡ್ ಟು ಟೇಕ್ ಅ ರೆಸ್ಟ್, ಯು ನೀಡ್ ಟು ಟೇಕ್ ಅ ರೆಸ್ಟ್. ದೆನ್ ನೋ, ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್ ಟುಡೇ, ಓಕೆ ಅಂತಂದ್ಬಿಟ್ಟು ಫಸ್ಟ್ ಮೆಸೇಜ್ ಹಾಕಿದೆ. ಅಂಡ್ ದೆನ್ ಅಲ್ಲಿ ಆಪ್ಷನ್ ಉಳ್ಕೊಳ್ಳಿಲ್ಲ. ಇದಕ್ಕೇನಂತಾರೆ ಗೊತ್ತಾ? ಬರ್ನಿಂಗ್ ದ ಬೋಟ್. ಬರ್ನಿಂಗ್ ದ ಬೋಟ್. ನೀವು ಆಪ್ಷನ್ ಇಟ್ಕೊಳ್ಳೇಬಾರ್ದು. ಬರ್ನಿಂಗ್ ದ ಬೋಟ್ ಅಂದ್ರೆ ಅಲೆಕ್ಸಾಂಡರ್ ಒಂದ್ಸತಿ ಎಲ್ಲ ದೇಶಗಳನ್ನ ಗೆಲ್ತಾ ಒಂದು ದೇಶದ ಮೇಲೆ ಯುದ್ಧಕ್ಕೆ ಬರ್ತಾನೆ. ಅವನ ಹತ್ರ ಇದ್ದಿದ್ದು ಏನ್ ಗೊತ್ತಾ? ಜಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ಒಂದು 5,000 ಸೋಲ್ಜರ್ಸ್ ಇರ್ತಾರೆ. ಆದ್ರೆ ಆ ಹಡಗಿನಲ್ಲಿ ಅವ್ರು ಬಂದಿರ್ತಾರೆ. ಇನ್ನೊಂದು ದೇಶಕ್ಕೆ ಬಂದ ತಕ್ಷಣ ಅಲ್ಲಿ ಮೋರ್ ದೆನ್ 1 lakh ಸೈನಿಕರು ಇರ್ತಾರೆ. ಇನ್ನೊಬ್ಬ ರಾಜನ ಹತ್ರ 1 ಲಕ್ಷ ಇಲ್ಲಿ 5,000 ಸೈನಿಕರು ಇಲ್ಲಿ. ಈಗ 5,000 ಸೈನಿಕರು ಏನ್ ಮಾಡ್ತಾರೆ? ಅದನ್ನ ನೋಡ್ಬಿಟ್ಟು ಅಯ್ಯೋ ನಮ್ಮಿಂದ ಆಗಲ್ಲ ಅಂತಂದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ನು ಏನ್ ಮಾಡ್ಬಿಡ್ತಾನೆ ಗೊತ್ತಾ? ಅಲೆಕ್ಸಾಂಡರ್ ಆ ಬೋಟ್ ಅನ್ನ ಸುಟ್ಟು ಬಿಡ್ತಾನೆ. ಬೋಟ್ ಸುಟ್ಟ ತಕ್ಷಣ ಎಲ್ಲಿಗೆ ಓಡ್ತಾರೆ ಅವರು? ಅವ್ರಿಗೆ ಒಳ್ಳಿ ಆ ಹಡಗನ ಹತ್ತಿ ಹೋಗ್ಲಿಕ್ಕೆ ಆಗಲ್ಲ. ಈಗ ಉಳಿದಿದ್ದು ಒಂದೇ ಆಪ್ಷನ್, ಡೂ ಆರ್ ಡೈ. ಅಂದ್ರೆ ನೀವು ಗೆಲ್ಬೇಕು, ಉಳಿಬೇಕು ಅಂದ್ರೆ ಗೆಲ್ಲಲೇಬೇಕು. ಹಸು ಯಾರ್ದಿರುತ್ತೋ ಅವರೇ ಗೆಲ್ತಾರೆ. ಆಬ್ವಿಯಸ್ಲಿ 5,000 ಸೋಲ್ಜರ್ಸ್, ದೇ ಡಿಫಿಟೆಡ್ ದ ಮೈಟಿ 1 lakh ಸೋಲ್ಜರ್ಸ್, ಮೈ ಡಿಯರ್ ಫ್ರೆಂಡ್ಸ್. 1 ಲಕ್ಷ ಸೈನಿಕರನ್ನ ಅವರು ಸೋಲ್ಸಿದ್ರು ಅವತ್ತು. ಯಾಕಂದ್ರೆ ನೆಸೆಸಿಟಿ, ಅರ್ಜೆನ್ಸಿ. ಹಾಗೆ ಐ ಕಾಂಟ್ ಡೂ ಅಂತಂದು ನಾನು ಹಿಂದೆ ಎಸ್ ಐ ಕ್ಯಾನ್ ಅಂತಂತದ್ದು ಈಗೂ ಬರ್ತಾ ಇದೆ ನನಗೆ. ನಾನು ಏನಂತೀನಿ ಅವಾಗ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಕಾಂಟೆಂಟ್ ವಾಟ್ ಐ ಆಮ್ ಡೆಲಿವರಿಂಗ್ ರೈಟ್ ನೌ, ನಾನು ಏನಿಲ್ಲಿ ಕಾಂಟೆಂಟ್ ಅನ್ನ ನಿಮ್ಗೆ ಕಲಿಸ್ತಾ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವೊಮ್ಮೆ ಏನಂತಿರ್ತೀನಿ, ಯು ಆಲ್ವೇಸ್ ಮೇಕ್ ಮಿ ಆಂಗ್ರಿ. ಯಾರಾದ್ರೂ ನಿಮಗೆ ಪ್ರತಿನಿತ್ಯ ನಿಮಗೆ ಸಿಟ್ಟು ತರಿಸ್ತಾ ಇರ್ತಾರೆ. ಅವ್ರಿಗೆ ಏನಂತಾರೆ, ನೀವು ಯಾವಾಗ್ಲೂ ನನಗೆ ಸಿಟ್ಟು ತರಿಸ್ತೀರಿ, ಅಂದ್ರೆ ನೀವು ಅದನ್ನ ಫೋಕಸ್ ಮಾಡ್ತೀರಿ. ಫೋಕಸ್ ಮಾಡಿದ ತಕ್ಷಣ ಅದೇ ದೊಡ್ಡದಾಗ್ತದೆ. ಇಟ್ಸ್ ಬ್ಯಾಡ್ ಡೇ ಟುಡೇ. ಹೌದಾ? ಇಟ್ಸ್ ಅ ಬ್ಯಾಡ್ ಡೇ ಟುಡೇ. ಇವತ್ತು ನಿಮ್ಮ ಮೈಂಡ್ ಅಲ್ಲಿ ಯೋಚನೆ ಬಂತು. ಮಾರ್ನಿಂಗ್ ಈಗ ನೀವು ಸಪೋಸ್ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಬಸ್ ಲೇಟ್ ಆಯ್ತು ಅಂತಂದು ಇಟ್ಕೊಳ್ಳಿ. ಇವತ್ತು ದಿನಾನೇ ಸರಿ ಇಲ್ಲಪ್ಪ ಅಂತ ಅಂದ್ಬಿಟ್ರೆ ಅದು ಯೋಚನೆ ಬಂದ ತಕ್ಷಣ ನೀವು ಅದನ್ನ ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕಂಟಿನ್ಯೂಸ್ ಆಗಿ. ಅವಾಗ ಏನಾಗ್ಬಿಡುತ್ತೆ, ಅವತ್ತಿನ ದಿನ ನಿಮ್ದು ಸರಿ ಆಗೋದೇ ಇಲ್ಲ. ಅದಕ್ಕೆ ಆ ಯೋಚನೆ ಅವಾಗ ಯಾವುದೇ ನೆಗೆಟಿವ್ ಯೋಚನೆಗಳು ಬಂದಾಗ ಅದರಿಂದ ಆಚೆ ಬರ್ಬೇಕು ಅಂತಂದ್ರೆ ಒಂದೇ ಸಿಂಪಲ್ ವರ್ಕ್ ಹೇಳಿ. ಒಂದ್ಸತಿ ಕೈ ತಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ, ಕ್ಯಾನ್ಸಲ್. ಓಕೆ, ಹೆಂಗ್ ಹೇಳ್ಬೇಕು? ಕ್ಯಾನ್ಸಲ್. ಪಬ್ಲಿಕ್ ಅಲ್ಲಿ ಇದನ್ನ ಮಾಡ್ಲಿಕ್ಕೆ ಆಗದೆ ಇದ್ರೆ ಏನ್ ಮಾಡಿ, ಸಿಂಪ್ಲಿ ಹಿಂಗೆ ಬಟನ್ ಹಿಂಗೆ ಇಟ್ಕೊಂಡ್ಬಿಟ್ಟು ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಯೋಚನೆ ಬಂತು ನಿಮ್ಗೆ, ಏನೋ ಒಂದು ಕ್ಯಾನ್ಸಲ್ ಈ ರೀತಿ ಅನ್ರಿ. ಅದ್ ಅಂದ ತಕ್ಷಣನೇ ಕ್ಯಾನ್ಸಲ್ ಅಂದ ತಕ್ಷಣನೇ ಅದನ್ನ ನೀವು ಥರ್ಡ್ ಸ್ಟೆಪ್ ಬರುತ್ತೆ, ರಿಫ್ರೇಸಿಂಗ್ ದ ಪಾಸಿಟಿವ್ ಥಾಟ್ಸ್. ಒಂದು ನೆಗೆಟಿವ್ ಥಾಟ್ಗೆ 3 ಪಾಸಿಟಿವ್ ಥಾಟ್ಸ್ ಗಳಲ್ಲಿ ಅನ್ಬೇಕು. ಈಗ ಐ ಆಮ್ ನಾಟ್ ಫೀಲಿಂಗ್ ಹೆಡ್ಯಾಕ್. ಈಗ ನಾವೇನಂತಿರ್ತೀವಿ, ನಿಮ್ಗೀಗ ತಲೆನೋಯ್ತಾ ಇದೆ ಅಂತ ಇಟ್ಕೊಳ್ಳಿ. ತಲೆನೋವು ಬರ್ತಾ ಇದೆ ಅಂತಂದಾಗ ನೀವೇನನ್ಬೇಕು, ಐ ಆಮ್ ನಾಟ್ ಫೀಲಿಂಗ್ ಹೆಡ್ಯಾಕ್. ನನಗೆ ತಲೆನೋಯ್ತಾ ಇಲ್ಲ, ಐ ಆಮ್ ಫೀಲಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್, ಐ ವಿಲ್ ಬಿ ಹೆಲ್ದಿ. ನೀವು ಈ ರೀತಿ ಯಾವಾಗ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ತೀರಿ, ಅವಾಗ ಏನಾಗ್ಬಿಡುತ್ತೆ ಗೊತ್ತಾ, ಅಲ್ಲಿ ಆ ಫ್ರೇಸ್ಗಳಿಂದ ಆ ಒಂದು ಥಾಟ್ ಚೇಂಜ್ ಆಗುತ್ತೆ. ಎಸ್, ನನಗೆ ಮುಂಚೆ ಟ್ರೈನ್ ಜರ್ನಿ ಅಂತಂದ್ರೆ ತುಂಬಾ ಭಯ ಬರ್ತಾ ಇತ್ತು ಫ್ರೆಂಡ್ಸ್. ಯಾವಾಗಲೂ ಟ್ರೈನ್ ಹತ್ತಾ ಇರ್ಬೇಕಾದ್ರೆ ಅಯ್ಯೋ ಟ್ರೈನ್ ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ನಾನು ಟ್ರೈನ್ ಜರ್ನಿನೇ ಮಾಡ್ತಾ ಇರಲಿಲ್ಲ. ಅಪ್ರಾಕ್ಸಿಮೇಟ್ಲಿ ಟಿಲ್ ದ ಏಜ್ ಆಫ್ 18 ನಾನು ಟ್ರೈನ್ ಹತ್ತಿರಲಿಲ್ಲ. ಓಕೆ, ನಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ತುಂಬಾ ಹಠ ಮಾಡ್ತಾ ಇದ್ದೆ, ಬರಲ್ಲ ಅಂತಂದು. ಆಮೇಲೆ ನನಗೆ ಗೊತ್ತಾದ್ಮೇಲೆ ದೊಡ್ಡವನಾದ್ಮೇಲೆ ನನಗೆ ಗೊತ್ತಾಯ್ತು, ಎಸ್ ಇದು ನೆಗೆಟಿವ್ ಥಾಟ್ ನಾನು ಅಂತ ಇರೋದ್ರಿಂದ ಅಲ್ಲಿ ಯೋಚನೆ ಜಾಸ್ತಿ ಆಗ್ತಾ ಇದೆ ಅಂತಂದು. ನಾನು ಹತ್ತಾ ಇರ್ಬೇಕಾದ್ರೆ ಓಕೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಅಂತಂದು ಯೋಚನೆ ಬಂತು, ನೆಗೆಟಿವ್ ಥಾಟ್. ನಾನೇನ್ ಮಾಡ್ತೀನಿ, ಓಕೆ ಕ್ಯಾನ್ಸಲ್ ಅಂತ ಒಂದ್ಸತಿ ಅಂದು ಟ್ರೈನ್ ಜರ್ನಿ ಇಸ್ ವೆರಿ ಸೇಫರ್. ಎಷ್ಟೋ ಸತಿ ರೋಡ್ ಅಲ್ಲಿ ಬೇರೆ ಆಕ್ಸಿಡೆಂಟ್ ಆಗ್ತಾರೆ, ಟ್ರೈನ್ ಆಕ್ಸಿಡೆಂಟ್ ಆಗೋದು ತುಂಬಾ ಕಡಿಮೆ. ಟ್ರೈನ್ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ. ಟ್ರೈನ್ ಜರ್ನಿ ತುಂಬಾ ಆರೋಗ್ಯಕರವಾಗಿ ಒಳ್ಳೆಯದು. ಆಮೇಲೆ ನಾವು ಚೆನ್ನಾಗಿರ್ತೀವಿ. ಆಮೇಲೆ
ಏನಾರ ಆದ್ರೂ ನನಗೂ ಆಗಲ್ಲ, ಎಲ್ಲರಿಗೂ ಆಗುತ್ತೆ, ದ್ಯಾಟ್ಸ್ ಆಲ್ ಅಲ್ವಾ. ಈ ರೀತಿ ಅಂತ ನಾನು ಎಮೋಷನಲ್ ಆಗಿ ಕನೆಕ್ಟಿವಿಟಿ ಆಗ್ಲಿಕ್ಕೆ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಒಂದು ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಅಂದ್ರೆ ಥರ್ಡ್ ಸ್ಟೆಪ್ ಏನು, ನೀವೀಗ ಅನ್ನೋದ್ರಿಂದ ಚೇಂಜ್ ಆಗಲ್ಲ. ಅದು ಒಂದು ನೆಗೆಟಿವ್ ಥಾಟ್ ಬಂತು, ಅದಕ್ಕೆ ನೀವು 3 ಪಾಸಿಟಿವ್ ಥಾಟ್ಸ್ ಗಳನ್ನ ಅನ್ಕೊಂಡ್ರಿ, ಅದರಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರಲ್ಲ. ಎಮೋಷನಲ್ ಆಗಿ ನೀವಲ್ಲಿ ಕನೆಕ್ಟ್ ಆಗ್ಬೇಕು. ಅಂದ್ರೆ ಥಾಟ್ ಪ್ಲಸ್ ಎಮೋಷನ್ಸ್ ಈಸ್ ಈಕ್ವಲ್ ಟು ಅಟ್ರಾಕ್ಷನ್ಸ್. ಎಷ್ಟೋ ಜನ ಈಗ ನಾನು ಅಂತೀನಿ ಇಂಗ್ಲಿಷ್ ಈಸ್ ಡಿಫಿಕಲ್ಟ್ ಅಂತ ಇರ್ತಾರೆ ಕೆಲವೊಂದಿಷ್ಟು ಜನ. ಓಕೆ, ನಾನು ಏನಂತೀನಿ ಅವ್ರಿಗೆ, ಎಸ್ ನೌ ಆನ್ವರ್ಡ್ಸ್ ಟೆಲ್ English is easy, mathematics is easy. Instead of telling I am poor, try to tell I am rich. ಈ ರೀತಿ ಪಾಸಿಟಿವ್ ಆಗಿ ಅನ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಅಂತೀನಿ. ಆದ್ರೆ ಅನ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ದೇ ನೆವರ್ ಗೆಟ್ ಅ ರಿಸಲ್ಟ್. ಯಾಕೆ ರಿಸಲ್ಟ್ ಬರಲ್ಲ ಅಂತಂದ್ರೆ, ನೀವು ಹಾಗೆ ಮಾತುಗಳನ್ನ ಅನ್ನೋದಕ್ಕೂ ವಿತ್ ಎಮೋಷನ್ಸ್ ಗಳ ಜೊತೆಗೆ ನೀವು ಅನ್ನೋದಕ್ಕೂ ತುಂಬಾ ಏನಿರುತ್ತೆ, ಡಿಫರೆನ್ಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಆ ಒಂದು ಥಾಟ್ ಪ್ರೊಸೆಸ್ ಮೇಲೆ ಎಮೋಷನ್ಸ್ ಗಳನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಎಸ್ ಐ ಆಮ್ ರಿಚ್ ಅಂದ ತಕ್ಷಣ ಆ ಒಂದು ಎಮೋಷನ್ಸ್ ಗಳನ್ನ ನೀವು ಅಲ್ಲಿ ಮಾಡ್ಬೇಕು. ರಿಚ್ ಪರ್ಸನ್ ಹೊಂದಿರುವಂತಹ ಎಮೋಷನ್ಸ್ ಗಳನ್ನ ನಿಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಐ ಆಮ್ ಗುಡ್ ಅಂದ ತಕ್ಷಣ ಆ ಎಮೋಷನ್ಸ್ ಅನ್ನ ಅಳವಡಿಸ್ಕೊಳ್ಬೇಕು. ಎಷ್ಟೋ ಸಂದರ್ಭದಲ್ಲಿ ನಿಮ್ಮ ಆಕ್ಷನ್ಸ್ ಏನಾಗ್ತವೆ, ಆ ಆಕ್ಷನ್ಸ್ ಆಗೋದು ಬರೀ ಥಾಟ್ ನಿಂದ ಆಗಲ್ಲ. ಓಕೆ, ಫಸ್ಟ್ ಗೆ ನೀವು ನೋಡಿರಿ, ಥಾಟ್ ಕ್ರಿಯೇಟ್ಸ್ ದ ಫೀಲಿಂಗ್ಸ್. ಯಾವ ಫೀಲಿಂಗ್ಸ್, ಎಮೋಷನ್ಸ್ ಅಲ್ಲಿ ಉತ್ಪತ್ತಿ ಆಗ್ತವೆ, ಅದರದ ಮೇಲೆ ಅಲ್ಲಿ ಏನಾಗುತ್ತೆ, ಹ್ಯಾಬಿಟ್ಗಳು ಸ್ಟಾರ್ಟ್ ಆಗ್ತಾವಲ್ವಾ. ಅದಕ್ಕೋಸ್ಕರ ಯಾವಾಗ್ಲೂ ನೀವು ಪಾಸಿಟಿವ್ ಥಾಟ್ ಅನ್ನ ನೀವೇನ್ ಅನ್ಕೊಳ್ತಿರ್ತೀರಿ, ಎಮೋಷನಲ್ ಆಗಿ ಅಲ್ಲಿ ಕನೆಕ್ಟ್ ಆಗ್ಬೇಕು. ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ನೀವು ಮಾಡ್ಬೇಕು. ಎಸ್, ಒಂದು ನೆಗೆಟಿವ್ ಥಾಟ್ ಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನ ನೀವು ಅಲ್ಲಿ ಮಾಡ್ಬೇಕು. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೆಗೆಟಿವ್ ಥಾಟ್, ಐ ಆಮ್ ಸಿಕ್ ಅಂಡ್ ಐ ಆಮ್ ಟೈರ್ಡ್ ಆಫ್ ಮೈ ಲೈಫ್. ನನಗೆ ಇವತ್ತು ಆರಾಮಿಲ್ಲ, ನಾನು ತುಂಬಾ ಟೈರ್ಡ್ ಆಗಿದ್ದೀನಿ ಅನ್ನೋದಕ್ಕಿಂತ ಏನ್ ಬೇಕು, ಐ ನೋ ಗ್ರೇಟ್ ಥಿಂಗ್ಸ್ ಆರ್ ಕಮಿಂಗ್ ಅಪ್. ಅದ್ರ ಬದಲಾಗಿ ಏನ್ ಬೇಕು, ನನ್ಗೆ ಗೊತ್ತಿದೆ ಇವತ್ತು ಒಳ್ಳೆಯ ಒಂದು ಜೀವನ, ಅಂದ್ರೆ ಒಳ್ಳೇದಾಗ್ಲಿಕ್ಕೆ ಹೋಗ್ತಾ ಇದೆ ಇವತ್ತು ನನಗೆ, ಅದಕ್ಕೋಸ್ಕರ ನನ್ನ ಜೀವನ ಒಳ್ಳೇದಾಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಅನ್ಬೇಕು. ನೆಕ್ಸ್ಟ್, ಐ ಆಮ್ ಫೇಲ್ಯೂರ್ ಅಂತ ನಾನು ಬರೋದು ನೆಗೆಟಿವ್ ಥಾಟ್. ಪಾಸಿಟಿವ್ ಥಾಟ್ ಏನ್, ಐ ವಿಲ್ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಅಚೀವ್ ಮೈ ಗೋಲ್ಸ್. ಓಕೆ, ನನ್ನ ಜೀವನದಲ್ಲಿ ಫೇಲ್ಯೂರ್ ಬರುತ್ತೆ ಅಂತಂದು ಯೋಚನೆ ಮಾಡಬೇಡಿ. ಅದ್ರ ಬದಲಾಗಿ ಏನ್ ಮಾಡ್ರಿ, ನನ್ನ ಜೀವನದಲ್ಲಿ ನನ್ನ ಗೋಲ್ಸ್ ಗಳನ್ನ ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಾನು ಏನನ್ನಾದ್ರೂ ಮಾಡ್ತೀನಿ, ಖಂಡಿತ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ಅನ್ಬೇಕು. ವೈ ಡೂ ಬ್ಯಾಡ್ ಥಿಂಗ್ಸ್ ಆಲ್ವೇಸ್ ಹ್ಯಾಪನ್ ಟು ಮೀ. ಕೆಲವೊಬ್ರು ಅಂತಿರ್ತಾರೆ, ಎಲ್ಲ ನನಗ ಆಕತಿದ್, ಯಾಕಾರ ಆಕತ್ಪ ಇದು, ಯಾಕಾರ ಭಗವಂತ ನನಗೆ ಕಷ್ಟ ಕೊಡ್ತಾನೆ, ಯಾಕೆ ಬರೀ ಕಷ್ಟನ ಅನುಭವಿಸುತ್ತಿ, ಬರೀ ಕಷ್ಟಗಳು ಹೇಗ್ ಬರ್ತವೆ ನನಗೆ. ಒಳ್ಳೆಯವ್ರಿಗೆ ನಾವು ಮತ್ತಿನ್ನೊಬ್ರು ನಿಂತಿ, ಒಳ್ಳೆಯವ್ರಿಗೆ ಕಾಲಲ್ಲಿ ರೀಪ ಇದು, ಏನು ಒಳ್ಳೆಯವ್ರಿಗೆ ಬರೀ ಕಷ್ಟಗಳೇ ಬರ್ತವೆ. ಈಗ ನಾನು ಒಳ್ಳೆಯವ್ರಿಗೆ ಕಷ್ಟಗಳೇ ಬರ್ತವೆ ಅಂತ ನಾನೇ ಅಂತ ಇದ್ದೀನಿ, ನಾನು ಒಳ್ಳೆಯವನಿದ್ದೀನಿ. ಸೊ ಈಗ ನನಗೆ ಕಷ್ಟಗಳು ಬಂದೇ ಬರ್ತಾ ತಾನೆ, ಅಫ್ಕೋರ್ಸ್. ಅದಕ್ಕಲ್ಲಿ ಏನ್ ಅನ್ಬೇಕು, ನಾನು ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಇವತ್ತು ನಿಮಗೆ ಕೆಟ್ಟ ಸಂಗತಿಗಳು ನಡೀಬಹುದು, ಕೆಟ್ಟ ಘಟನೆಗಳು ನಡೀಬಹುದು, ಅದಕ್ಕೆ ಏನ್ ಮಾಡಿ ಗೊತ್ತಾ, ಮನಸ್ಸಿನಿಂದ ಥ್ಯಾಂಕ್ ಯು, ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಇಟ್ ಹ್ಯಾಸ್ ಮೇಡ್ ಮೀ ವೈಸರ್. ಇವತ್ತು ಈ ಕಷ್ಟ ಬರದೇ ಇದ್ರೆ ನನ್ನ ಜೀವನದಲ್ಲಿ ನಾನು ಒಳ್ಳೆ ಅನುಭವವನ್ನ ಪಡಿತಾ ಇರ್ಲಿಲ್ಲ. ಇವತ್ತು ನಿಮ್ಗೆ ಏನೋ ಒಂದು ಲಾಸ್ ಆಯ್ತು, ಅದನ್ನ ಲಾಸ್ ಅಂತ ತಿಳ್ಕೊಬೇಡಿ, ಅದೊಂದನ್ನ ಅನುಭವ ಅಂತ ತಿಳ್ಕೊಬೇಕು. ಎಸ್, ಆ ಘಟನೆಗಳನ್ನ ಅನುಭವ ಅಂತಂದು ಯಾವಾಗ ನೀವು ತಿಳ್ಕೊಳ್ತೀರಿ, ಅವಾಗ ನಿಮ್ಮಿಂದ ಆ ಘಟನೆ ದೂರ ಆಗತ್ತೆ. ಇಲ್ಲ ಅಂತಂದ್ರೆ ಆ ಘಟನೆ ಜೊತೆಗೆ ನಾವು ಆಗ್ಬಿಡ್ತೀವಿ. ಇವತ್ತು ಲಾಸ್ ಆಗಿದ್ಯಾ, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ, ನಾನ್ ಫೇಲ್ಯೂರ್ ಆಗಿಲ್ಲ. ಓಕೆ, ಇವತ್ತು ನೀವು ಫೇಲ್ ಆಗಿದ್ದೀರಾ ಎಕ್ಸಾಮ್ ಅಲ್ಲಿ, ನೀವು ಬರ್ದಿದ್ದಕ್ಕೆ, ನೀವು ಬರೀದೇ ಇದ್ದಿದ್ದಕ್ಕೆ ಫೇಲ್ ಆಗಿದ್ರಿ, ನೀವು ಫೇಲ್ ಆಗಿಲ್ಲ. ಎಷ್ಟೋ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ, ಸೋ ಮೆನಿ ಸ್ಟೂಡೆಂಟ್ಸ್ ದೇ ಮೇಕ್ ಅ ಸುಸೈಡ್, ಮೈ ಡಿಯರ್ ಫ್ರೆಂಡ್ಸ್. ಯುನೋ, actually whenever there is a result of SSLC or PUC second year or degree students, whenever the result is there, no, when I read the newspaper in the morning the next day, you know, ನನ್ನ ಹೃದಯ ಅಲ್ಲಿ ಒಡೆದಂಗ ಆಗ್ಬಿಡುತ್ತೆ. ನಾನು ಯಾವಾಗಾದ್ರೂ ಸ್ಟೂಡೆಂಟ್ಸ್ ಗಳ ಒಂದು ಸುಸೈಡ್ ಕೇಸ್ ಅನ್ನ ಓದಿದಾಗ, ನೋಡಿದಾಗ, ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ತಾರೆ. ಯಾಕೆ ಮಾಡ್ಕೊಳ್ತಾರೆ ಅಂತಂದ್ರೆ, ಅವರು ಫೇಲ್ಯೂರ್ ಆದ ತಕ್ಷಣ ನಾನೇ ಫೇಲ್ಯೂರ್ ಆದೆ ಅಂತ ತಿಳ್ಕೊಳ್ತಾರೆ. ಫೇಲ್ಯೂರ್ ಆಗಿದ್ದೆಲ್ಲಿ, ಓಕೆ, ಅದು ನನ್ನ ಆಕ್ಷನ್ ಅಷ್ಟೇ. ಅಲ್ಲಿ ನಾನು ಬರೀದೇ ಇದ್ದಿದ್ದಕ್ಕೆ ಫೇಲ್ಯೂರ್ ಆಗಿದ್ದೀನಿ, ನಾನ್ ಫೇಲ್ ಆಗಿಲ್ಲ. ಅಂದ್ರೆ ಜೀವನದಲ್ಲಿ ನಾನೇ ಬೇರೆ, ಆ ಘಟನೆನೇ ಬೇರೆ. ಯಾವಾಗ ನಾವು ಆ ಘಟನೆ ಅನುಭವಗಳನ್ನ ನಮ್ಮಿಂದ ನಾವು ಅಂದ್ರೆ ಅದನ್ನ ಬೈಫರಿಕೇಶನ್ ಮಾಡ್ಕೊಳ್ತೀವಿ, ಅವಾಗ ಎಂತದೇ ಪ್ರಾಬ್ಲಮ್ ಬಂದ್ರು ಅದು ಜಸ್ಟ್ ನಮಗೇನದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇಟ್ ಇಸ್ ಓನ್ಲಿ ವಾಟ್ ಎಕ್ಸ್ಪೀರಿಯನ್ಸ್.
You are getting the success, it is the experience. You are getting the failure, it is the experience. In an initial stage, that sometime whenever I started my career, my dear friends, as a Mindful trainer and training field ಅನ್ನ ಸ್ಟಾರ್ಟ್ ಮಾಡಿದಾಗ, I quit the teaching job. ಟೀಚರ್ ಆಗಿದ್ದವನು ನನ್ನ ಜಾಬ್ ಅನ್ನ ಬಿಟ್ಟೆ ನಾನು. ಸೊ ಬಿಟ್ಟ ತಕ್ಷಣ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಅಂದ್ರು, ಒಳ್ಳೆ ಅರ್ನಿಂಗ್ ಇತ್ತು ನನಗೆ. ಆಕ್ಚುಲಿ ನಾನು ಟೀಚರ್ ಆಗಿ ಲೆಕ್ಚರರ್ ಆಗಿ ಜಾಬ್ ಮಾಡ್ತಾ ಇದ್ದಾಗ ನಾನು ಕೆಲವೊಂದಿಷ್ಟು ಗೆಸ್ಟ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇನ್ನು ಹುಬ್ಳಿ. ಸೊ ಮೆನಿ 3 to 4 colleges I used to work as a guest lecturer, and I used to get more than 1,000 rupees per hour, my dear friends. It is in the year of 2006 ಅಲ್ಲಿ ನಾನು ಹೇಳ್ತಾ ಇರೋದು. ಎಸ್, ಬಟ್ ನಾನು ಡಿಸಿಷನ್ ತೆಗೆದುಕೊಂಡು ಇಲ್ಲ, ನನ್ನ ಲೈಫ್ ಅಲ್ಲಿ ನಾನು ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಬಿಟ್ಟಾಗ ಏನಾಯ್ತು ಗೊತ್ತಾ, ಎಷ್ಟೋ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾನು ವರ್ಕ್ಶಾಪ್ ಅನ್ನು ಮಾಡಿದಾಗ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಫ್ರೀ ಡೆಮೋ ಇಟ್ಕೊಳ್ತಾ ಇದ್ವಿ, ಜನ ಬರ್ತಾ ಇರ್ಲಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಲಾಸ್ ಆಯ್ತು. ಓಕೆ, ಆಮೇಲೆ ಲಾಸ್ ಆದ ತಕ್ಷಣ ನಾನು ಅವಾಗ ಅಷ್ಟೊಂದು ಪ್ರಬುದ್ಧತೆ ಇರ್ಲಿಲ್ಲ. ಲಾಸ್ಟ್ ಅಲ್ಲಿ ಲಾಸ್ ಆದ ತಕ್ಷಣ ನಾನು ಅಳ್ತಾ ಇದ್ದೆ, ಅಂಡ್ ದೆನ್ ಕೂಗು ಹೋಗ್ತಾ ಇದ್ದೆ ಮಾನಸಿಕವಾಗಿ, ಬಿಟ್ಬಿಡೋಣಪ್ಪ ಇದು ಸರಿ ಹೊಂದಲ್ಲ ಅಂತ ಇತ್ತು. ಬಟ್ ಆಮೇಲೆ ಡೇ ಬೈ ಡೇ ನನ್ನ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡು ನಾನು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನೆಗೆಟಿವ್ ಥಾಟ್ಸ್ ಗಳನ್ನ ಯಾವಾಗ ಪಾಸಿಟಿವ್ ಥಾಟ್ಸ್ ಗಳ ಜೊತೆಗೆ ಅಂದ್ರೆ ಆ ಥಾಟ್ಸ್ ನಾನು ಚೇಂಜ್ ಮಾಡ್ಕೊಂಡೆ, ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ದ ರಿಸಲ್ಟ್, ಮೈ ಡಿಯರ್ ಫ್ರೆಂಡ್ಸ್. ಅವಾಗ ನಾನು ಆ ಒಂದು ಘಟನೆಯನ್ನ ಜಸ್ಟ್ ಅದನ್ನ ಅನುಭವ ಅಂತ ತಿಳ್ಕೊಂಡು ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸಕ್ಸಸ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ಸಪೋಸ್ ಇಫ್ ಐ ಗೆಟ್ ಅ ಸಕ್ಸಸ್, ಐ ಟೇಕ್ ಇಟ್ ಆಸ್ ಎ ಎಕ್ಸ್ಪೀರಿಯನ್ಸ್. even though sometime if I get a failure or loss, I take it as a experience only. ಇವತ್ತು ನನಗೆ ಒಳ್ಳೇದಾದ್ರೂ ನನ್ನ ಎಕ್ಸ್ಪೀರಿಯನ್ಸ್ ಅಂತೀನಿ, ಕೆಟ್ಟದಾದ್ರೂ ಎಕ್ಸ್ಪೀರಿಯನ್ಸ್ ಅಂತ ಅಂತೀನಿ. Since last 20 days, that I have not been getting the new students to the spoken English class, but I'm not worried. ನಾನು ವರಿ ಮಾಡ್ಕೊಳ್ತಾ ಇಲ್ಲ. ಇನ್ ಆನ್ಲೈನ್ ಅಲ್ಲಿ ನಾನು ಹೇಳ್ತಾ ಇರೋದು, ಓಕೆ, whenever sometime you are not getting the result, it means the God is willing to send you some other option in your life. ನಿಮಗೆ ಜೀವನದಲ್ಲಿ ಏನೋ ಒಂದು ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಭಗವಂತ ಮೇಲಿಂದ ಏನನ್ನೋ ಬಯಸ್ತಾ ಇದ್ದಾನೆ, ಅದಕ್ಕೆ ಆ ಸಿಗ್ನಲ್ ನ ಆ ರೀತಿಯಿಂದ ಕೊಡ್ತಾ ಇದ್ದಾನೆ ಅಂತಂದು ಅರ್ಥ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವ್ ಏನ್ ಮಾಡ್ತಾ ಇರ್ಬೇಕು, ಚೇಂಜ್ ಮಾಡ ಆ ಒಂದು ಘಟನೆಗೆ ಥ್ಯಾಂಕ್ಫುಲ್ ಇರ್ಬೇಕು ನಾವು ಅಷ್ಟೇ. ಎಸ್, ಓಕೆ, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಇವತ್ತು ಈ ಲಾಸ್ ಆಗಿದ್ರಿಂದ ನನ್ನ ಜೀವನದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಅನುಭವನ ಕಂಡ್ಕೊಂಡೆ. ಲಾಸ್ಟ್ ವೀಕ್ that I gave a 15,000 ad in a Facebook ಅಲ್ಲಿ 15,000 ad ಕೊಟ್ಟೆ, and very few people attended the free webinar. Yes, ಜನ ಅನ್ಕೊಂಡಾಗೆ ವೆಬಿನಾರ್ ಅಲ್ಲಿ ಬರ್ಲಿಲ್ಲ, and then ಅಡ್ಮಿಷನ್ ಆಗ್ಲಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಹೋಗಲ್ಲ. ಸೊ ನಾನು ಕೆಲವೊಮ್ಮೆ ಯಾಡ್ ಕೊಡದೆ ಇದ್ದಾಗಲೂ ಜನ ಬಂದು ಅಡ್ಮಿಷನ್ ಮಾಡಿಸಿದ್ದಾರೆ. ಇವೊಂದು ಸಮ್ ಟೈಮ್ 10,000 15,000 ಖರ್ಚು ಮಾಡಿದಾಗಲೂ ಸಹ ಅಡ್ಮಿಷನ್ ಆಗಲ್ಲ. ಸೊ ದೀಸ್ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಿಮ್ಮ ಜೀವನದಲ್ಲಿನೂ ಕೆಲವೊಮ್ಮೆ ನೀವು ಸಕ್ಸಸ್ ಪಡ್ಕೋಬಹುದು, ಫೇಲ್ಯೂರ್ ಪಡ್ಕೋಬಹುದು. ಅದನ್ನ ಎಕ್ಸ್ಪೀರಿಯನ್ಸ್ ಅಂತ ನೀವು ಏನ್ ಮಾಡ್ಕೋಬೇಕಲ್ಲಿ ತಿಳ್ಕೋಬೇಕಾಗತ್ತೆ. ವಂಡರ್ಫುಲ್. ವೈ ಡು ಬ್ಯಾಡ್ ಥಿಂಗ್ಸ್ ಆಲ್ವೇಸ್ ಹ್ಯಾಪನ್ ಟು ಮೀ? ಇನ್ ಅನ್ನೋದ್ರಲ್ಲ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಐ ಆಮ್ ನಾಟ್ ದ ಪರ್ಸನ್ ಆಫ್ ಫೇಲ್ಯೂರ್ ಅಂತ ಅನ್ಕೋಬೇಕು. ಓಕೆ, ವೈ ಡು ಐ ಆಲ್ವೇಸ್ ಮೇಕ್ ಅ ಮಿಸ್ಟೇಕ್ಸ್? ನಾನು ಯಾಕೆ ಮಿಸ್ಟೇಕ್ ಮಾಡ್ತೀನಿ ಅನ್ನೋದಕ್ಕಿಂತ ಐ ಆಮ್ ಗೆಟಿಂಗ್ ದ ಪ್ರಾಕ್ಟೀಸ್. ಐ ನೀಡ್ ಟು ಇಂಪ್ರೂವ್ ಮೈ ಸೆಲ್ಫ್ ವಿತ್ ಈಚ್ ಪಾಸಿಂಗ್ ಡೇ. ಈಗ ಸಪೋಸ್ ನಾವು ಯು ಆರ್ ಲರ್ನಿಂಗ್ ಸ್ಪೋಕನ್ ಇಂಗ್ಲಿಷ್, ಮೈ ಡಿಯರ್ ಫ್ರೆಂಡ್ಸ್. ವೈ ಲರ್ನಿಂಗ್ ಸ್ಪೋಕನ್ ಇಂಗ್ಲಿಷ್ ಯು ಮೇ ಮೇಕ್ so many mistakes, yes or no? But sometimes what happens, some people when they start making a mistakes, they quit. ಎಷ್ಟೋ ಜನ ಕೋರ್ಸಿಗೆ ಸೇರಿದವರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದವರು ತುಂಬಾನೇ ಚೆನ್ನಾಗಿ ಕೆಲವೊಬ್ರು ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಕೆಲವೊಬ್ರು ಇಂಪ್ರೂವ್ಮೆಂಟ್ ಆಗಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಅವರು ಆ ಥಾಟ್ ಅನ್ನ ಹೇಗೆ ಮ್ಯಾನೇಜ್ ಮಾಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಂದ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಿಸ್ಟೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆ ನಾನು ಮಿಸ್ಟೇಕ್ ಮಾಡ್ತೀನಿ, ಯಾಕೆ ನನಗೆ ಹೀಗೆ ಮಿಸ್ಟೇಕ್ ಆಗ್ತವೆ ಅಂತಂದ್ಬಿಟ್ಟು ಕೆಲವೊಬ್ರು ಅಯ್ಯೋ ನನಗೆ ಇದು ಆಗಲ್ಲಪ್ಪ ಅಂತ ಬಿಟ್ಬಿಟ್ರು. ಆದ್ರೆ ಅಲ್ಲಿ ಏನ್ ಮಾಡ್ಕೋಬೇಕು, ಮಿಸ್ಟೇಕ್ ಯಾಕೆ ಆಗ್ತಾ ಇದಾವೆ ಅನಲೈಸ್ ಮಾಡ್ಬೇಕು. ಐ ಆಮ್ ಗೆಟಿಂಗ್ ದ ಪ್ರಾಕ್ಟೀಸ್, ಐ ನೀಡ್ ಟು ಇಂಪ್ರೂವ್ ಮೈ ಸೆಲ್ಫ್ ವಿತ್ ಈಚ್ ಪಾಸಿಂಗ್ ಡೇ. ಪ್ರತಿನಿತ್ಯ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನಗೆ ಜೀವನದಲ್ಲಿ ಏನ್ ಬೇಕಾಗಿದೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಮಿಸ್ಟೇಕ್ಸ್ ಆಗ್ತಾ ಇದ್ದಾವೆ ಅಂತ ಅನ್ಕೊಂಡಾಗ ನೀವು ಮಿಸ್ಟೇಕ್ ಮಾಡ್ಲಿಕ್ಕೆ ಜೀವನದಲ್ಲಿ ಹೆದರಲ್ಲ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಯಾರಾದ್ರೂ ನಿಮ್ಗೆ ಒಬ್ರು ಸಿಟ್ ಮಾಡ್ತಾ ಇರ್ತಾರೆ, ನ್ಯಾಗ್ ಮಾಡ್ತಾ ಇರ್ತಾರೆ. ಎಸ್, ಹಿ ಈಸ್ ಸೋ ಅನ್ನೋಯಿಂಗ್ ಆರ್ ಹಿ ಈಸ್ ವೇಸ್ಟಿಂಗ್ ಮೈ ಟೈಮ್.
ಅವನು ಬಹಳ ನನ್ನ ಟೈಮ್ ವೇಸ್ಟ್ ಮಾಡ್ತಾನೆ ಅನ್ನೋದಕ್ಕಿಂತ ಹಿ ಇಸ್ ಟೀಚಿಂಗ್ ಮೀ ಹೌ ಟು ಬಿ ಮೋರ್ ಪೇಷಂಟ್. ಕೆಲವೊಬ್ರು ನಿಮಗೆ ತುಂಬಾ ಸಿಟ್ಟು ತರಿಸ್ತಾ ಇರ್ತಾರಲ್ವಾ, ಅವಾಗ ನೀವೇನಂತೀರಿ, ಅವ್ನು ಭಾಳ ಸಿಟ್ಟು ತರಿಸ್ತಾನೆ, ನನಗೆ ಭಾಳ ಸಿಟ್ಟು ತರಿಸ್ತಾನೆ, ಭಾಳ ಸಿಟ್ಟು ಅನ್ಬೇಡಿ. ಅದ್ರ ಬದಲಾಗಿ ಏನಂದ್ರಿ, ಅವನು ನನಗೆ ಸಿಟ್ಟು ತರಿಸ್ತಾ ಇಲ್ಲ, ನಾನು ಪೇಷನ್ಸ್ ಅನ್ನ ಹೇಗೆ ಡೆವಲಪ್ ಮಾಡ್ಕೋಬೇಕಂತ ಅನ್ನೋದನ್ನ ಅವ್ನು ನನಗೆ ಕಲಿಸ್ತಾ ಇದ್ದಾನೆ. ಈ ರೀತಿಯಿಂದ ಯೋಚನೆ ಮಾಡಿ ಅಲ್ಲ, ಅವಾಗ ನೆಕ್ಸ್ಟ್ ಟೈಮ್ ಅವ್ನು ಬಂದು ಸಿಟ್ಟು ತರಿಸ್ತಾ ಇದ್ರು ನೀವೇನ್ ಮಾಡ್ಬೇಕು, ಪೇಷನ್ಸ್ ಇಂದಾನೆ ಇರ್ತೀರಿ. ಬಿಕಾಸ್ ಅವಾಗ ನೀವು ಒಳಗಡೆಯಿಂದ ನಗ್ಬೇಕು. ಅವ್ನು ಸಿಟ್ಟು ತರಿಸ್ತಾ ಇರ್ತಾನಲ್ಲ, ಸುಮ್ಮನೆ ಇರ್ಲಿ, ಒಳಗಡೆಯಿಂದ ನಗ್ರಿ. ಏನ್ ಗೊತ್ತಾ, ಎಸ್ ಈಸ್ ಟೀಚಿಂಗ್ ಮೀ ಪೇಷನ್ಸ್. ನನ್ನ ಜೀವನದಲ್ಲಿ ತಾಳ್ಮೆಯನ್ನ ಹೇಗ್ ತಗೋಬೇಕು ಅನ್ನೋದನ್ನ ಕಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂತ ಮನಸ್ಸಲ್ಲಿ ಅಂತ ಇರ್ಬೇಕು ಅವನಿಗೆ. ನೆಕ್ಸ್ಟ್ ಕೆಲವೊಮ್ಮೆ ಅಂತಿದ್ದ, ಐ ಹೇಟ್ ದಿಸ್, ಇಟ್ ಬರ್ನ್ಸ್ ಮೀ ಆಫ್ ವಿತ್ ಅ ರೇಜ್. ಇದು ಏನೋ ಒಂದು ಕೆಟ್ಟದಾಯ್ತಂತ, ನಾನು ಇಷ್ಟಪಡಲ್ಲಪ್ಪ ಇದನ್ನ ಅನ್ನೋಕ್ಕಿಂತ ಐ ಪ್ರಿಪೇರ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಬೆಟರ್ ದೆನ್ ದಿಸ್. ಓಕೆ, ಇದಕ್ಕಿಂತಲೂ ನನ್ನ ಜೀವನದಲ್ಲಿ ಬೆಟರ್ ಏನೋ ಒಳ್ಳೇದು ಆಗೇ ಆಗತ್ತೆ ಅಂತ ತಿಳ್ಕೊಬೇಕು ನಾವು. ಓಕೆ ಫ್ರೆಂಡ್ಸ್, ವಂಡರ್ಫುಲ್. ಓಕೆ, ಸೊ ನಾವು ನಿಮಗೀಗ ಕೆಲವೊಂದಿಷ್ಟು ಸೆಂಟೆನ್ಸ್ಗಳು ಕೊಡ್ತೀನಿ. ಐ ಆಮ್ ಫೂಲ್, I can never achieve what or he or she been able to. ಈಗ ನೀವೀಗಿಲ್ಲಿ ಈ ಸೆಂಟೆನ್ಸ್ಗಳಿಗೆ ನಿಮ್ಮ ಮಾತುಗಳು ಹೇಗಿರ್ತವೆ ಆ ಸೊಲ್ಯೂಷನ್ಸ್ಗಳನ್ನ ನೀವು ಬರಿಬೇಕಲ್ಲಿ. ಓಕೆ, ಐ ಗಿವ್ ಯು 3 minutes ಟೈಮ್. 3 ನಿಮಿಷದಲ್ಲಿ ಈ ಸೆಂಟೆನ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ನೇ ಸೆಂಟೆನ್ಸ್ ಏನು, ಐ ಆಮ್ ಅ ಫೂಲ್. ಓಕೆ, ಐ ಆಮ್ ಅ ಫೂಲ್, ನಾನೊಬ್ಬ ದಡ್ಡ. ಐ ಕ್ಯಾನ್ ನೆವರ್ ಅಚೀವ್ ವಾಟ್ ಆರ್ he or she has been able to ಅನ್ನೋಕ್ಕಿಂತ ನನ್ನ ಜೀವನದಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಐ ಕ್ಯಾನ್ ನೆವರ್ ಅಚೀವ್ ಎನಿಥಿಂಗ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಏನನ್ನು ನಾನು ಅಚೀವ್ ಮಾಡಲ್ಲ ಅಂತಂತಂದು ಐ ವಿಲ್ ನೆವರ್ ಅಚೀವ್ ಇಟ್. ಈಗ ಏನೋ ಒಂದು ಸಾಧನೆ ಮಾಡ್ಬೇಕಂತಂದಿದ್ರಿ, ಐ ಆಮ್ ಅ ಫೂಲ್, ನಾನು ದಡ್ಡ, ನನ್ನಿಂದ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಈ ಯೋಚನೆ ಬಂತು, ಅದಕ್ಕೆ ನೀವು ಏನ್ ಸೊಲ್ಯೂಷನ್ ಬರ್ಕೊಳ್ತೀರಿ ನಿಮ್ಮ ಮಾತುಗಳಲ್ಲಿ ಬರ್ತೀವಿ. ಐ ಕ್ಯಾನ್ ನೆವರ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಈ ಥಾಟ್ ಬಂತು. ಅದಕ್ಕೆ ನೀವು ಏನು ಪಾಸಿಟಿವ್ ಥಾಟ್ಸ್ ಅನ್ನ ನೀವು ಅನ್ಕೊಳ್ತೀರಿ ಅದನ್ನ ಬರೀರಿ. ಐ ಆಮ್ ಸಫರಿಂಗ್ ಫ್ರಮ್ ಆಕ್ಸಿಟಿ ಅಂಡ್ ಡಿಪ್ರೆಷನ್, ಅಂದ್ರೆ ನನಗೀಗ ತುಂಬಾ ಒಂದು ಡಿಪ್ರೆಷನ್ ಆಗ್ತಾ ಇದೆ, ನನಗೆ ಕಳವಳ ಆಗ್ತಾ ಇದೆ, ಏನೋ ಒಂದು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಥವಾ ಏನೋ ಒಂದು, ಅದಕ್ಕೆ ನೀವು ಏನು ಪಾಸಿಟಿವ್ ಮಾತುಗಳನ್ನ ನೀವು ಅಂತೀರಿ ಅದನ್ನ ಬರ್ತೆಯ್ಬೇಕು. ಐ ಹೇಟ್ ಟು ಈವನ್ ಐ ಲುಕ್ ಅಟ್ ಮೈ ಸೆಲ್ಫ್ ಇನ್ ದ ಮಿರರ್, ನನ್ನನ್ನ ನೋಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗಲ್ಲ ಅಂತಂದು ಯೋಚನೆ ಬಂತು. ಅದಕ್ಕೆ ನೀವೇನ್ ಅನ್ಕೊಳ್ತೀರಿ ಅದನ್ನ ಬರೀರಿ. ಮೈ ಫೈನಾನ್ಸಿಯಲ್ ಪ್ರಾಬ್ಲಮ್ ಹ್ಯಾವ್ ನೋ ಎಂಡ್, ಫೈನಾನ್ಸಿಯಲ್ ಪ್ರಾಬ್ಲಮ್ಗೆ ಎಂಡೇ ಇಲ್ಲ ಅಂತಂದು ಅನ್ಕೊಂಡು ಈಗ ಯೋಚನೆ ಬರ್ತದೆ. ಅದಕ್ಕೆ ನೀವು ಏನು ಸೊಲ್ಯೂಷನ್ಸ್ ಅಂತೀರಿ ಅದನ್ನ ಅಲ್ಲಿ ಬರ್ತೆಯ್ಬೇಕು. ಓಕೆ, ಸೊ ನಾವು ಐ ಗಿವ್ ಯು 3 minutes ಟೈಮ್, ಸೊ ಫಿನಿಶ್ ಇಟ್. ಪ್ರಾಕ್ಟಿಕಲ್ ಆಗಿ ಬರೀರಿ ಅದನ್ನ. ಇವುಗಳಿಗೆ ನೀವು ಏನ್ ಅಂತೀರಿ ಅದನ್ನ ಬರ್ತೆಗಿಬೇಕು. ಓಕೆ, somebody is asking. ಓಕೆ, ಐ ಆಮ್ ನಾಟ್ ಫುಲ್ ಅನ್ಬಾರ್ದು ಸರ್, ಸೀತಾರಾಮ್ ಸರ್. ಈಗ ಐ ಆಮ್ ಅ ಫೂಲ್ ಅಂತ ಬಂತು, ನೀವಲ್ಲಿ ನೆಗೆಟಿವ್ ಥಾಟ್ ಐ ಆಮ್ ನಾಟ್ ಅ ಫೂಲ್ ಅನ್ಬೇಡಿ. ನೀವು ಬೇರೆ ಏನಾದ್ರೂ ಅಲ್ಲಿ ಸೆಂಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಬರ್ಕೋಬೇಕಲ್ಲಿ. ಓಕೆ, ಬರೀರಿ, ನೋಟ್ಬುಕ್ ಅಲ್ಲಿ ಬರೀರಿ, ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ಇದಾಗಬೇಕು. Come on, take a time and write. Yes, Nandana sir is telling, beside the Chamundil there is a village, Uttanhalli, Osho Meditation Center is there, carried by Vidyadhara sir, taught me meditation sir. Good, good, very good. Yes, write it. Your 2 minutes time starts now. Okay, friends. Okay, now I would like to unmute some people. Okay, Aarti madam, unmute yourself.
Okay. Pushpa madam, unmute yourself. Unmute yourself, madam. Yes, sir. Yes, Okay. sir. Now, Shall I tell you? if the thought is coming to you, Huh. I am a fool, I can never achieve it. What do you Yeah. say? Now onwards. ಏನಂತೀರಿ? Yes, I am good. I am good. I can achieve something in my life. First one. Okay. Second one. Okay. I can. Yes, sir. I can never I speak can English speak fluently. English fluently in our yes, in our Manjunath sir class. Okay, sir. Third one. So what do you say for second I am one? always thinking. Second one, sir. I can speak So for English second one fluently in our Manjunath English sir class. is very easy to me. Second Yes, one again ಬರಿಬೇಕು ನೀವು. English is very easy to me. I love English and I can definitely speak English Okay. fluently. ಈ ರೀತಿ ಅಂದ್ರೆ for one Okay. negative thought you need to write 3 sentences. Okay. ಅಲ್ಲಿ ಮೂರು positive sentence ಗಳನ್ನ ಬರಿಬೇಕು ನೀವು. Okay? Yes, Okay, yes. sir. Okay, okay, no problem. Okay. Okay, good. Okay. Wonderful. Okay, sir. Thank you. And Satish sir, can you? Satish sir, can you unmute yourself? I think he's not ready. Hello. Hello. Hello, sir. Yes. Hello. What do you say for the first one? Negative thoughts. I am fool. I can never achieve it. Okay. Positive think. I am not fool. I am brilliant. Okay. ಈಗ ಇಲ್ಲೇನ್ ಗೊತ್ತಾ? I am not fool ಅನ್ಬಾರ್ದು. ನಾಟ್ ಅನ್ನುವಂತ ವರ್ಡ್ ಯೂಸ್ ಮಾಡಿ ಅಲ್ಲಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬಾರ್ದು, ಪಾಸಿಟಿವ್ ಸೆಂಟೆನ್ಸ್ ಗಳನ್ನ ಬರಿಬಾರ್ದು. ಎಷ್ಟೋ ಜನ ಮಾಡೋದು ಇದನ್ನೇ. ಓಕೆ. ಈಗ ನಾನು ಆರೋಗ್ಯವಾಗಿ ಇದೀನಿ ಅಂತ ಅನ್ಬೇಕು ಹೊತ್ತು ನನಗೆ ಹುಷಾರ್ ಇಲ್ಲ ಅಂತ ಅನ್ಬಾರ್ದು. ಓಕೆ. ಎಸ್, ಐ ಆಮ್ ಫೂಲ್ ಅಂತ ಅನ್ನೋದಕ್ಕಿಂತ ಐ ಆಮ್ ವೈಸ್, ಐ ಆಮ್ ಬ್ರಿಲಿಯಂಟ್. ಓಕೆ, ಐ ಆಮ್ ನಾಟ್ ಫೂಲ್ ಅನ್ಬಾರ್ದು. Yes, sir. Have you ever seen that? Some people they always say that, okay, I quit smoking, I quit smoking ಅಂತ ಅಂತಿರ್ತಾರೆ. ನಾನು ಸ್ಮೋಕಿಂಗ್ ಬಿಡ್ತೀನಿ ಅಂತಿರ್ತಾರೆ, ನಾನು ಸ್ಮೋಕಿಂಗ್ ಮಾಡಲ್ಲ ಅಂತಿರ್ತಾರೆ. ಬಟ್ ಆ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಯಾಕೆ? ನಾನು ಮಾಡಲ್ಲ ಅಂತಂದ್ರು ಮೈಂಡಿಗೆ ಏನ್ ಹೋಗ್ತಾ ಇದೆ? ಅದು ಸ್ಮೋಕಿಂಗ್ ಅಂತ ಹೋಗ್ತಾ ಇದೆ. ಆಗ್ತಾ ಇದೆ ನಿಮಗೆ? ಹ್ಯಾಬಿಟ್ ಫ್ಯಾಕ್ಟರ್ಸ್ ಹೇಗೆ ಚೇಂಜ್ ಆಗಲ್ಲ ಅಂತಂದ್ರೆ ನಾವು ಮಾಡುವಂತಹ ಈ ಮಾತಾಡುವಂತ ಮಾತುಗಳು. ಅದಕ್ಕೆ ಐ ಆಮ್ ನಾಟ್ ಫೂಲ್ ಅಂತ ನಿಮ್ಮ ಮೈಂಡಿಗೆ ನೆಗೆಟಿವ್ ಗೊತ್ತಿಲ್ಲ. ನಾಟ್ ಅನ್ನೋದನ್ನ ತಗೊಳ್ಳಲ್ಲ, ಅದು ಅದೇನು ಎಕ್ಸೆಪ್ಟ್ ಮಾಡ್ಕೊಳುತ್ತೆ. ಫೂಲ್ ಅನ್ನೋದನ್ನ ಇಳ್ಕೊಂಡ್ಬಿಡುತ್ತೆ ಅದು. ಓಕೆ, ಐ ಆಮ್ ನಾಟ್ ಫೂಲ್ ಅನ್ನೋದಕ್ಕಿಂತ ಏನ್ ಬೇಕು ನಿಮಗಲ್ಲಿ? ಐ ಆಮ್ ಬ್ರಿಲಿಯಂಟ್. ಎಸ್, ಐ ಕ್ಯಾನ್ ಅಚೀವ್ ಆಲ್ ದ ಥಿಂಗ್ಸ್ ಇನ್ ಮೈ ಲೈಫ್. ಆಲ್ ದ ಥಿಂಗ್ಸ್. ಓಕೆ, ಈ ರೀತಿಯಾಗಿ ಹೇಳ್ಬೇಕು. ಗುಡ್. ವಂಡರ್ಫುಲ್. ಸೂಪರ್. ಓಕೆ, ಚಂದ್ರಶೇಖರ್, can you unmute yourself? Hello. Yes, Chandrasekhar. What do you say for the second one? Second one again antiri. Yes, sir. I can never speak English. I can speak English as much as possible early with fluent. Okay. ನೀವು one sentence ಹೇಳಿದ್ರಲ್ಲ, it's correct na sir? I can speak English fluently ಅನ್ನೋದಷ್ಟೇ. ಓಕೆ, ಈಗ ನೀವು ಇಲ್ಲಿ 3 ಸೆಂಟೆನ್ಸ್ ಹೇಳಬೇಕು. Okay. I can speak English. I can speak English perfectly. Okay. I can speak English with good grammatical way. Okay, very good. Okay, wonderful. Good. So ನೀವೇನ್ ಮಾಡಿ ಗೊತ್ತಾ, ಇದನ್ನ ಹೋಮ್ವರ್ಕ್ ಆಗಿ ತೆಗೆದುಕೊಂಡು ನಿಮ್ಮ ಒಂದು ಜೀವನದಲ್ಲಿ ಎಷ್ಟು ನೀವು ನೆಗೆಟಿವ್ ಸೆಂಟೆನ್ಸ್ ಗಳನ್ನ ಮಾತಾಡ್ತೀರಿ ಅದನ್ನ ನೋಡಿ, ಅದನ್ನ ಬರ್ದ್ಕೊಂಡು ಏನ್ ಮಾಡ್ಬೇಕು ನೀವು, ಅದಕ್ಕೆ 3 ಪಾಸಿಟಿವ್ ಥಾಟ್ಸ್ ಗಳನ್ನ ಬರ್ಕೊಂಡು, ಸೊ ನಿಮ್ಮ ಲೈಫ್ ಅಲ್ಲಿ ವರ್ಡ್ಸ್ ಗಳನ್ನ ಕರೆಕ್ಟ್ ಆಗಿ ಏನ್ ಮಾಡ್ಕೋಬೇಕು ನೀವು
ಮಾಡ್ಕೋಬೇಕು. ಓಕೆ, ಸೊ ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಥಾಟ್ಸ್ ಗಳನ್ನ ಚೇಂಜ್ ಮಾಡ್ಕೋತೀವಿ ಅಂತಂದ್ರು ಸುಮಾರು ಜನರಿಗೆ ತುಂಬಾ ಟಫ್ ಆಗತ್ತೆ. ಸೊ ಅಂತವ್ರಿಗೆ ಒಂದು ಫಾರ್ಮುಲಾ ಕೊಡ್ತೀನಿ ನಾನು ಇವತ್ತಿನಿಂದ. ನೀವು ಕಂಟಿನ್ಯೂಸ್ ಆಗಿ ಇವತ್ತು ಒಂದಿನ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಿರಿ. ಓಕೆ, suppose you may feel so much of positivity today, but my dear friends, if you want to sustain this positivity throughout your life, you need to follow 20-20-20 formula, my dear friends. What is the 20-20-20 formula? It is daily 1 hour you need to give yourself. 1 hour ನೀವು ದಿನದಲ್ಲಿ ನಿಮಗೋಸ್ಕರ ನೀವು ಕೊಡಬೇಕು. 1 hour ಅಲ್ಲಿ 20-20-20 ಅಂತಂದು ಸಪರೇಟ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ 20 minutes ಎಕ್ಸರ್ಸೈಸ್ ಮಾಡಿ ಫ್ರೆಂಡ್ಸ್. ಫಸ್ಟ್ 20 ನಿಮಿಷ ಏನು ಎಕ್ಸರ್ಸೈಸ್ ಮಾಡೋದು. ಯಾವಾಗ ನೀವು ಎಕ್ಸರ್ಸೈಸ್ ಮಾಡ್ತೀರಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣನೇ, ಎಸ್ ನೀವು ಯಾವಾಗ ನೀವು ಎಕ್ಸರ್ಸೈಸ್ ಮಾಡ್ತೀರಿ, ಎಕ್ಸರ್ಸೈಸ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ, ನಮ್ಮ ಒಂದು ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್ ಗಳು ಹೊರಗಡೆ ಹೋಗ್ತವೆ. ಆ ಟಾಕ್ಸಿನ್ಸ್ ಯಾವಾಗ ಹೋಗ್ತವೆ ಹೊರಗಡೆ ಹೋಗ್ತವೆ, ಅದರಿಂದ ನಮ್ಮಲ್ಲಿ ಪಾಸಿಟಿವಿಟಿ ಫೀಲ್ ಆಗುತ್ತೆ, ನಮ್ಮ ಬಾಡಿ ಫಿಟ್ ಆಗುತ್ತೆ, ನಾವು ಹೆಲ್ದಿ ಫೀಲ್ ಆಗ್ತೀವಿ. ಸೊ ಇಡೀ ದಿನ ನಾವು ಏನ್ ಮಾಡ್ತೀವಿ ಅಲ್ಲಿ ಹೆಲ್ದಿಯಾಗಿ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಆದ್ರಿಂದ ವೆರಿ ಇಂಪಾರ್ಟೆಂಟ್, ನೀವೇ ಮಾಡ್ಬೇಕು ಎಕ್ಸರ್ಸೈಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. 20 ನಿಮಿಷ ಏನ್ ಮಾಡ್ಬೇಕು ಎಕ್ಸರ್ಸೈಸ್. ಓಕೆ, 20 minutes ಫಿಸಿಕಲ್ ಎಕ್ಸರ್ಸೈಸ್ ಅಂಡ್ ದೆನ್ 20 minute ಮೆಡಿಟೇಷನ್. ಈ ಎಕ್ಸರ್ಸೈಸ್ ಅಲ್ಲಿ ನೀವು ಯೋಗ ಆದ್ರೂ ಮಾಡ್ರಿ, ಧ್ಯಾನ ಆದ್ರೂ ಮಾಡ್ರಿ, ಓಕೆ ಯೋಗ ಮಾಡ್ರಿ, ವಾಕಿಂಗ್ ಮಾಡ್ರಿ, ಅಥವಾ ನಿಮ್ಗೆ ಬೇಕಂತಂದ್ರೆ ಜಿಮ್ಮಿಗೆ ಹೋಗ್ರಿ. ನಿಮ್ಗೇನು ವಾಕಿಂಗು, ಜಾಗಿಂಗ್, ರನ್ನಿಂಗ್ ಏನೇ ಮಾಡ್ಬೋದು ನೀವು. ಸೊ ನೀವಲ್ಲಿ 20 ನಿಮಿಷ ಎಕ್ಸರ್ಸೈಸ್ ಮಾಡಬಹುದು. ಅಂಡ್ 20 minutes ಮೆಡಿಟೇಷನ್. 20 ನಿಮಿಷ ಏನ್ ಮಾಡ್ಬೇಕು ನೀವು ಮೆಡಿಟೇಷನ್ ಮಾಡ್ಬೇಕು. ಮೆಡಿಟೇಷನ್ ಅಂದ್ರೆ ಧ್ಯಾನ. ಈ ಧ್ಯಾನ ಮಾಡೋದನ್ನ ಫಸ್ಟ್ ನಿಮ್ಗೆ ಒಂದ್ ಸ್ವಲ್ಪ ದಿನ ಕಷ್ಟ ಆಗತ್ತೆ ಫ್ರೆಂಡ್ಸ್. ಓಕೆ, ಆದ್ರೆ ಯೋಚನೆ ಮಾಡಬೇಡಿ, ಸುಮ್ನೆ ನೀವಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಯೋಚನೆಗಳನ್ನ ಗಮನಿಸ್ತಾ ಹೋಗಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಕೊಡ್ಬೇಕು. ನಿಮ್ಮ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ತಕ್ಷಣ ಉಸಿರನ್ನ ಒಳಗೆ ತೆಗೆದುಕೊಳ್ಳೋದು, ಉಸಿರನ್ನ ಹೊರಗಡೆ ಬಿಡೋದು. ಸೊ ಈ ರೀತಿಯಾಗಿ ಮಾಡೋದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ಕೆಲವೊಂದಿಷ್ಟು ಕ್ಲಾಸಸ್ ಗಳಲ್ಲಿ ಕೆಲವು ಮೆಡಿಟೇಷನ್ಸ್ ಗಳನ್ನ ಹೇಳ್ಕೊಡ್ತೀನಿ, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಡೈಲಿ ಸ್ನಾನ ಮಾಡ್ತೀರಾ? ಡು ಯು ಬಾತ್ ಡೈಲಿ? ಸರ್ ವಾಟ್ ಏನ್ ನೀವು ಕ್ವಶನ್ ಕೇಳ್ತಾ ಇದ್ದೀರಾ ಇದು? ಎಸ್ ಅಂತ ನೀವು ಅನ್ಬೋದು. ಓಕೆ, you take a bath daily. Do you brush your teeth daily? Yes, of course, you brush your teeth daily. In the same way, how you take a bath for your body, you need to take a bath for your mind, my dear friends. ನಿಮ್ಮ ಮನಸ್ಸಿಗೆ ಜಳಕವನ್ನ ನೀವು ಮಾಡಬೇಕು. ಅಂದ್ರೆ ನಮ್ಮ ಮೈಂಡ್ ಫ್ಯೂರ್ ಆಗೋದು ಎದರಿಂದ ಗೊತ್ತಾ? ಮೆಡಿಟೇಷನ್ ಇಂದ. How we take care of our body, how we take care of our cloth. Yes, we need to take care of our mind. ಮೈಂಡ್ ಅನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಎಸ್, ಅದನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕಿರೋದು ಒಂದೇ ಆಪ್ಷನ್, ಮೆಡಿಟೇಷನ್. ಅಂಡ್ 20 minutes ರೀಡ್ ಎನಿ ಪಾಸಿಟಿವ್ ಬುಕ್ಸ್. 20 ನಿಮಿಷ ಪಾಸಿಟಿವ್ ಬುಕ್ಸ್ ಅನ್ನ ಓದ್ಬೇಕು. ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ನಾನು ಹೇಳ್ತಾ ಇಲ್ಲ. ಸ್ಟೂಡೆಂಟ್ಸ್ಗಾದ್ರೆ ನೀವು ಬೆಳಿಗ್ಗೆ ತಕ್ಷಣ ಟೆಕ್ಸ್ಟ್ ಬುಕ್ ಓದ್ತಾ ಇರ್ತೀರಿ. ಆದ್ರೆ ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ಗಿಂತ 10 minutes ನಾನು ಕೊಡ್ತೀನಿ. ಓಕೆ, 10 ನಿಮಿಷ ಎಕ್ಸರ್ಸೈಸ್, 10 ನಿಮಿಷ ಮೆಡಿಟೇಷನ್ ಅಂಡ್ 10 ನಿಮಿಷ ಪಾಸಿಟಿವ್ ರೀಡಿಂಗ್ ಮಾಡೋದು. ಆದ್ರೆ ಅಡಲ್ಟ್ಗೆ 20 ನಿಮಿಷ, 1 ತಾಸು ನಿಮಗೋಸ್ಕರ ದಿನದಲ್ಲಿ ನೀವು ಬೆಳಿಗ್ಗೆ 1 ತಾಸು ನಿಮಗೋಸ್ಕರ ನಿಮ್ಮ ಜೊತೆಗೆ ನೀವು ಕಳಿಬೇಕಿಲ್ಲ. ಯು ಆಲ್ವೇಸ್ ಗಿವ್ ಟೈಮ್ ಟು ಅದರ್ಸ್. ನೀವು ವರ್ಕಿಂಗ್ ಟೈಮ್ ಕೊಡ್ತೀರಿ, ಅಂಡ್ ದೆನ್ ನೀವು ಬೇರೆಯವ್ರಿಗೆ ಟೈಮ್ ಕೊಡ್ತೀರಿ, ಎಲ್ಲರಿಗೂ ಟೈಮ್ ಕೊಡ್ತೀರಿ, ನಿಮ್ಗೋಸ್ಕರ ನೀವು ಟೈಮ್ ಕೊಡ್ತೀರಾ? ಇಲ್ಲ ತಾನೆ? ಈ 20-20-20 ಫಾರ್ಮುಲಾ ನೀವು ಫಾಲೋ ಮಾಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ನೀವು ಲೈಫ್ ಅಲ್ಲಿ ನಿಮ್ಮ ಥಾಟ್ಸ್ ಗಳು ಏನಾಗ್ತವೆ, ಚೇಂಜ್ ಆಗ್ತಾ ಹೋಗ್ತವೆ, ಪಾಸಿಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಕೆಲವೊಬ್ಬರಿಗೆ ಇಲ್ಲ ಸರ್ ನಮಗೆ ನೆಗೆಟಿವ್ ಥಾಟ್ಸ್ ತುಂಬಾನೇ ಬರ್ತವೆ ಅಂತ ಇನ್ನೊಂದು ಟೆಕ್ನಿಕ್ ಇದೆ, ರಬ್ಬರ್ ಬ್ಯಾಂಡ್ ಟೆಕ್ನಿಕ್. ನಿಮ್ಮ ಒಂದು ಕೈಯಲ್ಲಿ, ಎಡಗೈಯಲ್ಲಿ ಏನ್ ಮಾಡ್ಬೇಕು, ಒಂದು ರಬ್ಬರ್ ಬ್ಯಾಂಡ್ ಅನ್ನ ಹಾಕೋಬೇಕು. ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಟ್ಟು ನಿಮಗೆ ದಿನದಲ್ಲಿ ಯಾವಾಗ ನೆಗೆಟಿವ್ ಥಾಟ್ ಬರುತ್ತೋ ಆ ರಬ್ಬರ್ ಬ್ಯಾಂಡ್ ಅನ್ನ ಹಿಂಗೆ ನೀವು ಎತ್ಬಿಟ್ಟು ಠಕ್ ಅಂತಂದು ಬಿಟ್ಕೊಂಡ್ಬಿಡಿ. ಓಕೆ, ನೆಗೆಟಿವ್ ಥಾಟ್ ಬಂತು, ಹಿಂಗೆ ಹೇಳ್ಕೊಳ್ಳೋದು, ಠಕ್ ಅಂತಂದು ಬಿಟ್ಕೊಂಡ್ಬಿಡೋದು. ಅವಾಗ ನಾವು ಏನ್ ಮಾಡ್ತೀವಿ, ಕಾನ್ಶಿಯಸ್ ಆಗಿ ಇಲ್ಲ ನಾನೀಗ ಪಾಸಿಟಿವ್ ಯೋಚನೆ ಮಾಡ್ಬೇಕು ಅಂತಂದು ಅದು ನಮಗೆ ಹಚ್ಚುತ್ತೆ. ಎಸ್, ಅಂಡ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಯು ನೀಡ್ ಟು ಗ್ರಾಟಿಟ್ಯೂಡ್. ನೀವು ಯಾವಾಗ್ಲೂ ಗ್ರಾಟಿಟ್ಯೂಡ್ ಹೊಂದಿರ್ಬೇಕು ಜೀವನದಲ್ಲಿ. ಭಗವಂತ ನಮಗೆ ಏನ್ ಕೊಟ್ಟಿಲ್ವೋ ಅದ್ರ ಬದಲಾಗಿ ಏನ್ ಕೊಟ್ಟಿದ್ದಾನೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಯು ನೀಡ್ ಟು ಗ್ರೇಟ್ಫುಲ್ ಫಾರ್ ಯುವರ್ ರಿಲೇಶನ್ಶಿಪ್. ನಿಮ್ಮ ರಿಲೇಶನ್ಶಿಪ್ ಯಾರ ಜೊತೆಗಿದೆ, ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಓಕೆ, ಅಂಡ್ ದೆನ್ ನಿಮ್ಮ ರಿಲೇಟಿವ್ಸ್ ಜೊತೆಗೆ ರಿಲೇಶನ್ಶಿಪ್ ಇರ್ಬೋದು.
ಅದಕ್ಕೆಲ್ಲ ನಾವು ಗ್ರೇಟ್ಫುಲ್ ಆಗಿರ್ಬೇಕು. ನಿಮ್ಮಲ್ಲಿ ಏನು ಯುನಿಕ್ ಎಬಿಲಿಟೀಸ್ ಇದಾವೆ, ಎಸ್, ಆ ಎಬಿಲಿಟೀಸ್ ಗಳನ್ನ ಬರೆದ್ಬಿಟ್ಟು ಅದಕ್ಕೆ ನೀವು ಎಸ್ ನಾನು ಎಂತ ಲಕ್ಕಿ, ನಮ್ಮ ಭಗವಂತ ಇಷ್ಟೊಂದು ಸ್ಟ್ರೆಂತ್ ಕೊಟ್ಟಿದ್ದಾನೆ, ಆ ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡ್ರಿ. ಅಂಡ್ ವಾಟ್ ಎವರ್ ಯು ಡೂ ಇನ್ ಯುವರ್ ಲೈಫ್, ಎಂಜಾಯ್ ಇಟ್. ಆ ಆಕ್ಟಿವಿಟಿನ ಎಂಜಾಯ್ ಮಾಡಿ, ಅವಾಗ ನೆಗೆಟಿವ್ ಥಾಟ್ಸ್ಗಳು ನಿಮ್ಮಿಂದ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ವಾಟ್ ಈಸ್ ದ ಆಕ್ಷನ್ ಪ್ಲಾನ್? ಈಗ ನೀವು ಕುತ್ಕೊಂಡ್ಬಿಟ್ಟು, ನಾನು ಆಗ್ಲೇ ಏನ್ ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೆ ಈ ಕ್ಲಾಸ್ ಮುಗಿದ್ಮೇಲೆ, ಈಗ ಆಗದೆ ಇದ್ರು ನಾಳೆ ಬೆಳಿಗ್ಗೆ ಏನ್ ಮಾಡ್ರಿ, ಅದನ್ನ ಫಾಲೋ ಮಾಡ್ರಿ. ಆ ಥಾಟ್ಸ್ ಗಳಿಗೆ ನೆಗೆಟಿವ್ ಥಾಟ್ಸ್ ಬಂದಾಗ ಪಾಸಿಟಿವ್ ಥಾಟ್ಸ್ ಏನೇನ್ ಬರಿಬೇಕು ಅದನ್ನ ಬರೀರಿ. ಅಂಡ್ 20 ಮಿನಿಟ್ಸ್ ಅಡಲ್ಟ್ ಇವತ್ತಿನಿಂದ ನಾಳೆಯಿಂದ ನೀವು 1 ತಾಸು ನಿಮ್ಗೋಸ್ಕರ ಕೊಡ್ರಿ. ಅಂಡ್ ಸ್ಟೂಡೆಂಟ್ಸ್ ಆದ್ರೆ ಮಿನಿಮಮ್ ಹಾಫ್ ಎನ್ ಅವರ್ ನೀವು ಕೊಡ್ಬೇಕು. 10 ಮಿನಿಟ್ಸ್, 10 ಮಿನಿಟ್ಸ್ ಅಂದ್ರೆ 20 ಮಿನಿಟ್ಸ್ ಎಕ್ಸರ್ಸೈಸ್, 20 ಮಿನಿಟ್ಸ್ ರೀಡಿಂಗ್ ಬುಕ್ಸ್ ಅಂಡ್ 20 ಮಿನಿಟ್ಸ್ ಮೆಡಿಟೇಷನ್ ಮಾಡಲೇಬೇಕು. ಎಕ್ಸರ್ಸೈಸ್, ಮೆಡಿಟೇಷನ್ ಅಂಡ್ ರೀಡಿಂಗ್ ಬುಕ್ಸ್. ಆಮೇಲೆ ನಿಮ್ಮ ಜೀವನದಲ್ಲಿ ಯಾವುದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಹೊಂದಿದ್ದೀರಿ, ಭಗವಂತ ನಿಮ್ಗೆ ಏನು ಒಳ್ಳೇದನ್ನ ಮಾಡಿದ್ದಾನೆ ಅದನ್ನ ಬರೀರಿ. ಬ್ಲೆಸ್ಸಿಂಗ್ಸ್ ಬರೀಬೇಕು ನೀವು. ಓಕೆ, ಏನ್ ಪ್ರಾಬ್ಲಮ್ ಇದೆ ಅದನ್ನ ಬರೀಬೇಡಿ, ಬ್ಲೆಸ್ಸಿಂಗ್ಸ್ ಏನೇ ನಿಮ್ಗೆ ಒಳ್ಳೇದನ್ನ ಕೊಟ್ಟಿದ್ದಾನೆ ಅದನ್ನ ಬರೀಬೇಕು. ಅಂಡ್ ದೆನ್ ನಿಮ್ಮ ರಿಲೇಶನ್ಶಿಪ್ ಯಾರ್ಯಾರ ಜೊತೆಗಿದೆ ಆ ರಿಲೇಶನ್ಶಿಪ್ ಗಳಿಗೆ ಗ್ರಾಟಿಟ್ಯೂಡ್ ಅನ್ನು 5 ಜನರಿಗೆ ನೀವೆಲ್ಲಿ ಮಾಡ್ಬೇಕು ನೋಟ್ಬುಕ್ ಅಲ್ಲಿ. ಎಸ್, ಐ ಥ್ಯಾಂಕ್ಫುಲ್ ಟು ಮೈ ಮದರ್, ಐ ಥ್ಯಾಂಕ್ಫುಲ್ ಟು ಮೈ ಫಾದರ್, ಐ ಥ್ಯಾಂಕ್ಫುಲ್ ಟು ಮೈ ಬೆಸ್ಟ್ ಫ್ರೆಂಡ್, ಐ ಥ್ಯಾಂಕ್ಫುಲ್ ಟು ಮೈ ಟೀಚರ್ಸ್. ಎಸ್, ಅದನ್ನ ಬರೀರಿ. ಆಮೇಲೆ ನಿಮ್ಮ ಯುನಿಕ್ ಎಬಿಲಿಟೀಸ್ಗಳು ಏನನ್ನ ಭಗವಂತ ಕೊಟ್ಟಿದ್ದಾನೆ, ನಿಮ್ಗೆ ಏನೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅದನ್ನ ಬರೀಬೇಕು. ಸಪೋಸ್ ಇಫ್ ಯು ಆಸ್ಕ್ ಮೀ ವಾಟ್ ಆರ್ ಯುವರ್ ಎಬಿಲಿಟೀಸ್, ಓಕೆ, ಐ ಕ್ಯಾನ್ ಸ್ಪೀಕ್ ವೆಲ್, ದಟ್ಸ್ ಮೈ ಎಬಿಲಿಟಿ. ನಾನು ಚೆನ್ನಾಗಿ ಮಾತನಾಡ್ತೀನಿ, ಅದು ನನ್ನ ಎಬಿಲಿಟಿ. ಥ್ಯಾಂಕ್ ಯು ಮೈ ಗಾಡ್. ಓಕೆ, ಎಸ್, ಅಂಡ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಅ ವಂಡರ್ಫುಲ್ ವೈಫ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಮೈ ಗಾಡ್. ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಅ ವಂಡರ್ಫುಲ್ ಚಿಲ್ಡ್ರನ್ ಇನ್ ಮೈ ಲೈಫ್. Thank you, my God. I'm blessed to have a wonderful students like you. Yes, I thank you, my God. ಹೀಗೆ ನಿಮ್ಮ ಎಬಿಲಿಟೀಸ್ ಗಳನ್ನ ಏನ್ ಕೊಟ್ಟಿರ್ತಾರ ಅದನ್ನ ತಗೊಂಡ್ಬಿಟ್ಟು ನೀವು ಅಲ್ಲಿ ಥ್ಯಾಂಕ್ ಯು ಅಂಡ್ ಆಕ್ಟಿವಿಟಿ ಏನ್ ಮಾಡ್ತಾ ಇರ್ತೀರಿ ಅದನ್ನ ಎಂಜಾಯ್ ಮಾಡ್ತಾ ಹೋಗಿ. ಅವಾಗ ನಿಮ್ಮ ಜೀವನದಲ್ಲಿ ಆ ನೆಗೆಟಿವ್ ಥಾಟ್ಸ್ ಗಳು ಕಡಿಮೆ ಆಗ್ತಾ ಪೂರ್ತಿ ಹೋಗ್ತವೆ ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡಲ್ಲ, ಕಡಿಮೆ ಆಗ್ತವೆ. ಅಂಡ್ ಪಾಸಿಟಿವ್ ಥಾಟ್ಸ್ ಗಳು ಆಗ್ತಾ ಹೋಗ್ತವೆ. ಇದು ಹೇಗೆ ಗೊತ್ತಾ, ಇದೊಂಥರ ಮೈ ಡಿಯರ್ ಫ್ರೆಂಡ್ಸ್, ಹಂಸ ಪಕ್ಷಿಯ ಹಾಗೆ ನಾವು ಆಗ್ಬೇಕು. ಹಂಸ ಪಕ್ಷಿ ಆದ್ರೆ ಹಾಲಿನಲ್ಲಿ ನೀರನ್ನ ಮಿಕ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಹಂಸ ಪಕ್ಷಿ ನೀರನ್ನ ಬಿಟ್ಟು ಹಾಲನ್ನ ಮಾತ್ರ ಕುಡಿಯುತ್ತೆ. ಹಾಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಪಾಸಿಟಿವ್ ಥಾಟ್ಸ್ ಬರುತ್ತೆ. ನೆಗೆಟಿವ್ ಥಾಟ್ಸ್ ಅಲ್ಲೇ ಬಿಡಬೇಕು, ಪಾಸಿಟಿವ್ ನ ಹಿಡ್ಕೊಂಡು ಲೈಫ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅಂಡ್ ಒಂದೇ ದಿನದಲ್ಲಿ ಸರ್ ನಾವು ಈಗ ಹಾಲಲ್ಲಿ ನೀರ್ ಮಿಕ್ಸ್ ಆಗ್ಬಿಟ್ಟಿದೆ, ನಮ್ಮ ಜೀವನದಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಮಿಕ್ಸ್ ಆಗಿದೆ, ನಾವು ಹೇಗೆ ಜಾಸ್ತಿ ಪಾಸಿಟಿವ್ ಆಗ್ಬೇಕು ಅಂತ ನೀವು ಕೇಳಿದ್ರೆ ಅದಕ್ಕೆ ಹೇಳೋದು ಒಂದೇ ರೀಸನ್, ಒಂದೇ ಸೊಲ್ಯೂಷನ್. ಮೈ ಡಿಯರ್ ಫ್ರೆಂಡ್ಸ್, ಏನ್ ಗೊತ್ತಾ, ಪ್ರತಿನಿತ್ಯ ಈಗ ಹಾಲಲ್ಲಿ ನೀರ್ ಮಿಕ್ಸ್ ಆಗಿದೆ. ಓಕೆ, ನಾಳೆಯಿಂದ ಏನ್ ಮಾಡಿ, ಪ್ಯೂರ್ ಮಿಲ್ಕ್ ಅನ್ನ ಅದರಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ. ಆಮೇಲೆ ಏನಾಗುತ್ತೆ ಗೊತ್ತಾ, ಒಂದಿನ ನೀರಿನ ಪ್ರಮಾಣ ಕಡಿಮೆ ಆಗಿ ಆ ಪ್ಯೂರ್ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತಾ one day you will get the pure milk. Yes or no, my dear friends? So this is the life ultimately. Okay, so now onwards take care of your thoughts so that you can take care of your life. Okay friends, okay, good. Okay, Chandrasekhar is telling I have blessed with my baby boy. Wonderful, very good. Okay, wonderful. So friends, then how many of you have really enjoyed today's session? Just type, if you are enjoyed, just type E in a chat box. Manish is telling, Sai Krishna is telling, yes, Saida is telling. Good. Wonderful. Okay, anybody would like to ask anything? Another questions kalidava? Yes, do you have any questions, my dear friends? Do you have any questions? Okay, Punit is telling no. Okay friends, questions galu Nandana sir is about today's master in my class. I have no words to say, sir. Yes, thank you, sir. Thank you very much. And anybody would like to speak? Komal is asking study tips. Hey Komal, here I cannot teach you the study tips. Okay, for that you need to attend my Genius Workshop class. ಅದಕ್ಕೆ Genius Workshop class attend ಮಾಡಬೇಕು.
ಸದ್ಯದಲ್ಲೇ ಆನ್ಲೈನ್ ಜೀನಿಯಸ್ ವರ್ಕ್ಶಾಪ್ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಇಫ್ ಯು ಅಟೆಂಡ್ ಐ ಕ್ಯಾನ್ ಗಿವ್ ದ ಸ್ಟಡಿ ಟಿಪ್ಸ್ ದೇರ್. ಓಕೆ, ಗುಡ್. Anybody would like to speak? Okay, good. Wonderful. Okay, friends. So then with this, I'm going to end today's session. Let's meet in the next session. Till then, bye. See, thank you very much and happy night. Bye bye.